ಶುಭೋದಯ. ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಮತ್ತು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಹಾಗೂ ನಮ್ಮ ಮಹಾತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿಯವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ಎತ್ತ ತಂದೆ ತಾಯಿ ಮತ್ತು ಬಂಧು ಮಿತ್ರರು ಹಾಗೂ ನನಗೆ ಜ್ಞಾನ ನೀಡಿದ ಗುರು ಹಿರಿಯರಿಗೂ ನನ್ನ ವಂದನೆಗಳು. ಇವತ್ತು ಒಂದು ಸಂಗೀತ ಧ್ಯಾನ ಮತ್ತು ಚಕ್ರ ಧ್ಯಾನವಿರುತ್ತದೆ. ಅಷ್ಟೇ ಅಲ್ವಾ ಸರ್ ಇವತ್ತು? ಓಕೆ, ಥ್ಯಾಂಕ್ ಯು. ಓವರ್ ಟು ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಎಲ್ಲ ಆತ್ಮ ಬಂಧುಗಳಿಗೂ. ಇವತ್ತಿನ ಕಾರ್ಯಕ್ರಮದಲ್ಲಿ 3ನೇ ದಿನ ನಮ್ಮ ಮಹಾತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತ ರಂಗನಾಥ್ ಗುರೂಜಿಗಳಿಗೂ, ಪ್ರಕೃತಿ ಮಾತೆಗೂ, ನಮ್ಮ ಜನ್ಮದಾತರಿಗೂ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಿತ್ರರೇ. ಮೊದಲಿಗೆ ಇವತ್ತು ನಾವು ಸಂಗೀತ ಧ್ಯಾನನೇ ಮಾಡೋಣ ಅನ್ಕೊಂಡಿದ್ವಿ. ಆದ್ರೆ ಸಂಗೀತ ಧ್ಯಾನ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗುರುಗಳ ಆಜ್ಞೆ ಮೇರೆಗೆ ಚಕ್ರ ಧ್ಯಾನ ಮಾಡಿಸ್ಬೇಕು. ಈ ಹಿಂದೆ ನಾನು 3 ಚಕ್ರಗಳ ಬಗ್ಗೆ ಧ್ಯಾನ ಮಾಡಿಸಿದ್ದೆ. ಆ 3 ಚಕ್ರಗಳನ್ನ ಒಟ್ಟಿಗೆ ಇವತ್ತು ಧ್ಯಾನ ಮಾಡೋಣ. ಒಟ್ಟಿಗೆ ಆ 3 ಚಕ್ರಗಳನ್ನ ಧ್ಯಾನ ಮಾಡೋಣ. ಅದಕ್ಕೆ ಮುಂಚೆ ಈಗ ಹೊಸಬ್ರು ಯಾರನ್ನ ಇದ್ದಾರೆ ಅಂದ್ರೆ ಆ ಚಕ್ರದ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಆಮೇಲೆ ನಾನು ಚಕ್ರ ಧ್ಯಾನ ಮಾಡಿದ್ಮೇಲೆ ದಯವಿಟ್ಟು ಎಲ್ಲಾರು ಕಣ್ಣು ಮುಚ್ಚಬೇಕು, ಯಾರು ಕಣ್ಣು ತೆಗಿಬಾರ್ದು, ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಧ್ಯಾನದಲ್ಲೇ ಇರಬೇಕು. ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗೋಣ. ಈ ಚಕ್ರಗಳು ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಬರುವಂತಹದ್ದು. ಈ ಅಷ್ಟಾಂಗ ಯೋಗ ಅಂದ್ರೆ 8 ಯೋಗಗಳು. 8ಅಲ್ಲಿ ಯಮ, ನಿಯಮ, ಆಮೇಲೆ 3ನೇದು ಆಸನ, 4ನೇದು ನೋಡಿ ಒಂದೊಂದೇ ಹೇಳ್ತಾ ಇದೀನಿ. 4ನೇದು ಪ್ರಾಣಾಯಾಮ, 5ನೇದು ಪಥ್ಯಾಹಾರ, 6ನೇದು ಧಾರಣೆ, 7ನೇದು ಧ್ಯಾನ, 8ನೇದು ಸಮಾಧಿ. ಇಷ್ಟು ಅಷ್ಟಾಂಗ ಯೋಗಗಳು. ಈ ಅಷ್ಟಾಂಗ ಯೋಗಗಳಲ್ಲಿ ನಮ್ಗೆ ಈ ಪ್ರಾಣಾಯಾಮದಲ್ಲಿ ಬರುವಂತಹದ್ದೇ ಈ ಚಕ್ರ ಧ್ಯಾನ. ಇದರ ಬಗ್ಗೆ ನಾವು ಇವತ್ತು ತಿಳಿತಾ ಇದ್ವಿ. ಚಕ್ರಗಳು ಅಂದ ತಕ್ಷಣ ನಮ್ಮ ಕಣ್ಣಿಗೆ ಚಕ್ರ ಹತ್ರ ಕಾಣೋದಿಲ್ಲ. ಅದು ಒಂದು ಶಕ್ತಿ ಪಾಯಿಂಟ್, ಶಕ್ತಿ ಕೇಂದ್ರಗಳು. ಆ ಶಕ್ತಿ ಕೇಂದ್ರಗಳನ್ನ ನಾವು ಅದೇನಾದ್ರೂ ನಮ್ಗೆ ತೊಂದರೆ ಆದಾಗ ಅದಕ್ಕೆ ಮತ್ತೆ ಶಕ್ತಿ ತುಂಬೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಇವಾಗ ನಾವು ವಿವರಣೆ ಕೊಡ್ತಾ ಇದ್ವಿ. ಆ ಶಕ್ತಿ ತುಂಬಬೇಕಾದ್ರೆ ಅದಕ್ಕೆ ಔಷಧಿ ಕೊಡೋದು ಬರೋದಿಲ್ಲ, ಬೇರೆ ಯಾವುದೇ ರೀತಿಯಾದ ಒಂದು ಚಿಕಿತ್ಸೆ ಇಲ್ಲ. ಧ್ಯಾನದಿಂದ ಮತ್ತೆ ಮುದ್ರೆಯಿಂದ ಆ ಒಂದು ಕೇಂದ್ರಗಳಿಗೆ ಶಕ್ತಿ ನಾವು ತುಂಬೋದು ಅಂತ ನಮ್ಮ ಹಿರಿಯರು ಋಷಿಮುನಿಗಳು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಚಕ್ರ ಧ್ಯಾನದಲ್ಲಿ ನಮ್ಗೆ ಒಟ್ಟು 7 ಚಕ್ರಗಳಿವೆ. ಆ 7 ಚಕ್ರಗಳು ಮುಖ್ಯವಾಗಿ 7 ಚಕ್ರಗಳು. ಆ 7 ಚಕ್ರಗಳು ಆಕ್ಟಿವೇಟ್ ಮಾಡ್ತವೆ 21 ಚಕ್ರಗಳನ್ನ. ಆ 21 ಚಕ್ರಗಳು ಆಕ್ಟಿವೇಟ್ ಮಾಡ್ತವೆ 86 ಚಕ್ರಗಳನ್ನ. ಆ ನಂತರ ಇವೆಲ್ಲಾ ಟೋಟಲ್ ಬಂದು 114 ಚಕ್ರಗಳು. ಈ 86 ಚಕ್ರಗಳು ಆಕ್ಟಿವೇಟ್ ಮಾಡ್ತವೆ 72,000 ನಾಡಿಗಳನ್ನ. ಇಲ್ಲಿ ಸರಿಯಾಗಿ ಗಮನ ಇಟ್ಕೊಳ್ಳಿ, ಒಂದೊಂದು ಸ್ಟೆಪ್ಪೇ ಬರ್ತಾ ಇದೀನಿ. ಮೇನ್ ಲೈನ್ ಇಂದ ಒಂದಿರ್ತದೆ, ಅದಾದ್ಮೇಲೆ ನೆಕ್ಸ್ಟ್ ಬರೋದು 7 ಚಕ್ರಗಳು ಸಬ್ಸ್, ಅದಾದ್ಮೇಲೆ ಅದಕ್ಕಿಂತ ಸಣ್ಣ 21, ನೆಕ್ಸ್ಟ್ 86. ಈ 86 ಚಕ್ರಗಳು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು 72,000 ನಾಡಿಗಳನ್ನ. ಈ ನಾಡಿಗಳು ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ 72,000 ನಾಡಿಗಳಿದ್ದು ಇವೆಲ್ಲ ಕಂಟ್ರೋಲ್ ಮಾಡೋದು ಈ 86 ಚೆಕ್ ಪಾಯಿಂಟ್ಸ್. ಅದಾದ್ಮೇಲೆ ಇವನ್ನ ಒಂದೊಂದು ಸ್ಟೆಪ್ 7 ಚಕ್ರಗಳು ಮೇನ್. ಆ 7 ಚಕ್ರಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ಇಷ್ಟೂ ಚಕ್ರಗಳು ನಮ್ಗೆ ಆಕ್ಟಿವೇಟ್ ಆಗ್ತವೆ. ಈ ಚಕ್ರಗಳು ಎಲ್ಲಿದ್ದಾವೆ? ಭೌತಿಕವಾಗಿ ಕಾಣ್ತವ, ಭೌತಿಕವಾಗಿ ನಮ್ಗೆ ಇದು ಕಾಣೋದಿಲ್ಲ. ಇದು ನಾವು ಧ್ಯಾನದ ಮೂಲಕ ಮಾನಸಿಕವಾಗಿ ನೋಡ್ಬೇಕು. ಈ ಚಕ್ರಗಳ ಒಂದು ಚಿತ್ರಣ ತೋರಿಸ್ತಾ ಇದೀನಿ, ದಯವಿಟ್ಟು ಗಮನಿಸಿ. ಎಲ್ಲರೂ ನೋಡಿರ್ತೀರಾ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ ಈ ಚಕ್ರಗಳನ್ನ. ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಇದರ ಹೆಸರುಗಳು ಮೇಲಿಂದ ಬರ್ಬೇಕಾದ್ರೆ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರ, ಮಣಿಪುರ, ಮೂಲಾಧಾರ. ಈಗ
ಮೇಲಿಂದ ನಾನು ಒಂದ್ಸರಿ ನಿಮ್ಗೆ ಹೇಳ್ಕೊಂಡ್ಬಂದೆ. ಆದ್ರೆ ನಾವು ಅದನ್ನ ಆಕ್ಟಿವೇಟ್ ಮಾಡೋದು ಯಾವ ರೀತಿ? ಮೇಲಿಂದ ಮಾಡೋದಿಲ್ಲ, ಪಾಯದಿಂದ ನಾವು ಅದನ್ನ ಆಕ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಅದು ಯಾವ್ದಾದ್ರು ಅಂದ್ರೆ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ ಮತ್ತು ಸಹಸ್ರಾರ. ಇಷ್ಟು ನಾವು ಆಕ್ಟಿವೇಟ್ ಮಾಡ್ಕೊಂತ ಹೋಗ್ತೀವಿ. ಈ ಪ್ರತಿಯೊಂದು ಚಕ್ರಕ್ಕೂ ನಾನು ಹೇಳಾವಲೆ ನಾವು ಧ್ಯಾನದಿಂದ ಮಾಡ್ಬೋದು, ಇಲ್ಲ ಮುದ್ರೆಯಿಂದ ಮಾಡ್ಬೋದು, ಇಲ್ಲ ಯೋಗಾಸನದಿಂದ ಮಾಡ್ಬೋದು. ಈ ಚಕ್ರಗಳನ್ನ ಮತ್ತೆ ನಾವು ಆಕ್ಟಿವೇಟ್ ಮಾಡ್ಕೋಬೇಕಾದ್ರೆ, ಇದರಿಂದ ಏನಾದ್ರು ತೊಂದರೆ ಆದಾಗ ಅದನ್ನ ನಾವು ಸರಿಪಡಿಸ್ಕೋಬೇಕಾದ್ರೆ ಈ ಒಂದು ಕ್ರಿಯೆಗಳಿಂದ ಮಾತ್ರ ಅದನ್ನ ಸರಿಪಡಿಸ್ಕೋಬಹುದು. ಅದು ಯಾವ ರೀತಿ ಅಂದ್ರೆ, ಮೊದಲನೇದು ಯೋಗಾಸನ, ಎರಡನೇದು ಮುದ್ರೆಗಳು, ಮೂರನೇದು ಧ್ಯಾನ. ಈ ಮೂರಿಂದಾನು ನಾವು ಇದನ್ನ ಸರಿಪಡಿಸ್ಕೋಬಹುದು ಇದ್ರ ತೊಂದರೆ ಆದಾಗ. ಈಗ ನಾನು ಇದನ್ನೆಲ್ಲ ಸಂಪೂರ್ಣ ವಿವರಣೆಗಳು ಕೊಟ್ಟಿದ್ದೀನಿ ನಿಮ್ಗೆ. ಈಗ ನಾನು ಸಂಪೂರ್ಣವಾಗಿ ಧ್ಯಾನಕ್ಕೆ ಬರುವಂತ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಈಗ ಮೊದಲನೇದು ಮೂಲಾಧಾರ ಚಕ್ರ. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ ದಯವಿಟ್ಟು. ಒಂದ್ಸರಿ ನಾನು ಇನ್ನೊಂದು ಹೇಳ್ತೀನಿ, ಚಕ್ರ ಧ್ಯಾನ ಮಾಡ್ಬೇಕಾದ್ರೆ ನಾವು ಎಷ್ಟೊತ್ತು ಸಮಯ ತಗೊಂತೀರೋ ಅಷ್ಟೊತ್ತು ನಿಶಬ್ದವಾಗಿರ್ಬೇಕು. ಇಲ್ಲಿ ಮೊದಲನೇ ತಿಳಿಸ್ತಾರೆ, ಪ್ರಶಾಂತವಾದ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳಿ. ಯಾವುದೇ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ನಿಮ್ಗೆ ಯಾವ ಅಡೆತಡೆಗಳು ಬರಬಾರ್ದು. ಈ ಚಕ್ರ ಧ್ಯಾನ ಮುಗಿಸೋವರೆಗೂ ಸಂಪೂರ್ಣವಾಗಿ ನಿಮ್ಮ ಗಮನ ನಿಮ್ಮ ಧ್ಯಾನದ ಮೇಲೆ ಇರಬೇಕು. ಈಗ ಪರಿಪೂರ್ಣವಾಗಿ ನಿಮ್ಮ ಧ್ಯಾನ, ನಿಮ್ಮ ಮನಸ್ಸು ಎಲ್ಲ ಏಕಾಗ್ರತೆಯಿಂದ ನೀವು ಕೂತ್ಕೊಂಡಿದ್ದೀರಾ, ಒಳ್ಳೆ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನೀವು ಒಳ್ಳೆ ಸ್ಥಳ ಆಯ್ಕೆ ಮಾಡಿ ನಿಮಗೆ ಇಷ್ಟವಾದಂತಹ ಒಂದು ಆಸನದಲ್ಲಿ ಕೂತ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೀನಿ, ಒಂದು ಆಸನ ನಮ್ಗೆ ತುಂಬಾ ಮುಖ್ಯ. ಎಷ್ಟೊತ್ತು ಕೂತ್ಕೊಂತೀವೋ ಆರಾಮಾಗಿ ಕೂತ್ಕೋಬೇಕು. ಒಂದು ಪದ್ಮಾಸನ, ಮತ್ತೆ ವಜ್ರಾಸನ, ಆಮೇಲೆ ಸಿದ್ಧಾಸನ, ಸುಖಾಸನ. ಇವು 4 ಆಸನದಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗ್ತದೋ ಆ ಆಸನದಲ್ಲಿ ದಯವಿಟ್ಟು ಕೂತ್ಕೊಳ್ಳಿ. ಇನ್ನ ನೀವು ಯಾರದೇ ಮಾತಿಗೆ, ಯಾವುದೇ ಶಬ್ದಕ್ಕೆ ದಯವಿಟ್ಟು ಕಿವಿ ಕೊಡಬಾರದು. ಈಗ ನಾವು ಧ್ಯಾನಕ್ಕೆ ಪ್ರಾರಂಭ ಮಾಡದ ಮೇಲೆ ಕಣ್ಣು ಮುಚ್ಚಿ ಕೊಡ್ತಾರೆ, ಮತ್ತೆ ನಾವು ಧ್ಯಾನನ ಸಂಪೂರ್ಣವಾಗಿ ಮುಗಿಯೋವರೆಗೂ ದಯವಿಟ್ಟು ಕಣ್ಣು ತೆಗೀಬಾರ್ದು. ಆಮೇಲೆ ಮೊಬೈಲ್ ಮುಟ್ಟೋದು, ಮೊಬೈಲ್ ಬಗ್ಗೆ ನೋಡೋದು ಮಾಡಬೇಡಿ. ಸಂಪೂರ್ಣವಾಗಿ ನೀವೇನ್ ಮಾಡ್ತಾ ಇದ್ರ ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ. ಈಗ ನಾವು ಧ್ಯಾನ ಪ್ರಾರಂಭ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಸುಖಾಸನ, ಪದ್ಮಾಸನದಲ್ಲಿ ಕೂತ್ಕೊಳ್ಳಿ. ಮತ್ತೆ ನಾನು ಹೇಳಿದೀನಿ, ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಕೊಟ್ಟಿದ್ದೀನಿ. ಈ ಒಂದು ಬ್ಲಾಕೇಜಸ್ ಆದಾಗ ಅದನ್ನ ನಾವು ಈ ಒಂದು ಧ್ಯಾನದಿಂದ ಆಗ್ಲಿ ಅಥವಾ ಈ ಒಂದು ಯೋಗದಿಂದ ಅಲ್ಲಿ ತೀರ್ಸ್ಕೋಬಹುದು ಅಂತ. ಈಗ ಮೊದಲನೇ ಆಸನ ಮೂಲಾಧಾರಾಸನ ವಿವರಣೆ ಕೊಡ್ತೀನಿ, ಆಮೇಲೆ ನಾನು ಹೇಳ್ತಾ ಬರ್ತೀನಿ. ಆ ವಿವರಣೆ ಕೊಟ್ಟಾಗ ದಯವಿಟ್ಟು ಗಮನಿಸ್ಕೊಳ್ಳಿ. ಇದು ಮೂಲಾಧಾರ ಚಕ್ರ ನಮ್ಮ ದೇಹದ, ನಮ್ಮ ಬೆನ್ನು ಮೂಳೆಯ ಕೊನೆಯ ಭಾಗದಲ್ಲಿರುವಂತಹ ಒಂದು ಶಕ್ತಿ ಕೇಂದ್ರ. ಕೊನೆಯ ಭಾಗದಲ್ಲಿರುವಂತಹ ಶಕ್ತಿ ಕೇಂದ್ರ. ಇದು ಸ್ಥಿರವಾಗಿರುತ್ತೆ. ಇದು ನಮ್ಗೆ ಫೌಂಡೇಶನ್. ಇದರ ಬಣ್ಣ ನಮಗೆ ಕೆಂಪು. ಇದರ ಬಣ್ಣ ಕೆಂಪು. ಇದು ದಯವಿಟ್ಟು ಕ್ಷಮಿಸಿ. ಕೇಳಿಸ್ತಾ ಇದೆಯಲ್ಲ? ಓಕೆ, ಹೌದು ಸರ್, ಹೌದು ಸರ್. ಕೇಳಿಸ್ತಾ ಇದೆ. ಈಗ ನಾನು ಮೂಲಾಧಾರ ಚಕ್ರದ ಬಣ್ಣ ಕೆಂಪು ಅಂತ ಹೇಳಿದೆ. ನೆಕ್ಸ್ಟ್ ಇದು ತ್ರಿಕೋನಾಕಾರದಲ್ಲಿರುವ ಕಮಲಗಳು. ಇಲ್ಲಿ ನಮ್ಮ ಚಕ್ರ ಅಂದ ತಕ್ಷಣ ನಮಗೆ ಗುಂಡಿಗಿರೋದಿಲ್ಲ, ಪ್ರತಿಯೊಂದನು ತ್ರಿಕೋನಾಕಾರದಲ್ಲಿರ್ತದೆ. ಒಂದು ಎಂಟ್ರಿ, 2 ಡಿಸ್ಪ್ಯಾಚ್ ತರ ಈ ರೀತಿ ತ್ರಿಕೋನಾಕಾರದಲ್ಲಿ ಇರ್ತದೆ. ಇಲ್ಲಿ 3-4 ಕಮಲಗಳಿರ್ತದೆ. ಕಮಲಾಕೃತಿಯಲ್ಲಿ ಹೂವು ಅರಳುತ್ತಾ ಇರ್ತದೆ. ಇಲ್ಲಿ 4 ಕಮಲಗಳಿರ್ತವೆ. ಈ 4 ಕಮಲಗಳಲ್ಲಿ ನಮ್ಗೆ ಇಲ್ಲಿ ಮುದ್ರೆ ಒಂದು ಹೇಳ್ತಾ ಇದ್ದೀನಿ. ಇಲ್ಲಿ ಪೃಥ್ವಿ ಮುದ್ರೆ ಅಂತ. ಈಗ ಆಲ್ರೆಡಿ ನಿಮ್ಗೆ ಪೃಥ್ವಿ ಮುದ್ರೆ ಎಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಮುಂದೆ ನಾನು ಸ್ವಾಧಿಷ್ಠಾನ ಚಕ್ರ ಆಗ್ಲಿ ಮಣಿಪುರ ಚಕ್ರ ಆಗ್ಲಿ ಹೇಳುವಾಗ ಮುದ್ರೆ ಹೆಸರು ಹೇಳ್ತೀನಿ ಅಷ್ಟೇ, ನೀವೇ ಕಂಟಿನ್ಯೂ ಮಾಡ್ಕೋಬೇಕು ಆ ಮುದ್ರೆ ಬದಲಾವಣೆ ಆದಾಗ. ಇಲ್ಲಿ ಪೃಥ್ವಿ ಮುದ್ರೆ ಗೊತ್ತಿದೆಯಲ್ಲ, ಇದು ಉಂಗರದ ಬೆರಳು ಮತ್ತೆ ಹೆಬ್ಬೆರಳು ಸರಿಯಾಗಿದೆ. ಇದನ್ನ ಇಟ್ಕೊಂಡು ಆಮೇಲೆ ನಾವು
ಸ್ವಾಧಿಷ್ಠಾನ ಚಕ್ರಕ್ಕೆ ಹೋದಾಗ ಕಣ್ ಮುಚ್ಚಿ ಹೇಳಿದಾಗ ವರ್ಣ ಮುದ್ರೆ ಹೇಳ್ತೀನಿ, ಮತ್ತೆ ವಾಯು ಮುದ್ರೆ ಎರಡು, ಸೂರ್ಯ ಮುದ್ರೆ ಹೇಳ್ತೀನಿ. ಇವೆರಡು ನೆನ್ಪಿಟ್ಕೊಳ್ಳಿ. ವರ್ಣ ಮುದ್ರೆ ಒಂದು, ಸೂರ್ಯ ಮುದ್ರೆ ಒಂದು. ಈಗ ಪೃಥ್ವಿ ಮುದ್ರೆ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಇಟ್ಕೊಂಡು ಆರಾಮಾಗಿ ಎರಡೂ ಕೈಗಳಿಂದ ಮೇಲ್ಮುಖ ಮಾಡಿ ತೊಡೆ ಮೇಲೆ ಕೂತ್ಕೊಳ್ಳಿ. ಈಗ ನೀವು ಕಣ್ಣು ಮುಚ್ಚಿ ನಿಧಾನವಾಗಿ ಕಣ್ಣು ಮುಚ್ಚಿ ನಾವು ಧ್ಯಾನ ಆರಂಭ ಮಾಡೋಣ. ಮೊದಲಿಗೆ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಮಿತ್ರರೇ, ಕಣ್ಣು ಮುಚ್ಚಿ ಧ್ಯಾನ ಆರಂಭ ಮಾಡೋಣ. ಈಗ ನಾವು ಧ್ಯಾನ ಆರಂಭ ಮಾಡ್ತಾ ಇದ್ವಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಕೊನೆಯವರೆಗೂ ಕಣ್ಣು ಬಿಡಬಾರ್ದು. ದಯವಿಟ್ಟು ದೀರ್ಘವಾಗಿ ಉಸಿರು ತಗೊಳ್ಳಿ. ಮತ್ತೆ ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡ್ತಾ ಬನ್ನಿ. ಉಸಿರಾಟದ ಮೇಲೆ ನಿಮ್ಮ ಗಮನ ಇರಲಿ. ಧ್ಯಾನ ಮಾಡುವ ಸಮಯದಲ್ಲಿ ಧ್ಯಾನವನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದ ಶಬ್ದಗಳಿಗೆ ಕಿವಿ ಕೊಡಬಾರದು. ಸಾಧ್ಯವಾದಷ್ಟು ಕದಲದೀರ ಒಂದೇ ನೇರವಾಗಿ, ಬೆನ್ನು ನೇರ ಇರಲಿ, ಕುತ್ತಿಗೆ ನೇರ ಇರಲಿ, ಕಣ್ಣು ಮುಚ್ಚಿರ್ಲಿ. ಈಗ ನೀವು ಸಂಪೂರ್ಣವಾಗಿ ಧ್ಯಾನಸ್ಥರಾಗ್ತಾ ಇದ್ದೀರಾ ಮಿತ್ರರೇ. ಸಂಪೂರ್ಣವಾಗಿ ನೀವು ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಒಂದು ಸಾರಿ ಗಮನವಿಟ್ಟು ನೋಡಿ. ನಿಮ್ಮ ಅಡಿಯಿಂದ ಮುಡಿಯವರೆಗೆ ಸಂಪೂರ್ಣವಾಗಿ ಒಂದು ಸಾರಿ ಗಮನವಿಟ್ಟು ನೋಡ್ತಾ ಬನ್ನಿ ಮಿತ್ರರೇ. ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಶ್ವಾಸದೊಂದಿಗೆ ನಿಮ್ಮ ದೇಹಕ್ಕೆ ಒಳಗೆ ಹೋಗ್ತಾ ಅಡಿಯಿಂದ ಮುಡಿಯವರೆಗೆ ಒಂದೊಂದು ಅಂಗಾಂಗವನ್ನು ನೋಡ್ತಾ ಬನ್ನಿ. ನಿಧಾನವಾಗಿ ನೋಡ್ತಾ ಬನ್ನಿ ಮಿತ್ರರೇ. ಅದೇ ರೀತಿ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಆ ವಿಶ್ವದಿಂದ ಬರುವಂತಹ ಮಹತ್ವರದ ಶಕ್ತಿಯನ್ನ ನಿಮ್ಮ ಶ್ವಾಸದ ಮೂಲಕ ನಿಮ್ಮ ದೇಹಕ್ಕೆ ಸೇರಲಿ. ಆನಂತರ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ನಿಮ್ಮ ಶ್ವಾಸವನ್ನು ಬಿಡುವಾಗ ಆ ಶ್ವಾಸದ ಜೊತೆ ಆಚೆ ತೆಗೆದುಕೊಂಡು ಬಂದು ಹೋಗಲಿ ಆಚೆಗೆ. ಈ ರೀತಿಯಾಗಿ ಗಮನಿಸುತ್ತಾ ನೀವು ನಿಧಾನವಾಗಿ ನಿಮ್ಮ ಪ್ರತಿಯೊಂದು ಅಂಗಾಂಗವನ್ನು ಗಮನಿಸುತ್ತಾ ಬನ್ನಿ. ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನು ಆಚೆ ಹಾಕಿ. ಆತಂಕ, ಕೋಪ, ಭಯ ನಿಮ್ಮ ಉಸಿರಿನ ಮೂಲಕ ಆಚೆ ಬಂದ್ಬಿಡ್ಲಿ. ಯಾವುದೇ ರೀತಿಯಾದ ಆತಂಕ ನಿಮ್ಮ ಮನಸ್ಸಿನಲ್ಲಿ ಇಲ್ಲ, ಕೋಪ ಇಲ್ಲ, ಭಯ ಇಲ್ಲ. ಸಂಪೂರ್ಣವಾಗಿ ಮನಸ್ಸು ನಿರ್ಮಲವಾಗಿ ಏಕಾಂತವಾಗಿ ಶ್ವಾಸವನ್ನು ಗಮನಿಸ್ತಾ ಇದ್ದೀರಾ ಮಿತ್ರರೇ. ಕೇವಲ ಶ್ವಾಸವನ್ನು ಗಮನಿಸ್ತಾ ಇದ್ದೀರಾ. ಬೇರೆ ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಇಲ್ಲ. ಈಗ ನಿಮ್ಮ ಮನದಲ್ಲಿ ನಿಧಾನವಾಗಿ ಶ್ವಾಸವನ್ನು ಗಮನಿಸುತ್ತಾ 5 ಬಾರಿ ದೀರ್ಘವಾಗಿ ಉಸಿರಾಡ ಅಂತ ಭಾವಿಸ್ತಾ ನಿಧಾನವಾಗಿ ಶ್ವಾಸವನ್ನು ಹೊರಗೆ ತೆಗೆದುಕೊಳ್ಳಿ ಮಿತ್ರರೇ. ಶ್ವಾಸವನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಮತ್ತೊಂದು ಬಾರಿ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಮತ್ತೆ ಆ ಶ್ವಾಸವನ್ನು ಆಚೆ ಬಿಡುತ್ತಾ ಬನ್ನಿ. ಈಗ ಮತ್ತೆ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡುತ್ತಾ ಬನ್ನಿ. ಈಗ ಶ್ವಾಸ ತೆಗೆದುಕೊಳ್ಳುವಾಗ ವಿಶ್ವದಿಂದ ಬರುವಂತಹ ಶಕ್ತಿಯು ನಿಮ್ಮ ಶ್ವಾಸದಲ್ಲಿ ತುಂಬಿ ನಿಮ್ಮ ದೇಹದ ಪ್ರತಿಯೊಂದು ಕಣಕ್ಕೂ ಸೇರಲಿ. ನಂತರ ನಿಮ್ಮಲ್ಲಿರುವಂತಹ ಕೋಪ, ಭಯ, ಆತಂಕ, ಟ್ರಸ್ಟ್, ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ಶ್ವಾಸದ ಮೂಲಕ ಆಚೆ ಬರಲಿ ಮಿತ್ರರೇ. ಆಚೆ ಬರುತ್ತಿದೆ ಎಂದು ಭಾವಿಸುತ್ತಾ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ಅದೇ ರೀತಿ ಮತ್ತೊಂದು ಸಾರಿ ನಿಮ್ಮ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಮತ್ತೆ ಶ್ವಾಸವನ್ನು ಬಿಡಿ. ಈಗ ಮೂಲಾಧಾರ ಚಕ್ರದ ಬಳಿ ಕರೆದುಕೊಂಡು ಹೋಗಿ. ಮನಸ್ಸು ಈಗ ನಿಮ್ಮ ಮೂಲಾಧಾರ ಚಕ್ರದ ಬಳಿ ಇದೆ. ನಿಮ್ಮ ಮೂಲಾಧಾರ ಚಕ್ರವು ನಿಮ್ಮ ದೇಹದ ತಳದಲ್ಲಿ, ನಿಮ್ಮ ಬೆನ್ನು ಮೂಳೆಯ ತಳಭಾಗದಲ್ಲಿ, ನಿಮ್ಮ ಜನನೇಂದ್ರಿಯದ ಹಿಂದೆ ನಿಮ್ಮ ಬೆನ್ನು ಮೂಳೆಯ ತಳಭಾಗದಲ್ಲಿದೆ. ಅಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಮಿತ್ರರೇ, ಕೇಂದ್ರೀಕರಿಸಿ. ಈಗ ನೀವು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತ ಪೃಥ್ವಿ ಮುದ್ರೆಯನ್ನು ಇಟ್ಕೊಂಡಿದ್ದೀರಾ. ನಿಮ್ಮ ಮನಸ್ಸು ಮೂಲಾಧಾರ ಚಕ್ರದಲ್ಲಿ ಗಮನ ಇಡ್ತಾ ಇದೆ. ಆ ಮೂಲಾಧಾರ ಚಕ್ರವು ಕೆಂಪು ಬಣ್ಣದ ವರ್ಣದಿಂದ ಪ್ರಜ್ವಲಿಸ್ತಾ ಇದೆ. ಅದನ್ನ ಗಮನಿಸ್ತಾ ದೀರ್ಘವಾಗಿ ಶ್ವಾಸ ತಗೊಳ್ಳಿ ಮಿತ್ರರೇ. ಗಮನಿಸ್ತಾ ದೀರ್ಘವಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡಿ. 3 ಬಾರಿ ಶ್ವಾಸ ತಗೊಳ್ಳಿ.
ನಿಧಾನವಾಗಿ ಶ್ವಾಸ ತಗೊಳ್ತಾ ಇದ್ದೀರಾ. ನಿಧಾನವಾಗಿ ಶ್ವಾಸ ತಗೊಂಡು ಅದೇ ರೀತಿ ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡ್ತಾ ಇದ್ದೀರಾ. ಆ ಸ್ಥಳದಲ್ಲಿ ಕೆಂಪು ಬಣ್ಣದ ಕಮಲದ ಹೂವು ಅರಳುತ್ತಾ ಇದೆ. ಅಲ್ಲಿ ಅತಿ ಹೆಚ್ಚು ಶಕ್ತಿ ಉತ್ಪತ್ತಿ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವಿಸುತ್ತಾ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಮತ್ತೊಮ್ಮೆ ಶ್ವಾಸವನ್ನು ತೆಗೆದುಕೊಂಡು ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡ್ತಾ ಬನ್ನಿ ಮಿತ್ರರೇ. ಆ ಶ್ವಾಸದಿಂದ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಆಚೆ ಹೋಗ್ಲಿ. ನಿಮ್ಮ ಗಮನ ಮೂಲಾಧಾರ ಚಕ್ರದಲ್ಲಿ ಹರಡುತ್ತಿರುವ ಆ ಒಂದು ಕೆಂಪು, ಆ ಕೆಂಪುವಿನಿಂದ ಹರಡುತ್ತಿರುವ ಶಕ್ತಿಯು ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಕ್ಕೂ ಚಲಿಸ್ತಾ ಇರೋ ರೀತಿ ಗಮನಿಸ್ತಾ ಇರಿ ಮಿತ್ರರೇ. ಪ್ರತಿಯೊಂದು ಭಾಗಕ್ಕೂ ಆ ಕೆಂಪು ಬಣ್ಣದ ಶಕ್ತಿ ಸೇರ್ತಾ ಇದೆ. ಅದನ್ನ ಗಮನಿಸ್ತಾ ಈಗ ನೀವು ಮನಸ್ಸಿನಲ್ಲಿ ಕೆಲವು ಸಂಕಲ್ಪಗಳನ್ನ ಮಾಡಿಕೊಳ್ಳೋಣ. ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸಂಕಲ್ಪಗಳನ್ನ ಇಲ್ಲಿ ಮನಸ್ಸಿನಲ್ಲಿ ಹೇಳ್ಕೊಳ್ಳೋಣ. ನಾನು ಹೇಳುವ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ನಿಧಾನವಾಗಿ ಇರ್ತದೆ. ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ. ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ. ನನಗೆ ದೈವದ ರಕ್ಷಣೆ ಇದೆ. ನನಗೆ ದೈವದ ರಕ್ಷಣೆ ಇದೆ. ನಾನು ದೊಡ್ಡ ಪರ್ವತದಂತೆ ಇದ್ದೇನೆ. ನಾನು ದೊಡ್ಡ ಪರ್ವತದಂತೆ ಇದ್ದೇನೆ. ನಾನು ತುಂಬಾ ಶಕ್ತಿವಂತನಾಗಿದ್ದೇನೆ. ನಾನು ತುಂಬಾ ಶಕ್ತಿವಂತನಾಗಿದ್ದೇನೆ. ನಾನು ಭಯ ಆತಂಕಗಳಿಂದ ದೂರ ಇದ್ದೇನೆ. ನಾನು ಭಯ ಆತಂಕಗಳ ದೂರ ಮಾಡಿದ್ದೇನೆ. ನಾನು ಸ್ಥಿರವಾಗಿ ಶಕ್ತಿಶಾಲಿಯಾಗಿದ್ದೇನೆ. ನಾನು ಸ್ಥಿರವಾಗಿ ಶಕ್ತಿಶಾಲಿಯಾಗಿದ್ದೇನೆ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೇನೆ. ಈಗ ನಿಮ್ಮ ಗಮನ ಉಸಿರಿನ ಮೇಲೆ ತನ್ನಿ ಮಿತ್ರರೇ. ಸಂಕಲ್ಪ ಮುಗಿದ ಮೇಲೆ ನಿಮ್ಮ ಗಮನವನ್ನು ಉಸಿರಿನ ಮೇಲೆ ತನ್ನಿ. ನಿಧಾನವಾಗಿ ಮೂಲಾಧಾರ ಚಕ್ರದ ಮೇಲೆ ನಿಮ್ಮ ಗಮನವನ್ನು ಇರಿಸಿ. ಈಗ ಸಹಜವಾಗಿ ಉಸಿರಾಟ ಮಾಡ್ತಾ ಬನ್ನಿ. ಸಂಕಲ್ಪವನ್ನು ಮಾಡಿದ್ದೀರಾ. ನಿಧಾನವಾಗಿ ನಿಮ್ಮ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಮ್ಮೆ ನಿಮ್ಮ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಆಚೆ ಬಿಡ್ತಾ ಬನ್ನಿ. ಈಗ ನಿಮ್ಮ ಗಮನ ಮೂಲಾಧಾರ ಚಕ್ರದ ಮೇಲಿದೆ. ಅಲ್ಲಿ ಕೆಂಪು ಬಣ್ಣದ ಕಮಲದ ಹೂವು ಅರಳುತ್ತಾ ಇದೆ. ಅದರಿಂದ ಹೆಚ್ಚಿನ ಶಕ್ತಿ ನಿಮ್ಮ ದೇಹದಲ್ಲಿ ಅರಳುತ್ತಾ ಇರೋದನ್ನ ಗಮನಿಸ್ತಾ ಬನ್ನಿ. ನಿಮ್ಮ ದೇಹದಲ್ಲಿ ಪ್ರತಿ ಅಂಗಕ್ಕೂ ಆ ಶಕ್ತಿಯು ತಲುಪುತ್ತಿದೆ. ಇದನ್ನು ನೀವು ಗಮನಿಸ್ತಾ ಬನ್ನಿ. ನಿಮ್ಮ ಶ್ವಾಸದಿಂದ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಆಚೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಇರಿ ಮಿತ್ರರೇ. ಆ ಪ್ರಕಾಶವಂತವಾದ ಎನರ್ಜಿಯು ನಿಮ್ಮ ದೇಹದಲ್ಲಿ ಪ್ರತಿ ಅಂಗಕ್ಕೂ ತಲುಪ್ತಾ ಇದೆ. ಪ್ರತಿ ಕಣವಿಗೂ ತಲುಪ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇರಿ. ಈಗ ನೀವು ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನ ಆಚೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇರಿ ಮಿತ್ರರೇ. ಈಗ ನಾವು ಈ ಚಕ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರವನ್ನು ಜಪಿಸೋಣ. ಈ ಪ್ರಕೃತಿಯಲ್ಲಿ ಇರುವಂತಹ ಶಕ್ತಿಯು ಆ ಮಂತ್ರಶಕ್ತಿಗೆ ಅಡಿಯಾಗಿದೆ. ಅದರಿಂದ ನಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಆದ್ದರಿಂದ ನಾವು ಈಗ ಆ ಮಂತ್ರವನ್ನು ಜಪಿಸೋಣ ಮಿತ್ರರೇ. ನನ್ನೊಂದಿಗೆ ನೀವು ದೀರ್ಘವಾಗಿ ಶಾಂತವಾಗಿ ನಿಧಾನವಾಗಿ ಆ ಮಂತ್ರವನ್ನು ಜಪಿಸೋಣ. ಆ ಮಂತ್ರ ಲಂ ಅನ್ನೋ ಬೀಜಾಕ್ಷರ. ಮಿತ್ರರೇ ನೆನಪಿಟ್ಕೊಳ್ಳಿ, ಲಂ ಅನ್ನೋ ಬೀಜಾಕ್ಷರವನ್ನ ನಾವು ಈಗ ಜಪ ಮಾಡ್ತಾ ಇದ್ದೀವಿ. 5 ಬಾರಿ ಈ ಮಂತ್ರವನ್ನ ನಾವು ಮಧುರವಾಗಿ ಹೇಳೋಣ. ನನ್ನೊಂದಿಗೆ ನೀವು ಹೇಳಿ ಮಿತ್ರರೇ. ಲಂ ಲಂ
ಲಂ ಲಂ ಲಂ ಈಗ ಆ ದಾರದಲ್ಲಿ ಆಗ್ತಾ ಇರುವಂತ ಒಂದು ವೈಬ್ರೇಷನ್ ಅನ್ನ ಗಮನಿಸಿ. ಅಲ್ಲಿ ಅರಳುತ್ತಿರುವ ಕಮಲಗಳಿಂದ ಆ ಕೆಂಪು ಶಕ್ತಿಯು ನಮ್ಮ ದೇಹದ ಕಣ ಕಣಕ್ಕೂ ಹರಿಯುತ್ತಿರುವುದನ್ನು ಗಮನಿಸ್ತಾ ನಿಮ್ಮ ದೇಹದಲ್ಲಿರುವಂತ ನಕಾರಾತ್ಮಕ ಶಕ್ತಿಯು ಆಚೆ ಹೋಗುವಾಗ ಆ ಶ್ವಾಸವು ಬಿಸಿಯಾಗುವುದನ್ನು ಗಮನಿಸಿ ಮಿತ್ರರೇ. ನಿಧಾನವಾಗಿ ಶ್ವಾಸ ತಕೊಂಡು ಶ್ವಾಸ ಬಿಡುತ್ತಾ ಈಗ ಮತ್ತೊಮ್ಮೆ ಜೋರಾಗಿ ಈ ಒಂದು ಮಂತ್ರವನ್ನು ಜಪಿಸೋಣ ಮಿತ್ರರೇ. ಮತ್ತೊಮ್ಮೆ ನೀವು ಜೋರಾಗಿ ಈ ಮಂತ್ರವನ್ನು ಜಪಿಸೋಣ. ನನ್ನೊಂದಿಗೆ ನೀವು ಜೋರಾಗಿ ಈ ಮಂತ್ರವನ್ನು ಜಪಿಸೋಣ ಮಿತ್ರರೇ. ಪ್ರಾರಂಭ ಮಾಡೋಣ. ಆದರೆ ಅದಕ್ಕೆ ಮೂಲಾಧಾರ ಚಕ್ರದಲ್ಲಿ ಆಗಿರುವಂತ ವೈಬ್ರೇಷನ್ ಅನ್ನು ನೀವು ಗಮನಿಸ್ತಾ ಈ ಮಂತ್ರವನ್ನು ಹೇಳಿ. 5 ಬಾರಿ ಹೇಳೋಣ ಮಿತ್ರರೇ. ನನ್ನೊಂದಿಗೆ ನೀವು ಜೋರಾಗಿ ಆ ಮಂತ್ರವನ್ನು ಹೇಳಿ. ಲಂ 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 ಮಿತ್ರರೇ, ಈಗ ನಿಧಾನವಾಗಿ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಆಗುವಂತಹ ಒಂದು ಬಣ್ಣದ ಚಲನೆಯನ್ನ ಗಮನಿಸ್ತಾ, ಅಲ್ಲಿ ಅರಳುತ್ತಿರುವ ಹೂವನ್ನು ಗಮನಿಸ್ತಾ, ಅದು ನಿಮ್ಮ ದೇಹದ ಸಂಪೂರ್ಣ ಭಾಗವನ್ನು ಆಕ್ರಮಿಸಿರುವುದನ್ನು ನೀವು ನೋಡಿ. ಈಗ ನಿಮ್ಮ ದೇಹವೆಲ್ಲ ಕೆಂಪು ಬಣ್ಣಕ್ಕೆ ಬಂದಿದೆ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ ಮಿತ್ರರೇ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡಿ. ಈಗ ಮೂಲಾಧಾರ ಚಕ್ರದಲ್ಲಿರುವಂತ ಎಲ್ಲಾ ನಕಾರಾತ್ಮಕ ಶಕ್ತಿಯು ನಿಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇರೋದನ್ನ ಗಮನಿಸಿ. ಈಗ ನೀವು ಮೂಲಾಧಾರ ಚಕ್ರದಲ್ಲಿ ಆಗುತ್ತಿರುವ ಬಿಸಿಯಾದ ಅನುಭವವನ್ನ ಗಮನಿಸಿ ಮಿತ್ರರೇ. ಮೂಲಾಧಾರ ಚಕ್ರದಲ್ಲಿ ನಿಮಗೆ ಬಿಸಿಯಾದ ಅನುಭವವಾಗ್ತಾ ಇದ್ದದನ್ನ ಗಮನಿಸಿ. ಈಗ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ಈಗ ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡ್ತಾ ಆ ವಿಶ್ವದಿಂದ ಬಂದಂತ ಅದ್ಭುತವಾದ ಶಕ್ತಿ ನಿಮ್ಮ ದೇಹದ ಪ್ರತಿಯೊಂದು ಕಣಕಣದಲ್ಲಿ ತುಂಬಿರುವುದನ್ನ ಗಮನಿಸಿ. ದೇಹವೆಲ್ಲವೂ ಕೆಂಪು ಬಣ್ಣವಾಗಿರುವುದನ್ನ ಗಮನಿಸಿ. ಮೂಲಾಧಾರ ಚಕ್ರದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯು ಸಂಪೂರ್ಣ ನಿಮ್ಮ ದೇಹದಿಂದ ಆಚೆ ಹೋಗಿದೆ ಅಂತ ಗಮನಿಸ್ತಾ ಈಗ ನಿಮ್ಮ ಮೂಲಾಧಾರ ಚಕ್ರವು ಸಕ್ರಿಯವಾಗಿದೆ ಅಂತ ಗಮನಿಸಿ ಮಿತ್ರರೇ.
ನಿಮ್ಮ ಮೂಲಾಧಾರ ಚಕ್ರವು ಸಕ್ರಿಯವಾಗಿದೆ ಅಂತ ಗಮನಿಸಿ. ಈಗ ನಿಧಾನವಾಗಿ ನಾವು ಸ್ವಲ್ಪ ಮೇಲೆ ಬರೋಣ ಮಿತ್ರರೇ. ನಮ್ಮ ಗಮನವನ್ನು ಈಗ ನಾವು ನಿಧಾನವಾಗಿ ಸ್ವಲ್ಪ ಮೇಲೆ ತೆಗೆದುಕೊಂಡು ಬಂದು ಸ್ವಾದಿಷ್ಠಾನ ಚಕ್ರವನ್ನು ಗಮನಿಸೋಣ ಮಿತ್ರರೇ. ಈ ಸ್ವಾದಿಷ್ಠಾನ ಚಕ್ರವು ನಮ್ಮ ಒಕ್ಕಲಿನ ಭಾಗದ ಕೆಳಭಾಗದಲ್ಲಿ 2 ಇಂಚು ಕೆಳಭಾಗದಲ್ಲಿ ಬೆನ್ನು ಮೂಳೆಯ ಅಂಟಿಕೊಂಡಿರುವಂತೆ ಜನನೇಂದ್ರಿಯದ ಹಿಂದಿನ ಭಾಗದಲ್ಲಿರುವುದನ್ನು ಗಮನಿಸಿ. ನಿಧಾನವಾಗಿ ನಿಮ್ಮ ಸ್ವಾದಿಷ್ಠಾನ ಚಕ್ರವೊಂದ ಮೇಲೆ ನಿಮ್ಮ ಗಮನವನ್ನು ತನ್ನಿ ಮಿತ್ರರೇ. ನಿಮ್ಮ ಒಕ್ಕಲಿನ 2 ಇಂಚು ಕೆಳಗಿರುವಂತಹ ಈ ಅದ್ಭುತವಾದ ಒಂದು ಚಕ್ರವನ್ನು ಗಮನಿಸ್ತಾ ನೋಡಿ ಮಿತ್ರರೇ. ಈಗ ನೀವು ಗಮನಿಸುತ್ತಿರುವ ಸ್ವಾದಿಷ್ಠಾನ ಚಕ್ರವು ಕಿತ್ತಳೆ ಬಣ್ಣದಲ್ಲಿದೆ ಮಿತ್ರರೇ. ಕಿತ್ತಳೆ ಬಣ್ಣದಲ್ಲಿದೆ. ಅಲ್ಲಿ ನಿಮಗೆ 6 ಕಮಲಗಳು ಅರಳುತ್ತಾ ಇರೋದನ್ನ ಗಮನಿಸಿ ಮಿತ್ರರೇ. ವೃತ್ತಾಕಾರವಾಗಿ 6 ಕಮಲಗಳು ಅರಳುತ್ತಾ ಇರೋದನ್ನ ಗಮನಿಸಿ. ಇಲ್ಲಿ ನೀವು ನೀರಿನಲ್ಲಿ ತೇಲ್ತಾ ಇರುವಂತ ಭಾವನೆ ಬರ್ತದೆ. ಇದು ಜಲಚಕ್ರವಾಗಿರೋದ್ರಿಂದ ನೀರಿನಲ್ಲಿ ತೇಲುತ್ತಿರುವ ಅನುಭವ ಆಗುತ್ತೆ. ನೀವು ನೀರಿನಲ್ಲಿ ತೇಲ್ತಾ ಇರೋ ತರ ಗಮನಿಸಿ. ಕಿತ್ತಳೆ ಬಣ್ಣದಲ್ಲಿ ಸಂಪೂರ್ಣ ಸ್ವಾದಿಷ್ಠಾನ ಚಕ್ರ ಪ್ರಜ್ವಲಿಸುತ್ತಿರುವುದನ್ನ ಗಮನಿಸಿ ಮಿತ್ರರೇ. ಈಗ ನಿಧಾನವಾಗಿ ನಿಮ್ಮ ಮುದ್ರೆಯನ್ನು ಬದಲಿಸಿ ವರ್ಣ ಮುದ್ರೆಗೆ ಬನ್ನಿ. ವರ್ಣ ಮುದ್ರೆಗೆ ಬನ್ನಿ. ಅಗ್ನಿ ತತ್ವವಾದ ಹೆಬ್ಬೆರಳ ತುದಿಯನ್ನು ಜಲತತ್ವವಾದ ಕಿರುಬೆರಳ ತುದಿಯನ್ನು ಮೃದುವಾಗಿ ಸೇರಿಸಿ. ಅಗ್ನಿ ತತ್ವವಾದ ಹೆಬ್ಬೆರಳನ್ನು ಕಿರುಬೆರಳನ್ನು ಮೃದುವಾಗಿ ಸೇರಿಸಿ ಉಳಿದ 3 ಬೆರಳುಗಳನ್ನು ನೇರವಾಗಿ ಇಟ್ಟುಕೊಳ್ಳಿ. ಇದು ವರ್ಣ ಮುದ್ರೆ. ಈ ಒಂದು ಚಕ್ರಕ್ಕೆ ಸಂಬಂಧಿಸಿದ ಮುದ್ರೆಯನ್ನ ಇಟ್ಟುಕೊಂಡು ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ ಮಿತ್ರರೇ. ನಿಧಾನವಾಗಿ ಶ್ವಾಸ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಶ್ವಾಸವನ್ನು ಬಿಡಿ. ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲಿರಲಿ ಮಿತ್ರರೇ. ಸಂಪೂರ್ಣವಾಗಿ ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲಿರಲಿ. ಕಿತ್ತಳೆ ಬಣ್ಣದ ಹೂವು ಅರಳುತ್ತಿರುವುದನ್ನು ಗಮನಿಸುತ್ತಾ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಮತ್ತೊಂದು ಬಾರಿ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ ಮಿತ್ರರೇ. ಮತ್ತೆ ಶ್ವಾಸವನ್ನು ಆಚೆ ಬಿಡುತ್ತಾ ಆ ಅರಳುತ್ತಿರುವ ಕಮಲದಿಂದ ಆ ಕಿತ್ತಳೆ ಬಣ್ಣ ನಿಮ್ಮ ದೇಹವನ್ನು ಆವರಿಸಿರುವುದನ್ನು ನಿಧಾನವಾಗಿ ಗಮನಿಸಿ. ನಿಧಾನವಾಗಿ ಗಮನಿಸಿ. ನಿಮ್ಮ ದೇಹವೆಲ್ಲ ಈಗ ಕಿತ್ತಳೆ ಬಣ್ಣಕ್ಕೆ ಬರುತ್ತಿದೆ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಆಚೆ ಬಿಡ್ತಾ ಬನ್ನಿ. ಸ್ವಾದಿಷ್ಠಾನ ಚಕ್ರದ ಬ್ಲಾಕೇಜ್ ಅನ್ನು ನಿವಾರಣೆಗಾಗಿ ಈಗ ನಾವು ಕೆಲವು ಸಂಕಲ್ಪಗಳನ್ನ ಮಾಡಿಕೊಳ್ಳೋಣ ಮಿತ್ರರೇ. ಸ್ವಾದಿಷ್ಠಾನ ಚಕ್ರವು ಬ್ಲಾಕೇಜ್ ಅನ್ನ ನಿವಾರಣೆ ಮಾಡಲು ಈಗ ನಾವು ಕೆಲವು ಸಂಕಲ್ಪಗಳನ್ನ ಮಾಡಿಕೊಳ್ಳೋಣ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಬಿಡ್ತಾ ಬನ್ನಿ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ತಾ ಇದ್ದೀರಾ. ಮತ್ತೊಮ್ಮೆ ಶ್ವಾಸವನ್ನು ಬಿಡಿ. ನಿಮ್ಮ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಆ ವಿಶ್ವದಿಂದ ಬರುವಂತಹ ಮಹಾಶಕ್ತಿಯು ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ಆ ವಿಶ್ವದಿಂದ ಬರುವಂತಹ ಶಕ್ತಿ, ಮಹಾಶಕ್ತಿಯು ನಿಮ್ಮ ದೇಹವನ್ನು ಪ್ರವೇಶಿಸ್ತಾ ಇದೆ. ನಂತರ ನಿಮ್ಮ ದೇಹದಿಂದ ಶ್ವಾಸವು ಆಚೆ ಹೋಗುವಾಗ ನಿಮ್ಮ ಬ್ಲಾಕೇಜ್ನಲ್ಲಿ ಸಂಬಂಧಪಟ್ಟಂತ ಆ ಶಕ್ತಿಯು, ನಕಾರಾತ್ಮಕ ಶಕ್ತಿಯು ಆಚೆ ಹೋಗ್ತಾ ಇರೋದನ್ನ ಗಮನಿಸಿ ಮಿತ್ರರೇ. ನಿಧಾನವಾಗಿ ಗಮನಿಸಿ. ಈಗ ನಾವು ಸ್ವಾದಿಷ್ಠಾನ ಚಕ್ರದ ಸಂಬಂಧಪಟ್ಟಂತಹ ಕೆಲವು ಸಂಕಲ್ಪಗಳನ್ನ ತೆಗೆದುಕೊಳ್ಳೋಣ ಮಿತ್ರರೇ. ಸಂಕಲ್ಪಗಳು ನಾನು ಹೇಳುವ ರೀತಿ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಬನ್ನಿ. ನಿಮ್ಮ ಸಂಪೂರ್ಣ ಧ್ಯಾನವು ಸ್ವಾದಿಷ್ಠಾನ ಚಕ್ರದ ಮೇಲಿರಲಿ. ಈ ಸಂಕಲ್ಪಗಳನ್ನು ಹೇಳಿಕೊಳ್ಳುವಾಗ ಅಲ್ಲಿ ಸಂಭವಿಸುವಂತಹ ಒಂದು ಬದಲಾವಣೆಯನ್ನ ಗಮನಿಸುತ್ತಾ ಈಗ ನಾವು ಆ ಒಂದು ಸಂಕಲ್ಪಗಳನ್ನ ನಾವು ಇಲ್ಲಿ ಹೇಳಿಕೊಳ್ಳೋಣ. ನನ್ನನ್ನು ನಾನು ಪ್ರೀತಿಸುತ್ತೇನೆ. ನನ್ನನ್ನು ನಾನು ಪ್ರೀತಿಸುತ್ತೇನೆ. ನನ್ನಲ್ಲಿ ಪ್ರಾಮಾಣಿಕತೆ ಇದೆ. ನನ್ನಲ್ಲಿ
ಪ್ರಾಮಾಣಿಕತೆ, ನಾನು ಸೃಜನಶೀಲ ವ್ಯಕ್ತಿ, ನಾನು ಸೃಜನಶೀಲ ವ್ಯಕ್ತಿ, ಹಾಗೆಯೇ ನನ್ನನ್ನು ನಾನು ಪ್ರೀತಿಸುತ್ತೇನೆ, ನಾನು ಹಾಗೆಯೇ ನನ್ನನ್ನು ನಾನು ಪ್ರೀತಿಸುತ್ತೇನೆ, ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ, ನಾನು ನನ್ನ ದೇಹವನ್ನು ಪ್ರೀತಿಸುತ್ತೇನೆ, ನಾನು ನನ್ನ ದೇಹವನ್ನು ಗೌರವಿಸುತ್ತೇನೆ, ನಾನು ನನ್ನ ದೇಹವನ್ನ ಗೌರವಿಸುತ್ತೇನೆ, ನನ್ನ ಭಾವನೆಗಳನ್ನು ನಾನು ನಂಬುತ್ತೇನೆ, ನನ್ನ ಭಾವನೆಗಳನ್ನು ನಾನು ನಂಬುತ್ತೇನೆ, ನಾನು ಕೋಮಲ ಸ್ವಭಾವದ ವ್ಯಕ್ತಿ, ನಾನು ಕೋಮಲ ಸ್ವಭಾವದ ವ್ಯಕ್ತಿ, ನನ್ನಲ್ಲಿ ಆತ್ಮೀಯತೆ ಇದೆ, ನನ್ನಲ್ಲಿ ಆತ್ಮೀಯತೆ ಇದೆ, ನಾನು ಸಂತೋಷವನ್ನು ಅನುಭವಿಸಲು ಅರ್ಹನಿದ್ದೇನೆ, ನಾನು ಸಂತೋಷವನ್ನು ಅನುಭವಿಸಲು ಅರ್ಹನಿದ್ದೇನೆ, ನನ್ನಲ್ಲಿ ಇಂದ್ರಿಯಗಳು ಆರೋಗ್ಯ ತುಂಬಾ ಚೆನ್ನಾಗಿದೆ, ನನ್ನಲ್ಲಿ ಇಂದ್ರಿಯಗಳ ಆರೋಗ್ಯ ತುಂಬಾ ಚೆನ್ನಾಗಿದೆ, ನನ್ನ ದೇಹವು ಶಕ್ತಿವಂತ ಮತ್ತು ಆರೋಗ್ಯವಂತವಾಗಿದೆ, ನನ್ನ ದೇಹವು ಶಕ್ತಿವಂತ ಮತ್ತು ಆರೋಗ್ಯವಂತವಾಗಿದೆ, ನಾನು ಸಂತೋಷ ಮತ್ತು ಸುಖವನ್ನು ಅನುಭವಿಸಲು ಮುಕ್ತನಾಗಿದ್ದೇನೆ, ನಾನು ಸಂತೋಷ ಮತ್ತು ಸುಖವನ್ನು ಅನುಭವಿಸಲು ಮುಕ್ತನಾಗಿದ್ದೇನೆ. ಈಗ ನಿಮ್ಮ ಗಮನವು ಸ್ವಾದಿಷ್ಟಾನ ಚಕ್ರದ ಮೇಲಿದೆ ಮಿತ್ರರೇ. ಈಗ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ, ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ಈಗ ನಾವು ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡೋಣ. ನಮ್ಮ ಉಸಿರಾಟ ಸಾಧಾರಣವಾಗಿದೆ. ಈಗ ನಾವು ಮತ್ತೊಮ್ಮೆ ಶ್ವಾಸವನ್ನು ತೆಗೆದುಕೊಳ್ಳೋಣ ಮಿತ್ರರೇ. ಈಗ ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡೋಣ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋಣ. ಈಗ ಸ್ವಾದಿಷ್ಠಾನ ಚಕ್ರದಲ್ಲಿ ನಿಮ್ಮ ಗಮನವಿಟ್ಟಾಗ ಅಲ್ಲಿ ಆಗುವಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಗಮನಿಸ್ತಾ ಇದೆ. ಅಲ್ಲಿ ಅರಳುತ್ತಿರುವ ಕಮಲದ ಹೂವನ್ನು ಗಮನಿಸಿ. ಆರೆಂಜ್ ಬಣ್ಣದಿಂದ ಅರಳುತ್ತಿರುವ ಕಮಲದ ಹೂವಿನಿಂದ ಅದ್ಭುತವಾದ ಶಕ್ತಿ ಉತ್ಪತ್ತಿಯಾಗಿ ನಿಮ್ಮ ದೇಹದ ಪ್ರತಿ ಕಣ ಕಣದಲ್ಲಿಯೂ ಹರಿಯುತ್ತಿದೆ ಮಿತ್ರರೇ ಎಂದು ಭಾವಿಸೋಣ. ದೇಹದಲ್ಲಿ ಪ್ರತಿ ಕಣದಲ್ಲಿ ಹರಿಯುತ್ತಿರುವಂತಹ ಭಾವಿಸೋಣ ಮಿತ್ರರೇ. ಈಗ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ಶ್ವಾಸವನ್ನು ನಿಧಾನವಾಗಿ ಆಚೆ ಬಿಡೋಣ. ಅರಳುತ್ತಿರುವ ಕಮಲವನ್ನು ಗಮನಿಸೋಣ. ಅರಳುತ್ತಿರುವ ಕಮಲವನ್ನು ಗಮನಿಸೋಣ. ಆ ಕಮಲದಿಂದ ಬರುತ್ತಿರುವಂತಹ ವಿಶ್ವಶಕ್ತಿ, ಆ ಕಾಂತಿಯು ನಮ್ಮ ದೇಹದ ಪ್ರತಿ ಕಣ ಕಣದಲ್ಲಿಯೂ ತುಂಬುತ್ತಿದೆ ಮಿತ್ರರೇ. ನಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ಸಂಪೂರ್ಣ ಆಚೆ ಹೋಗ್ತಾ ಇದೆ. ಸ್ವಾದಿಷ್ಠಾನ ಚಕ್ರದಲ್ಲಿ ತುಂಬಿರುವಂತಹ ನಕಾರಾತ್ಮಕ ಶಕ್ತಿಯು ಸಂಪೂರ್ಣವಾಗಿ ಆಚೆ ಹೋಗ್ತಾ ಇರೋದನ್ನ ಗಮನಿಸಿ. ಈಗ ನಾವು ಈ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಬೀಜ ಮಂತ್ರವನ್ನು ಜಪಿಸೋಣ ಮಿತ್ರರೇ. ಈ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಬೀಜ ಮಂತ್ರವನ್ನು ಜಪಿಸೋಣ. ಸಂಪೂರ್ಣವಾಗಿ ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲಿರಲಿ. ಈಗ ಧೀರವಾಗಿ ಶ್ವಾಸ ತೆಗೆದುಕೊಂಡು ಶ್ವಾಸ ಬಿಡುತ್ತಾ ಓಂ ಅನ್ನುವ ಬೀಜಾಕ್ಷರ ಮಂತ್ರವನ್ನು ಹೇಳೋಣ ಮಿತ್ರರೇ. ಈ ಬೀಜಾಕ್ಷರ ಮಂತ್ರವನ್ನು ಹೇಳುವಾಗ ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲಿದ್ದು ಅಲ್ಲಿ ಆಗುವಂತ ವೈಬ್ರೇಷನ್ ಅನ್ನ ತಾವು ಗಮನಿಸ್ತಾ ಇರಿ ಮಿತ್ರರೇ. ಈಗ ನನ್ನೊಂದಿಗೆ ನೀವು 5 ಬಾರಿ ಓಂ ಅನ್ನೋ ಬೀಜಾಕ್ಷರ ಮಂತ್ರವನ್ನು ಉಚ್ಚಾರಣೆ ಮಾಡೋಣ ಮಿತ್ರರೇ. ಪ್ರಾರಂಭ ಮಾಡಿ. 5 ಬಾರಿ ಓಂ ಅನ್ನೋ ಬೀಜಾಕ್ಷರವನ್ನು ಉಚ್ಚಾರಣೆ ಮಾಡೋಣ. ನಿಧಾನವಾಗಿ ಮಧುರವಾಗಿ ನೀವು ನನ್ನೊಂದಿಗೆ ಓಂ ಅನ್ನೋ ಬೀಜಾಕ್ಷರನ ಉಚ್ಚಾರಣೆ ಮಾಡಿ. ಓಂ
ಓಂ ಓಂ ಓಂ ಮಿತ್ರರೇ, ಸ್ವಾಧಿಷ್ಠಾನ ಚಕ್ರದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ಗಮನಿಸಿ. ಈಗ ಅಲ್ಲಿ ಅರಳುತ್ತಿರುವ ಕಮಲಗಳಿಂದ ಪ್ರಕಾಶವಂತವಾಗಿ ಕಿತ್ತಳೆ ಬಣ್ಣವು ಪ್ರಜ್ವಲಿಸುತ್ತಾ ನಿಮ್ಮ ದೇಹದ ಪ್ರತಿ ಕಣದಲ್ಲಿಯೂ ಹರಿಯುತ್ತಿರುವುದನ್ನು ಗಮನಿಸಿ ಮಿತ್ರರೇ. ಸಂಪೂರ್ಣವಾಗಿ ನಿಮ್ಮ ದೇಹವೆಲ್ಲ ಕಿತ್ತಳೆ ಬಣ್ಣದ ಆಕಾರದಲ್ಲಿ ಬಂದಿದೆ. ಅದ್ಭುತವಾದ ಶಕ್ತಿಯು ನಿಮ್ಮ ದೇಹದ ಪ್ರತಿ ಕಣ ಕಣದಲ್ಲಿ ಹರಿಯುತ್ತಿರುವುದನ್ನು ಗಮನಿಸಿ. ಅದೇ ರೀತಿ ನಿಮ್ಮ ಶ್ವಾಸದಿಂದ ಆಚೆ ಬರುವಾಗ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಆಚೆ ಹೋಗ್ತಾ ಇರೋದನ್ನ ಗಮನಿಸಿ ಮಿತ್ರರೇ. ನಿಧಾನವಾಗಿ ಗಮನಿಸಿ. ಹರಳುತ್ತಿರುವ ಆ ಕಮಲದ ಹೂಗಳನ್ನ ಗಮನಿಸಿ. ಅದೇ ರೀತಿ ಅಲ್ಲಿ ಪ್ರಕಾಶವಂತವಾಗಿ ಪ್ರಜ್ವಲಿಸುತ್ತಿರುವ ಆ ಶಕ್ತಿಯನ್ನು ಗಮನಿಸಿ. ಆ ಶಕ್ತಿಯು ನಿಮ್ಮ ದೇಹದ ನರ ನಾಡಿಗಳಲ್ಲಿ ಹರಿಯುತ್ತಿರುವುದನ್ನು ಗಮನಿಸಿ ಮಿತ್ರರೇ. ಸಂಪೂರ್ಣವಾಗಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಮನಸ್ಸನ್ನಿಟ್ಟಿದ್ದೀರಾ. ಆ ಶಕ್ತಿಯನ್ನು ಬರುವುದನ್ನು ಗಮನಿಸ್ತಾ ಪ್ರತಿಯೊಂದು ಕಣ ಕಣದಲ್ಲೂ ಆ ಒಂದು ಪ್ರಕಾಶವಂತವಾದ ಶಕ್ತಿಯ ಅನುಭವವನ್ನು ಪಡೆಯಿರಿ ಮಿತ್ರರೇ. ಈಗ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ, ಮತ್ತೆ ಶ್ವಾಸವನ್ನು ಬಿಡಿ ಮಿತ್ರರೇ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ, ಶ್ವಾಸವನ್ನು ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಮ್ಮ ಗಮನವು ಸ್ವಾಧಿಷ್ಠಾನ ಚಕ್ರದ ಮೇಲಿದೆ. ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯು ಎಲ್ಲವೂ ಆಚೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಈಗ ಮತ್ತೊಮ್ಮೆ ನಾವು ದೀರ್ಘವಾಗಿ, ಜೋರಾಗಿ, ಮಧುರವಾಗಿ 5 ಬಾರಿ ಆ ಬೀಜಾಕ್ಷರ ಮಂತ್ರವನ್ನು ಜಪಿಸೋಣ ಮಿತ್ರರೇ. ಎಲ್ಲರೂ ನನ್ನೊಂದಿಗೆ ಆ ಬೀಜಾಕ್ಷರಿ ಮಂತ್ರವನ್ನು ಜಪಿಸಿ ಮಿತ್ರರೇ. ಜೋರಾಗಿ, ಮಧುರವಾಗಿ, ಕ್ರಮಬದ್ಧವಾಗಿ ಆ ಬೀಜಾಕ್ಷರಿ ಮಂತ್ರವನ್ನು ಜಪಿಸೋಣ. ನನ್ನೊಂದಿಗೆ ಪ್ರಾರಂಭಿಸಿ 5 ಬಾರಿ ಆ ಬೀಜಾಕ್ಷರಿ ಮಂತ್ರವನ್ನು ಜಪಿಸೋಣ. ಓಂ 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 ನಿಧಾನವಾಗಿ ನಿಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ಗಮನಿಸಿ.
ಅಲ್ಲಿ ಆಗುತ್ತಿರುವ ವೈಬ್ರೇಷನ್ ಗಮನಿಸಿ ಮಿತ್ರರೇ. ಈಗ ಎಲ್ಲಾ ನಕಾರಾತ್ಮಕ ಶಕ್ತಿಯು ಅಲ್ಲಿಂದ ಹೋಗ್ತಾ ಇರೋದನ್ನ ಗಮನಿಸಿ. ಆ ಒಂದು ಪ್ರದೇಶವು ಬಿಸಿಯಾಗಿರುವುದನ್ನ ಗಮನಿಸಿ ಮಿತ್ರರೇ. ಸ್ವಾದಿಷ್ಟಾನ ಇರುವಂತಹ ಪ್ರದೇಶವು ಬಿಸಿಯಾಗುತ್ತಿರುವುದನ್ನ ಗಮನಿಸಿ. ಈಗ ನಿಮ್ಮ ದೇಹವು ಸಂಪೂರ್ಣವಾಗಿ ಕಿತ್ತಳೆ ಬಣ್ಣದಲ್ಲಿದೆ. ಪ್ರತಿಯೊಂದು ಅಂಗವು ಕಿತ್ತಳೆ ಬಣ್ಣದಲ್ಲಿ ಆ ಶಕ್ತಿವಂತ ವಿಶ್ವಶಕ್ತಿಯು ತುಂಬಿ ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣ ನಿಮ್ಮ ದೇಹದಿಂದ ಆಚೆ ಹೊರಡಿಸಿದೆ. ಈಗ ಮನಸ್ಸು ಹಗುರ ಆಗ್ತಾ ಇದೆ, ದೇಹ ಹಗುರವಾಗ್ತಾ ಇದೆ. ಸ್ವಾದಿಷ್ಟಾನ ಚಕ್ರದ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಆಚೆ ಹೊರಟೋಗಿದೆ, ಕ್ರಿಯಾತ್ಮಕವಾಗಿದೆ. ಈಗ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ಮತ್ತೆ ನಿಧಾನವಾಗಿ ನಿಮ್ಮ ಶ್ವಾಸವನ್ನು ಆಚೆ ಬಿಡಿ. ನಿಧಾನವಾಗಿ ಶ್ವಾಸವನ್ನು ಮತ್ತೊಮ್ಮೆ ತೆಗೆದುಕೊಳ್ಳಿ, ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಆ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಆ ವಿಶ್ವದಿಂದ ಬರುವಂತಹ ಮಹಾಶಕ್ತಿಯು ನಿಮ್ಮ ದೇಹದಲ್ಲಿ ಪ್ರತಿ ಕಣದಲ್ಲೂ ತುಂಬುತ್ತಾ ಇರೋದನ್ನ ಗಮನಿಸಿ. ಅದೇ ರೀತಿ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ಶ್ವಾಸದಿಂದ ಆಚೆ ಹೋಗ್ತಾ ಇರೋದನ್ನ ಗಮನಿಸಿ ಮಿತ್ರರೇ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ, ದೀರ್ಘವಾಗಿ ಶ್ವಾಸ ಬಿಡ್ತಾ ನಿಧಾನವಾಗಿ ನಿಮ್ಮ ಮನಸ್ಸನ್ನ, ಈಗ ನಿಧಾನವಾಗಿ ನಿಮ್ಮ ಮನಸ್ಸನ್ನ ಮಣಿಪುರ ಚಕ್ರದತ್ತ ಬನ್ನಿ. ನಿಮ್ಮ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಗಮನವು ಮಣಿಪುರ ಚಕ್ರದ ಮೇಲೆ ಬರಲಿ. ಈ ಮಣಿಪುರ ಚಕ್ರವು ಇರುವ ಸ್ಥಳ ಗಮನಿಸಿ ಮಿತ್ರರೇ. ಈ ಚಕ್ರವು ನಾಭಿಯ ಕೇಂದ್ರದಿಂದ ಮೇರೆಗಿದೆ. ನಿಮ್ಮ ಮೇರುದಂಡದಲ್ಲಿ, ನಿಮ್ಮ ನಾಭಿಯ ಕೇಂದ್ರದ ಮೇಲೆ ಹೃದಯ ಭಾಗದ ಹಿಂದೆ ಇದೆ. ಇಲ್ಲನ್ನು ಗಮನಿಸಿ. ನಿಮ್ಮ ನಾಭಿಯ ಹತ್ರ ಇರುವಂತಹ ಮಣಿಪುರ ಚಕ್ರವನ್ನ ಗಮನಿಸಿ ಮಿತ್ರರೇ. ಈ ಚಕ್ರವು, ಮಣಿಪುರ ಚಕ್ರವು ಹಳದಿ ಬಣ್ಣದಿಂದ ಉದಯ ಸೂರ್ಯನ ಬಣ್ಣದಿಂದ ಪ್ರಜ್ವಲಿಸ್ತಾ ಇದೆ ಅನ್ನೋದನ್ನ ಗಮನಿಸಿ ಮಿತ್ರರೇ. ಉದಯಿಸುವ ಸೂರ್ಯನ ಬಣ್ಣದಿಂದ ಪ್ರಜ್ವಲಿಸುತ್ತಾ ಇರುವಂತಹ ಆ ಮಣಿಪುರ ಚಕ್ರವನ್ನ ಗಮನಿಸಿ. ಈ ಮಣಿಪುರ ಚಕ್ರದಲ್ಲಿ 10 ಕಮಲಗಳು ಅರಳುತ್ತಿರುವುದನ್ನ ಗಮನಿಸಿ ಮಿತ್ರರೇ. 10 ಕಮಲ ದಳಗಳು ಅರಳುತ್ತಿರುವುದನ್ನ ಗಮನಿಸಿ. ಇಲ್ಲಿ ಹಳದಿ ಬಣ್ಣದಲ್ಲಿ ಪ್ರಜ್ವಲಿಸ್ತಾ ಇರೋದನ್ನ ಗಮನಿಸಿ ಮಿತ್ರರೇ. ಇಲ್ಲಿ ನಮಗೆ ಇದು ಸೂರ್ಯನ ಪ್ರತೀಕವಾದಂತಹ, ಶಕ್ತಿ ಕೊಡುವಂತಹ ಅದ್ಭುತವಾದಂತಹ ಒಂದು ಚಕ್ರ ಮಣಿಪುರ ಚಕ್ರ. ಈ ಮಣಿಪುರ ಚಕ್ರದ ಮೇಲೆ ಗಮನವಿಟ್ಟು ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ, ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ, ದೀರ್ಘವಾಗಿ ಶ್ವಾಸ ಬಿಡಿ. ನಿಮ್ಮ ಗಮನ ಮಣಿಪುರ ಚಕ್ರದ ಮೇಲಿರಲಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಶ್ವಾಸ ಬಿಡ್ತಾ ಇರಿ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ, ದೀರ್ಘವಾಗಿ ಶ್ವಾಸ ಆಚೆ ಬಿಡ್ತಾ ಬನ್ನಿ. ಈ ಚಕ್ರಕ್ಕೆ ಬ್ಲಾಕೇಜ್ ಆಗಿರೋದನ್ನ ಗಮನಿಸಿ. ಈ ಬ್ಲಾಕೇಜ್ ಅನ್ನು ನಾವು ಓಡಿಸಲು ನಾವು ಇಲ್ಲಿ ಶ್ವಾಸಕ್ರಿಯೆಯನ್ನು ಮುಂದುವರಿಸೋಣ. ಆ ಬ್ಲಾಕೇಜ್ ಅನ್ನ ನಾವು ತೆಗೆಯಲು ದೀರ್ಘವಾಗಿ ಧ್ಯಾನ ಮಾಡಬೇಕು. ಈಗ ಇದಕ್ಕೆ ಸಂಬಂಧಪಟ್ಟಂತಹ ಮುದ್ರೆಯನ್ನ ಇಟ್ಕೊಳ್ಳಿ ಮಿತ್ರರೇ. ಸೂರ್ಯ ಮುದ್ರೆ, ಇಲ್ಲಿ ಸೂರ್ಯ ಮುದ್ರೆಯನ್ನ ಇಟ್ಕೊಳ್ಳಿ. ಈ ಪೃಥ್ವಿಗೆ ಪ್ರತೀಕವಾದ ಅನಾಮಿಕ ಉಂಗರ ಅಂದ್ರೆ ಉಂಗರದ ಬೆರಳನ್ನ ಮತ್ತು ಅಗ್ನಿ ತತ್ವವಾದ ಹೆಬ್ಬೆರಳನ್ನ ಒಂದಕ್ಕೊಂದು ಸೇರಿಸಿ, ಅದು ಬುಡದಲ್ಲಿ ಅಗ್ನಿ ತತ್ವವಾದ ಹೆಬ್ಬೆರಳಿನ ಬುಡದಲ್ಲಿ ಉಂಗರದ ಬೆರಳನ್ನಿಟ್ಟು, ಆ ಉಂಗರದ ಬೆರಳಿನ ಮೇಲೆ ಅಗ್ನಿ ತತ್ವವಾದ ಹೆಬ್ಬೆರಳನ್ನು ಇಟ್ಟು ಮೃದುವಾಗಿ ಮೃದುವಾಗಿ ಅದುಮುತ್ತ ಉಳಿದ ಬೆರಳುಗಳನ್ನ ನೇರವಾಗಿಟ್ಟು ಅಂಗೈ ಮೇಲ್ಮುಖವಾಗಿರಲಿ. ತೋರ್ ಬೆರಳು, ಮಧ್ಯದ ಬೆರಳು, ಕಿರುಬೆರಳು ನೇರವಾಗಿರಲಿ.
ಉಂಗರದ ಬೆರಳು ಅಗ್ನಿತತ್ವವಾದ ಹೆಬ್ಬೆರಳು ಹೆಬ್ಬೆರಳು ಉಂಗರದ ಬೆರಳಿನ ಮೇಲೆ ಮೃದುವಾಗಿ ಅಮ್ಮುಕುತ್ತಾ ಉಳಿದ ಬೆರಳುಗಳನ್ನು ನೇರವಾಗಿಟ್ಟುಕೊಂಡು ಅಂಗೈನ ಮೇಲ್ಮುಖವಾಗಿಟ್ಟುಕೊಳ್ಳಿ ಮಿತ್ರರೇ. ಈಗ ನಿಮ್ಮ ಗಮನ ಸಂಪೂರ್ಣವಾಗಿ ಮಣಿಪುರ ಚಕ್ರದ ಮೇಲಿದೆ. ಈಗ ನಿಮ್ಮ ಗಮನ ಸಂಪೂರ್ಣವಾಗಿ ಮಣಿಪುರ ಚಕ್ರದ ಮೇಲಿದೆ. ದೀರ್ಘವನ್ನು ಶ್ವಾಸ ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಆ ಶ್ವಾಸವನ್ನು ಆಚೆ ಬಿಡಿ ಮಿತ್ರರೇ. ಈ ಚಕ್ರವನ್ನು ಚೈತನ್ಯಗೊಳಿಸಲು, ವೃದ್ಧಿಗೊಳಿಸಲು ಈಗ ನಾವು ಪ್ರಯತ್ನ ಮಾಡೋಣ. ಈಗ ನಮ್ಮ ದೇಹದಲ್ಲಿರುವಂತಹ ಮಣಿಪುರ ಚಕ್ರವನ್ನು ಚೈತನ್ಯಗೊಳಿಸಲು, ಆ ಬ್ಲಾಕೇಜ್ ಅನ್ನು ನಿವಾರಣೆ ಮಾಡಲು ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಮ್ಮ ಗಮನ ಆ ಶ್ವಾಸದ ಮೇಲಿರಬೇಕು. ಜೊತೆಗೆ ಮಣಿಪುರ ಚಕ್ರದಲ್ಲಿ ನಿಮ್ಮ ಗಮನವನ್ನು ಇಟ್ಟಿರಿ. ದೀರ್ಘವಾಗಿ ಶ್ವಾಸವನ್ನು ಪಡೆದರೆ ತೆಗೆದುಕೊಳ್ಳಿ. ನಿಧಾನವಾಗಿ ಆಚೆ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಅತಿ ವಿಶ್ವದಿಂದ ಬರುವಂತಹ ಶಕ್ತಿಯು ತಣ್ಣನೆ ಗಾಳಿಯೊಂದಿಗೆ ನಮ್ಮ ದೇಹವನ್ನು ಪ್ರವೇಶಿಸಿರುವುದನ್ನು ಗಮನಿಸಿ. ಅದೇ ರೀತಿ ನಮ್ಮ ದೇಹವಿರುವ ಹೆಚ್ಚಾಗಿರುವಂತಹದನ್ನ ಗಮನಿಸ್ತಾ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಮತ್ತೊಮ್ಮೆ ಶ್ವಾಸವನ್ನು ಬಿಡಿ ಮಿತ್ರರೇ. ಅದ್ಭುತವಾದಂತ ಶಕ್ತಿವಂತವಾದಂತಹ ಈ ಮಣಿಪುರ ಚಕ್ರವನ್ನ ನಾವು ಈಗ ಆ ಬ್ಲಾಕೇಜ್ ಅನ್ನ ಕಳಿಸಲು ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ತಾ ಇದ್ದೀವಿ. ಈಗ ಶ್ವಾಸವನ್ನು ಬಿಡ್ತಾ ಇದ್ದೀವಿ ಮಿತ್ರರೇ. ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ಶ್ವಾಸವನ್ನು ಬಿಡ್ತಾ ಇರೋದನ್ನ ಗಮನಿಸ್ತಾ ಬನ್ನಿ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ, ಶ್ವಾಸವನ್ನು ಬಿಡಿ. ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಆ ಮಣಿಪುರ ಚಕ್ರದಲ್ಲಿ ಅಗ್ನಿ ಕಾಂತಿಯಂತೆ ಪ್ರಜ್ವಲಿಸುತ್ತಿರುವ ಆ ಶಕ್ತಿಯು ನಮ್ಮ ದೇಹದಲ್ಲಿ ಹರಿಯುತ್ತಿರುವುದನ್ನು ಗಮನಿಸಿ. ಆ ಅಗ್ನಿ ತತ್ವವಾದ ಆ ಶಕ್ತಿಯು, ನಮ್ಮ ಕಾಂತಿಯು ನಮ್ಮ ದೇಹದಲ್ಲಿ ಹರಿಯುತ್ತಿರುವಾಗ, ನಮ್ಮ ದೇಹದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯು ಆಚೆ ಕಡೆ ಹೋಗುವಾಗ, ನಮ್ಮ ಶ್ವಾಸವು ಆಚೆ ಕಡೆ ಅದರೊಂದಿಗೆ ಹೋಗ್ತಾ ಇರೋದನ್ನ ಗಮನಿಸಿ ಮಿತ್ರರೇ. ಈಗ ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಶ್ವಾಸವನ್ನು ಬಿಡುತ್ತಾ ಈಗ ನಾವು ಕೆಲವು ಸಂಕಲ್ಪಗಳನ್ನ ಹೇಳಿಕೊಳ್ಳೋಣ. ಈಗ ಮುದ್ರೆಯನ್ನಿಟ್ಟುಕೊಂಡು ಧ್ಯಾನದಲ್ಲಿ ಕುತ್ಕೊಂಡಿದ್ದೀರಿ. ಈಗ ನಾವು ಸಂಕಲ್ಪಗಳನ್ನ ಇಲ್ಲಿ ನಾನು ಹೇಳುವ ರೀತಿ ನೀವು ಮನಸ್ಸಿನಲ್ಲಿ ಹೇಳ್ತಾ ಬನ್ನಿ ಮಿತ್ರರೇ. ಸಂಕಲ್ಪಗಳನ್ನ ಹೇಳ್ತಾ ಬನ್ನಿ. ನಾನು ಶಾಂತವಾದ ವ್ಯಕ್ತಿ. ನಾನು ಶಾಂತವಾದ ವ್ಯಕ್ತಿ. ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ. ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವಿದೆ. ನನ್ನಲ್ಲಿ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ. ನನ್ನಲ್ಲಿ ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ. ನಾನು ಮಹತ್ವಾಕಾಂಕ್ಷೆಯ ವ್ಯಕ್ತಿ. ನಾನು ಮಹತ್ವಾಕಾಂಕ್ಷೆಯ ವ್ಯಕ್ತಿ. ನಾನು ಸಮರ್ಥ ವ್ಯಕ್ತಿ. ನಾನು ಸಮರ್ಥ ವ್ಯಕ್ತಿ. ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ. ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ. ಇಂದಿನ ತಪ್ಪುಗಳಿಗಾಗಿ ನನ್ನನ್ನು ನಾನು ಕ್ಷಮಿಸುತ್ತೇನೆ. ಇಂದಿನ ತಪ್ಪುಗಳಿಗಾಗಿ ನನ್ನನ್ನು ನಾನು ಕ್ಷಮಿಸುತ್ತೇನೆ. ನನ್ನ ತಪ್ಪುಗಳಿಂದ ನಾನು ಪಾಠ ಕಲಿತಿದ್ದೇನೆ. ನನ್ನ ತಪ್ಪುಗಳಿಂದ ನಾನು ಪಾಠ ಕಲಿತಿದ್ದೇನೆ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತಿವೆ. ನನ್ನ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗುತ್ತಿವೆ. ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನಾನು ನನ್ನ ವೈಯಕ್ತಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನೊಳಗೆ ಇರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ. ನನ್ನೊಳಗೆ ಇರುವ ಶಕ್ತಿಯನ್ನು ನಾನು ಗೌರವಿಸುತ್ತೇನೆ. ನಾನು ಹೊಸ ಆಲೋಚನೆಗಳಿಗೆ ಮತ್ತು ಹೊಸತನಕ್ಕೆ ಹೊಂದಿಕೊಳ್ಳುತ್ತೇನೆ. ನಾನು ಹೊಸ ಆಲೋಚನೆಗಳಿಗೆ ಹೊಂದಿಕೊಳ್ಳುತ್ತೇನೆ. ನಾನು ಸ್ವತಂತ್ರ. ನಾನು ಧೈರ್ಯಶಾಲಿ.
ನಾನು ಆನಂದಮಯವಾದಂತ ವ್ಯಕ್ತಿಯಾಗಿದ್ದೇನೆ. ನಾನು ಸ್ವತಂತ್ರ, ಧೈರ್ಯಶಾಲಿ, ಆನಂದಮಯವಾದ ವ್ಯಕ್ತಿಯಾಗಿದ್ದೇನೆ. ಈ ರೀತಿಯಾಗಿ ನಾವು ಸಂಕಲ್ಪಗಳನ್ನು ಮಾಡಿಕೊಳ್ಳುತ್ತಾ ನಮ್ಮ ಗಮನವನ್ನ ಮಣಿಪುರ ಚಕ್ರದ ಮೇಲೆ ಇರಿಸಿದ್ದೇವೆ ಮಿತ್ರರೇ. ಈ ಮಣಿಪುರ ಚಕ್ರವು ಸಾಧಾರಣವಾಗಿ ಉಸಿರಾಟ ಮಾಡೋಣ. ಮಣಿಪುರ ಚಕ್ರದಲ್ಲಿ ನಡೆಸಿದ ನಂತರ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳೋಣ. ಶ್ವಾಸವನ್ನು ಬಿಡೋಣ ಮಿತ್ರರೇ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನಮ್ಮ ಶ್ವಾಸವನ್ನು ಬಿಡೋಣ. ಈಗ ಆ ಒಂದು ಪ್ರದೇಶದಲ್ಲಿ ಹೊಕ್ಕಳಿನ ಭಾಗದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸಿ. ಆ ಕಮಲದು ಹರಳುತ್ತಿರುವಾಗ ಅಲ್ಲಿ ಪ್ರಜ್ವಲಿಸುತ್ತಿರುವ ಆ ಸೂರ್ಯನ ಬೆಳಕು ನಮ್ಮ ದೇಹದ ಪ್ರತಿ ಅಂಗಾಂಗಕ್ಕೂ ತಲುಪುತ್ತಿದೆ ಎಂದು ಭಾವಿಸೋಣ ಮಿತ್ರರೇ. ಪ್ರತಿ ಅಂಗಾಂಗಕ್ಕೂ ಆ ಒಂದು ಶಕ್ತಿ ತಲುಪುತ್ತಿದೆ. ಇದರೊಂದಿಗೆ ವಿಶ್ವದಿಂದ ಬರುವಂತಹ ಶಕ್ತಿಯು ನಮ್ಮ ಶ್ವಾಸದ ಮೂಲಕ ನಮ್ಮ ದೇಹದೊಳಗೆ ಬಂದು ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಮ್ಮ ದೇಹಕ್ಕೆ ನೀಡುತ್ತಿರುವುದನ್ನು ಗಮನಿಸಿ ಮಿತ್ರರೇ. ನಿಧಾನವಾಗಿ ಆ ಹಳದಿ ಬಣ್ಣವು ನಮ್ಮ ದೇಹವನ್ನೆಲ್ಲ ವ್ಯಾಪಿಸುತ್ತಿದೆ. ನಮ್ಮ ದೇಹದಲ್ಲಿರುವ ಮಣಿಪುರ ಚಕ್ರದ ಬ್ಲಾಕೇಜ್ ಸಂಪೂರ್ಣವಾಗಿ ನಿವಾರಣೆಯಾಗುತ್ತಿದೆ. ಗಮನಿಸ್ತಾ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ಶ್ವಾಸವನ್ನು ಬಿಡೋಣ ಮಿತ್ರರೇ. ಈಗ ಮತ್ತೊಮ್ಮೆ ನಮ್ಮ ಶ್ವಾಸವನ್ನು ತೆಗೆದುಕೊಳ್ಳೋಣ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡ್ತಾ ಈಗ ಈ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಬೀಜ ಮಂತ್ರವನ್ನು ಜಪಿಸೋಣ. ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪಡೆಯುವುದಕ್ಕಾಗಿ ನಾವು ಈ ಬೀಜ ಮಂತ್ರವನ್ನು ಪಠಿಸೋಣ ಮಿತ್ರರೇ. ಈಗ ನೀವು ಸೂರ್ಯ ಮುದ್ರೆಯನ್ನಿಟ್ಟು ಮೇಲ್ಮುಖವಾಗಿ ಕೈಗೆ ಹಸ್ತಗಳನ್ನು ಮಾಡಿ ನಿಮ್ಮ ಗಮನವನ್ನು ಮಣಿಪುರ ಚಕ್ರದಲ್ಲಿ ಮುಂದುವರಿಸುತ್ತಾ ಈಗ ನಾನು ಹೇಳುವ ಮಂತ್ರವನ್ನ ಹೇಳಿ ನನ್ನೊಂದಿಗೆ ನೀವು 5 ಬಾರಿ ಹೇಳಬೇಕು. ಆ ಮಂತ್ರ ರಂ ಅನ್ನೋ ಬೀಜಾಕ್ಷರ. ಇಲ್ಲಿ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಬೀಜಾಕ್ಷರ ರಂ. ಬೀಜಾಕ್ಷರವನ್ನ ನನ್ನೊಂದಿಗೆ ನೀವು 5 ಬಾರಿ ಹೇಳಿ ಮಿತ್ರರೇ. ದೀರ್ಘವಾಗಿ, ನಿಧಾನವಾಗಿ, ಮಧುರವಾಗಿ ಆ ಮಂತ್ರವನ್ನು ಜಪಿಸೋಣ. ನನ್ನೊಂದಿಗೆ ನೀವು 5 ಬಾರಿ ಹೇಳಿ. ರಂ 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 ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ನಿಮ್ಮ ಗಮನವು ಸ್ವಾದಿಷ್ಠಾನ ಚಕ್ರದ ಮೇಲಿದೆ. ಅಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಗಮನಿಸಿ. ಆ ಸ್ಥಳವು ಬಿಸಿ ಆಗುತ್ತಿರುವುದನ್ನು ಗಮನಿಸಿ. ಅಲ್ಲಿ ಅರಳುತ್ತಿರುವ ಕಮಲಗಳಿಂದ ಆ ಶಕ್ತಿಯು, ಆ ಸೂರ್ಯನ ಶಕ್ತಿಯು, ಕಾಂತಿಯುತವಾದ ಶಕ್ತಿಯು ನಿಮ್ಮ ದೇಹದ ಪ್ರತಿ ಕಣಕ್ಕೂ ಹರಿಯುತ್ತಿರುವುದನ್ನು ಗಮನಿಸಿ ಮಿತ್ರರೇ. ಪ್ರತಿ ಕಣದಲ್ಲಿಯೂ ಆ ಶಕ್ತಿಯು ಹರಿಯುತ್ತಿರುವುದನ್ನು ಗಮನಿಸಿ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ನಿಮ್ಮ ಶ್ವಾಸದೊಂದಿಗೆ ಆಚೆ ಹೋಗುವಾಗ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ಆಚೆ ಹೋಗುವುದನ್ನು ಗಮನಿಸಿ. ನಿಮ್ಮ ದೇಹವೆಲ್ಲ ಸಂಪೂರ್ಣವಾಗಿ
ನಿಮ್ಮ ದೇಹವೆಲ್ಲ ಸಂಪೂರ್ಣವಾಗಿ ಹಳದಿ ಬಣ್ಣವಾಗಿದೆ. ನಿಮ್ಮ ಪ್ರತಿ ಕಣ ಕಣವು ಹಳದಿ ಬಣ್ಣವಾಗಿದೆ. ಈಗ ಮಣಿಪುರ ಚಕ್ರದಲ್ಲಿರುವಂತ ಬ್ಲಾಕೇಜ್ ಸಂಪೂರ್ಣವಾಗಿ ಹೋಗಿದೆ ಅಂತ ಭಾವಿಸೋಣ. ಈಗ ಮತ್ತೊಮ್ಮೆ ನಾವು ಆ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಬೀಜಾಕ್ಷರವನ್ನ ಜಪಿಸೋಣ ಮಿತ್ರರೇ. ಮತ್ತೊಮ್ಮೆ ನಾವು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಬೀಜಾಕ್ಷರವನ್ನು ಜಪಿಸೋಣ. ಮಧುರವಾಗಿ, ದೀರ್ಘವಾಗಿ, ಜೋರಾಗಿ ಆ ಮಂತ್ರವನ್ನು ಜಪಿಸೋಣ. ನೀವು ನನ್ನೊಂದಿಗೆ 5 ಬಾರಿ ಆ ಮಂತ್ರವನ್ನು ಜಪಿಸೋಣ ಮಿತ್ರರೇ. ಈಗ ನನ್ನೊಂದಿಗೆ ಪ್ರಾರಂಭ ಮಾಡಿ 5 ಬಾರಿ ಆ ಬೀಜಾಕ್ಷರನ್ನ ಜಪಿಸೋಣ. ನಿಮ್ಮ ಗಮನ ಸ್ವಾಧಿಷ್ಠಾನ ಚಕ್ರದ ಮೇಲೆ, ಅಲ್ಲಿ ಆಗುವಂತ ವೈಬ್ರೇಷನ್ ಅನ್ನ ಗಮನಿಸುತ್ತಾ ಮಂತ್ರವನ್ನು ಜಪಿಸೋಣ ಮಿತ್ರರೇ. ಪ್ರಾರಂಭ ಮಾಡಿ. ರಂ 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 ಮಿತ್ರರೇ, ಈಗ ಮಣಿಪುರ ಚಕ್ರದಲ್ಲಿ ಆಗಿರುವಂತಹ ಬದಲಾವಣೆಯನ್ನು ಗಮನಿಸಿ. ಸಂಪೂರ್ಣ ಪ್ರದೇಶ ಬಿಸಿಯಾಗಿರುವುದನ್ನು ಗಮನಿಸ್ತಾ ಅಲ್ಲಿ ಅರಳುತ್ತಿರುವಂತಹ ಕಮಲದ ಹೂಗಳಿಂದ ಪ್ರಕಾಶಮಾನವಾಗಿ ಹಳದಿ ಬಣ್ಣವು ನಿಮ್ಮ ದೇಹವನ್ನೆಲ್ಲ ವ್ಯಾಪಿಸುತ್ತಿದೆ. ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಂತಹ ಬ್ಲಾಕೇಜ್ ಸಂಪೂರ್ಣ ನಿವಾರಣೆಯಾಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಶ್ವಾಸವನ್ನು ಆಚೆ ಬಿಡ್ತಾ ಅಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನ ನಿಧಾನವಾಗಿ ಗಮನಿಸಿ ಮಿತ್ರರೇ. ಅಲ್ಲಿ ಮಣಿಪುರ ಚಕ್ರದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ನಿಧಾನವಾಗಿ ಗಮನಿಸಿ. ಈಗ ಸಂಪೂರ್ಣವಾಗಿ ಮಣಿಪುರದ ಬ್ಲಾಕೇಜ್ ನಿವಾರಣೆಯಾಗಿದೆ. ಈಗ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಮತ್ತೊಮ್ಮೆ ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡುತ್ತಾ ಈಗ ಇಂದು ನಾವು ಜಪಿಸಿದಂತ 3 ಚಕ್ರಗಳನ್ನು ಮತ್ತೊಮ್ಮೆ ನಿಧಾನವಾಗಿ ಗಮನಿಸುತ್ತಾ ಮೊದಲನೆಯದಾಗಿ ಮೂಲಾಧಾರ ಚಕ್ರದ ಮೇಲೆ ಗಮನವನ್ನಿರಿಸಿ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ 1 ಬಾರಿ. ಮೂಲಾಧಾರ ಚಕ್ರದಲ್ಲಿ ಗಮನವಿರಿಸಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಬಿಡಿ. ಮತ್ತೊಮ್ಮೆ ಮೂಲಾಧಾರ ಚಕ್ರದಲ್ಲಿ ಗಮನಿಸುತ್ತಾ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಬಿಡಿ. ಈಗ ಸ್ವಾಧಿಷ್ಠಾನ ಚಕ್ರದಲ್ಲಿ ಗಮನವಿರಿಸುತ್ತಾ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ಶ್ವಾಸವನ್ನು ಬಿಡಿ. ಮತ್ತೊಮ್ಮೆ ಶ್ವಾಸವನ್ನು ತೆಗೆದುಕೊಳ್ಳಿ. ಈಗ ಶ್ವಾಸವನ್ನು ಬಿಡಿ. ಈಗ ನಾವು ಮಣಿಪುರ ಚಕ್ರದ ಮೇಲೆ ಗಮನವನ್ನು ಇರಿಸಿ ಶ್ವಾಸವನ್ನು ತೆಗೆದುಕೊಳ್ಳಿ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಶ್ವಾಸವನ್ನು ಆಚೆ ಬಿಡಿ.
ಈಗ ಮತ್ತೊಮ್ಮೆ ಶ್ವಾಸವನ್ನು ತೆಗೆದುಕೊಳ್ಳಿ. ಶ್ವಾಸವನ್ನು ಆಚೆ ಬಿಡುತ್ತಾ ಈ ಮೂರೂ ಚಕ್ರಗಳು ಸಂಪೂರ್ಣ ಬ್ಲಾಕೇಜ್ ನಿವಾರಣೆಯಾಗುತ್ತಾ ಆಗಿದೆ ಅಂತ ಭಾವಿಸುತ್ತಾ ನಿಧಾನವಾಗಿ ಮತ್ತೊಮ್ಮೆ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಆಚೆಯನ್ನು ಬಿಡಿ. ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ನಿಮ್ಮ ಮುದ್ರೆಗಳನ್ನು ಬಿಡಿಸಿ ನಿಮ್ಮ ಕೈಗಳನ್ನ ಸಂಪೂರ್ಣವಾಗಿ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಒಂದು 5 ಸೆಕೆಂಡ್ಗಳ ಕಾಲ ನಿಮ್ಮ ಕಣ್ಣಿನ ಮೇಲೆ ನಿಮ್ಮ ಹಸ್ತಗಳನ್ನು ಇಡಿ. 5, 4, 3, 2, 1, 0. ಈಗ ಕೈಗಳನ್ನು ಇಳಿಸುತ್ತಾ ನಿಧಾನ ಕೈಗಳನ್ನು ಚೆನ್ನಾಗಿ ಉಜ್ಜಿ ಕೈಗಳನ್ನ ಆ ಒಂದು ಶಾಖವನ್ನ ಕಣ್ಣುಗಳಿಗೆ ಕೊಡುತ್ತಾ ಮತ್ತೆ ಆ ಶಾಖವನ್ನು ಸಂಪೂರ್ಣ ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೆ ಸ್ಪರ್ಶಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬರುತ್ತಾ ನಿಮ್ಮ ಕೈಗಳನ್ನು ಒಂದು ಸಾರಿ ಗಮನಿಸಿ ನಮಸ್ಕಾರ ಸ್ಥಿತಿಗೆ ಬಂದು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಹಾವತಾರ್ ಫೌಂಡೇಶನ್ ಅವರಿಗೆ, ಇಲ್ಲಿವರೆಗೂ ನಾವು ಚಕ್ರ ಧ್ಯಾನವನ್ನು ಮಾಡಲು ಸಹಕರಿಸಿದ ನಮ್ಮ ದೇಹಕ್ಕೆ ಹಾಗೂ ಪ್ರಕೃತಿ ಮಾತೆಗೆ ಮತ್ತು ತಮ್ಮ ಎಲ್ಲರಿಗೂ ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿರಾಮ ಹೇಳೋಣ. ಧನ್ಯವಾದಗಳು ಮಿತ್ರರೇ, ಧನ್ಯವಾದಗಳು. ಯಾವ ರೀತಿ ಚಕ್ರ ಧ್ಯಾನವಿತ್ತು ಎಂಬುದನ್ನ ನಿಮ್ಮ ಮಾತುಗಳಿಂದ ತಿಳಿಯೋಣ. ಶ್ರೀನಿವಾಸ್ ಸರ್. ತುಂಬಾ ಅದ್ಭುತವಾಗಿತ್ತು ವೆಂಕಟರಾಮ್. ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಅಂತೂ ತುಂಬಾ ಚೆನ್ನಾಗಾಯ್ತು. ಧ್ಯಾನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಎಲ್ಲ ಮಾಡಿದ್ವಲ್ಲ ತುಂಬಾ ಚೆನ್ನಾಗಿ ಮೂಲಾಧಾರ ಚಕ್ರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ ಧ್ಯಾನ ಎಲ್ಲ. ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಮಾಡಿದೀವಿ ಇವಾಗ, ಆದ್ರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದನ್ನ ಇನ್ನೂ ಒಳಗಡೆ ಹೋಗ್ಬೋದು. ಒಳಗಡೆ ಹೋದ್ರೆ ನಮ್ಗೆ ಮನಸ್ಸಿನ ಆನಂದ ಇದೆಯಲ್ಲ ವೆಂಕಟರಾಮ್, ಅದು ಕೊಡ್ತಾ ಇದ್ದೀರಾ. ತುಂಬಾ ಸಂತೋಷ ನಮ್ಗೆ. ಯಾಕೆಂದ್ರೆ ಎಷ್ಟು ಆನಂದ ಆಯ್ತು ಅಂದ್ರೆ ನೀವು ಮಾಡ್ಸೋವಾಗ ಪ್ರತಿಯೊಂದು ಕಣ ದೇಹದಲ್ಲಿ ಕಣದಲ್ಲೂ ಒಂಥರ ರೋಮಾಂಚನ ಆದಂಗೆ ಆಯ್ತು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಎಲ್ಲ ಪೂರ್ತಿ ಧ್ಯಾನಗಳು ಆಯ್ತು. ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಬೇರೆ ಮಿಕ್ಕಿ ಚಕ್ರ ಎಲ್ಲ ಸ್ವಲ್ಪ ಮಾಡಿಸಿದ್ರೆ ನಮ್ಗೆ ಸ್ವಲ್ಪ ಉಪಯೋಗ ಆಗುತ್ತೆ ವೆಂಕಟರಾಮ್. ರಮೇಶ್ ಸರ್, ಮಾಡಿಸ್ತೀನಿ. ಈ 3 ಚಕ್ರಗಳನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ದಿನಕ್ಕೆ ಒಂದು ಕ್ಲಾಸ್ ತರ ಮಾಡಿದ್ದೆ. ಎಲ್ಲಾರು ಕೇಳಿದಕ್ಕೆ 3 ಚಕ್ರಗಳನ್ನ ಒಂದ್ಸರಿ ಮಾಡಿಸಿ ಅಂತ ಕೇಳಿದ್ರು. ಅದಕ್ಕೆ ಆ 3 ಚಕ್ರಗಳನ್ನ ಇವತ್ತು ನಾನು ಇಲ್ಲಿ ಮಾಡಿಸಿದ್ದೀನಿ. ಮತ್ತೆ 41 ದಿನ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 41 ದಿನ ಈ ಚಕ್ರಗಳನ್ನ ಬೆಳಗ್ಗೆ ಮತ್ತೆ ಸಾಯಂಕಾಲ ಮಾಡೋದ್ರಿಂದ ಸಂಪೂರ್ಣ ನಮ್ಮ ದೇಹ 99% ಭಾಗ ಆರೋಗ್ಯವಂತವಾಗ್ತದೆ. ಯಾಕೆಂದ್ರೆ ನಾನು ಹೇಳಿದ ಸಂಕಲ್ಪಗಳು ಮಾಡ್ಕೊಡುವಾಗ ನಮ್ಮಲ್ಲಿ ಆ ಚಕ್ರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಬಂದೆ. ಅದನ್ನ ತಾವು ದಯವಿಟ್ಟು ಗಮನಿಸ್ಕೊಳ್ಳಿ. ನಮ್ಮ ದೇಹದಲ್ಲಿ ಆಗುವಂತ ಅನೇಕ ಬದಲಾವಣೆಗಳ ವಿಷಯಗಳನ್ನೇ ನಾನು ತಗೊಂಡ್ಬಂದಿದ್ದೀನಿ. ಅದನ್ನ ಸಂಪೂರ್ಣ ನಮ್ಗೆ ಬದಲಾವಣೆಯಾಗಿ ಆರೋಗ್ಯನ ಕೊಡುವಂತ ಒಂದು ಚಕ್ರದ ಕೇಂದ್ರಗಳಿವು. ಬೆಳಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಮಾಡಿದ್ರೆ ಅದ್ಭುತವಾದಂತ ಒಂದು ಫಲಿತಾಂಶ ಸಿಗುತ್ತೆ. ನೀವೆಲ್ಲ ಮಾಡಿದ್ರೆ ನಿಜವಾಗ್ಲೂ ನನಗೆ ಸಂತೋಷ ಆಗುತ್ತೆ. ಸಂತೋಷ. ಆಮೇಲೆ ರಾತ್ರಿ ಮಾಡ್ಬೇಕಾ ವೆಂಕಟರಾಮ್? ಇದು ರಾತ್ರಿ ಎಷ್ಟು ಗಂಟೆಗೆ ಮಾಡ್ಬೇಕು? ಒಂದು ಊಟ ಆದ್ಮೇಲೆ ಮಾಡ್ಬೇಕಾ ಅಥವಾ ಊಟಕ್ಕಿಂತ ಮುಂಚೆ ಮಾಡ್ಬೇಕಾ ವೆಂಕಟರಾಮ್ ಇದು? ನಾನು ಇದನ್ನ ಮೊದಲೇ ಹೇಳಿದ್ದೆ. ಬೆಳಗ್ಗೆ ಸ್ನಾನ ಮಾಡಿ ಆವಾಗ ಬೆಳಗ್ಗೆ ಮಾಡಬೇಕು. ಬರೀ ಹೊಟ್ಟೆಯಲ್ಲಿರ್ಬೇಕು. ತುಂಬಾ ಹೊಟ್ಟೆ ಹಸಿರಬಾರ್ದು, ಬರೀ ಹೊಟ್ಟೆಯಲ್ಲಿರ್ಬೇಕು. ಬೆಳಗಿನ ಜಾವ ಮಾಡುವಾಗ, ಸಂಜೆ ಮಾಡುವಾಗ ಅಷ್ಟೇ ಬರೀ ಹೊಟ್ಟೆಯಲ್ಲಿರ್ಬೇಕು. ಊಟ ಆದ ತಕ್ಷಣ ಯಾವುದೇ ರೀತಿಯಾದ ಧ್ಯಾನ ಆಗ್ಲಿ ಯೋಗ ಆಗ್ಲಿ ಮಾಡಬಾರ್ದು. ಅದು ತುಂಬಾ ತಪ್ಪು. ಊಟ ಮುಗಿದ 4 ಗಂಟೆ 2 ಗಂಟೆ 3 ಗಂಟೆ ಆದ್ಮೇಲೆ ಇದನ್ನ ಮಾಡ್ಬೇಕು. ಬೆಳಗ್ಗೆ ಮತ್ತೆ ಸಂಜೆ ಮಾಡೋದು ತುಂಬಾ ಉಪಯುಕ್ತ. ಅದ್ಭುತವಾದಂತ ಅಂಶ ಸಿಗುತ್ತೆ. ಥ್ಯಾಂಕ್ ಯು. ಶ್ರೀನಿವಾಸ್ ಸರ್, ಇನ್ಯಾರಿಗೂ ಆಪ್ಷನ್ ಕೊಡಿ, ಹ್ಯಾಂಡ್ ರೈಸ್ ಮಾಡಿರೋರ್ಗೆ.
ಮೇಡಮ್ ಮಾತಾಡಿ, ರೇಖಾ ಮೇಡಮ್. ನಮಸ್ತೆ ಸರ್. ಸರ್ ನಮಸ್ತೆ ಅಮ್ಮ. ಸೂಪರ್, ಅಂದ್ರೆ ತುಂಬಾ ಚೆನ್ನಾಗಿ ನೀವು ಇದ್ ಮಾಡ್ಸಿದ್ರಿ ಚಕ್ರ ಧ್ಯಾನನ. ನಾನು ಗೈಡೆಡ್ ಚಕ್ರ ಧ್ಯಾನನ ಯೂಟ್ಯೂಬ್ ಅಲ್ಲಿ ಹಾಕೊಂಡ್ ಮಾಡ್ತೀನಿ ಸರ್. ಈ ತರದ ತುಂಬಾ ಸಂಕಲ್ಪಗಳನ್ನಾಗ್ಲಿ ನೀವು ಗೈಡ್ ಮಾಡೋದಾಗ್ಲಿ ಅದ್ಭುತವಾಗಿತ್ತು ಸರ್. ನಾನು ಇದನ್ನ ಸೇವ್ ಮಾಡಿ ಇಟ್ಕೊಂಡು ನಾನು ಇದನ್ನೇ ಫಾಲೋ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡೆ ಸರ್. ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸರ್, ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸುಧಾ ಹೆಗ್ಡೆ ಮ್ಯಾಮ್. ಅದ್ಭುತ ಸರ್, ತುಂಬಾ ಚೆನ್ನಾಗಿ ಮಾಡ್ಸಿದ್ರಿ. ಏನೊಂದು ಶಕ್ತಿ ಅರಿವಾಗ್ತಿತ್ತಂದ್ರೆ ಅದು ಸರ್, ಅಷ್ಟು ಚೆನ್ನಾಗಾಯ್ತು ಸರ್. ಒಂಥರ ಕತ್ಲೆಯಲ್ಲಿ ಇದ್ದವರಿಗೆ ಬೆಳಕಿನೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅನ್ನೋ ಹಾಗಾಯ್ತು ಸರ್. ನೀವು ಸಂಪೂರ್ಣವಾಗಿ ಧ್ಯಾನ ಮಾಡಿದ್ರೆ ಅದೇ ಸಂತೋಷ. ತುಂಬಾ ಆನಂದ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಸಿಗ್ಲಿ ಇದು. ಯಶೋದಾ ಮ್ಯಾಮ್. ನಮಸ್ತೆ ವೆಂಕಟರಮಣ ಸರ್. ನಮಸ್ತೆ ಅಮ್ಮ. ವೈಬ್ರೇಷನ್ ಇದೆ ಸರ್, ಇನ್ನೂ ಕೂಡ ಅದು ವೈಬ್ರೇಷನ್ ಹೋಗಿಲ್ಲ. ಆಮೇಲೆ ಬೀಜಾಕ್ಷರಿ ಮಂತ್ರನ 2 ಸಲ ಹೇಳ್ಬೇಕಾ ಸರ್? ಅದು ನೀವು 2 ಸಲ ಹೇಳ್ಕೊಟ್ರಿ, 2 ಸಲ ಹೇಳ್ಬೇಕಾ ಇಲ್ಲ ಒಂದ್ಸಲ ಸಾಕ? ಅಂದ್ರೆ ಮೂಲಾಧಾರ ಚಕ್ರಕ್ಕೆ 5 ಸಲ ಹೇಳಿ ಮತ್ತೆ 5 ಸಲ ಹೇಳಿದ್ರಲ್ಲ, ಅದೇ ತರ ಹೇಳ್ಬೇಕಾ ಇಲ್ಲ 5 ಸಲ ಹೇಳ್ಕೊಂಡ್ರೆ ಸಾಕ ಅಂತ ಕೇಳಿದೆ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವು 5 ಸಾರಿ 5 ಬಾರಿ ಹೇಳ್ಬೇಕು, ಇಲ್ಲ 7 ಸಾರಿ ಹೇಳ್ಬೇಕು. ನನಗೆ ಸಮಯ ಸಾಕಾಗಲ್ಲ, ಅದಕ್ಕೆ 5 ಸಾರಿಗೆ ಮಾತ್ರ ನಿಲ್ಸ್ಕೊಂಡ್ರೆ. ಸಮಯದ ಅಭಾವದಿಂದ ನೋಡಿ 1 ಅವರ್ ಆಗೋಯ್ತು ಅವಲೇ. ಆ ಸಮಯನ ನೋಡ್ಕೊಂಡು ನಾನು ಅದನ್ನ ಅಡ್ಜಸ್ಟ್ ಮಾಡ್ತಾ ಬಂದೆ. 5, 4, 3, 2, 1 ಈ ರೀತಿ 5 ಸಾರಿ ಒಂದೇ ಚಕ್ರನ ನಾವು ಧ್ಯಾನ ಮಾಡ್ಬೇಕಾದ್ರೆ ಈ ರೀತಿ ಮಾಡ್ಕೊಂಡು ಇಳಿಸ್ಕೋಬಹುದು. ಎಲ್ಲಾ ಚಕ್ರಗಳು ಒಟ್ಟಿಗೆ ಮಾಡಿದಾಗ ಸಮಯ ಸಾಕಾಗಲ್ಲ ಅನ್ನೋ ಉದ್ದೇಶದಿಂದ ನಾನು 2 ಬಾರಿ ಹೇಳಿದೆ. ಆಕ್ಚುಲಿ 2 ಬಾರಿ ನಿಲ್ಸಲ್ಲ ಯಾರೂನು. ಹೇಳಿದ್ನಲ್ಲ, 5 ಸಾರಿ ಹೇಳ್ತೀವಿ, 4 ಸಾರಿ ಹೇಳ್ತೀವಿ, 3 ಸಾರಿ ಹೇಳ್ತೀವಿ, 2 ಸಾರಿ ಹೇಳ್ತೀವಿ, 1 ಸಾರಿ ಹೇಳ್ತೀವಿ. ಈ ರೀತಿ 7 ಸಾರಿ ಹೇಳ್ತೀವಿ, 7ರಿಂದ ಮತ್ತೆ 1ಕ್ಕೆ ಬರ್ತೀವಿ. ಈ ರೀತಿ ಮಾಡೋದು ಒಂದು ಪದ್ಧತಿ. ನಮ್ಗಿಲ್ಲಿ ಸಮಯದ ಹೊಂದಾಣಿಕೆಗೋಸ್ಕರ ನಾನು 2 ಸಾರಿ ಹೇಳಿದೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತು ಸರ್. ಇನ್ಯಾರು? ಹನುಮಂತರಾಯಪ್ಪ. ಎಲ್ಲೋದು ಶ್ರೀನಿವಾಸ್ ಸರ್? ಸರ್ ನಮಸ್ಕಾರ ಸರ್. ನಮಸ್ತೆ, ಮಾತಾಡಿ ಸರ್. ತುಂಬಾ ಅದ್ಭುತವಾಗಿತ್ತು ಸರ್. 1 ಅವರ್ ನಾವು ಹಾಫ್ ಅನ್ ಅವರ್ ಕುತ್ಕೊಳ್ಳೋದೇ ಕಷ್ಟ ಅಂತದ್ದು 1 ಅವರ್ ಹೆಂಗೆ ಕಳೀತು ಅಂತ ನಿಮ್ಮ ಒಂದು ಮಾತುಗಳಲ್ಲಿ ತುಂಬಾ ಅದ್ಭುತವಾಗಿತ್ತು ಸರ್. ಚೆನ್ನಾಗಿತ್ತು ಸರ್. ಮತ್ತೆ ಈ ನನಗೆ ಡೌಟ್ ಇದೆ ಸರ್. ಈಗ ಈ ನೀವು ಪ್ರತಿಯೊಂದು ಈಗ 3 ಇದು ಹೇಳ್ಕೊಟ್ರಲ್ಲ ಸರ್, ಈಗ ಹೇಳಿ. ಅದ್ರದ್ದು ಜಾಗಗಳೆಲ್ಲ ಆ ಮಂತ್ರ ಬಂದಾಗ ಅದನ್ನ ಮುಟ್ಟಿ ಅಂದ್ರೆ ಸ್ಪರ್ಶ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅಂತಲ್ಲ ಸರ್ ಅದ್ರ ಜಾಗದಲ್ಲಿ? ನಾವು ಮುದ್ರೆ ಇಟ್ಕೊಂಡಿದ್ದೀವಿ. ಮುದ್ರೆ ಸಂಬಂಧಪಟ್ಟಂತಹ ಹೇಳಿದೆ ನಾನು ಮುದ್ರೆ ಅಂತ. ನಾನು ಈಗ 3 ಮುದ್ರೆ ಹೇಳಿದೆ: ಪೃಥ್ವಿ ಮುದ್ರೆ, ವರ್ಣ ಮುದ್ರೆ ಮತ್ತೆ ಸೂರ್ಯ. ಈ ಮುದ್ರೆ ಇಟ್ಕೊಂಡಾಗ ಆ ಮುದ್ರೆಯಿಂದ ಆ ಸ್ಪರ್ಶ ಅಲ್ಲಾಗುತ್ತೆ. ನಮ್ಮ ಗಮನ ಆ ಪ್ಲೇಸ್ ಅಲ್ಲಿ ಇರ್ಬೇಕು. ಅಲ್ಲಿ ರೀತಿಯಾದ ಅನುಭವ ಆಗುತ್ತೆ. ಆ ಅನುಭವನ ನಾವು ಪಡಿಬೇಕು. ಅವಲೇ ಅದರಿಂದ ನಮ್ಗೆ ಸಂಪೂರ್ಣ ಲಾಭ ಆಗುವಂತದ್ದು. ಶಶಿಕಲಾ ಮ್ಯಾಮ್. ಶಶಿಕಲಾ ಮೇಡಮ್ ಪೋಸ್ಟ್ ಕೊಟ್ಟಿದ್ದಾರೆ, ಅವ್ರು ಯಾಕ ಸುಮ್ನೆ ಇದಾರಲ್ಲ? ಶಶಿಕಲಾ ಮೇಡಮ್ ಕೋಪ ಬಂದ್ಬಿಟ್ಟಿದೆ. ಇಲ್ಲ ಇಲ್ಲ ಸರ್, ಕೋಪ ಏನಿಲ್ಲ. ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್ ಎಲ್ಲ. ಇವತ್ತು ಹೇಗಾಯ್ತು ಅಂದ್ರೆ ಪೂರ್ತಿ ಲೈಟ್ ಆದಂಗ ಅನ್ನಿಸ್ಬಿಡ್ತು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬೇರೆ ಎಲ್ಲ ದಿನ ಮಾಡಿದ್ದಕ್ಕಿಂತ ನನಗ್ ತುಂಬಾ ಎಫೆಕ್ಟಿವ್ ಆಯ್ತು ಇವತ್ತು. ತುಂಬಾ ಚೆನ್ನಾಗಿತ್ತು ಸರ್. ಖುಷಿ ಆಯ್ತು. ಇದು ಇನ್ನೂ ಒಂದಷ್ಟು ಹೊತ್ತು ಕ್ಯಾರಿ ಆಗತ್ತೆ ಅಂತ ಅನ್ನಿಸ್ತು. ನನ್ಗೆ ಕಣ್ಣು ಬಿಡ್ಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬಾ ಖುಷಿ ಆಯ್ತು ಸರ್. ನಾನು ನೋಡ್ಕೊಂಡು ಅಡ್ಜಸ್ಟ್ ಮಾಡಿದೆ ಮೇಡಮ್. ಏನ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇಲ್ಲ ಚೆನ್ನಾಗಿತ್ತು ಸರ್. ಅದ್ ಏನ್ ಗೊತ್ತಾ, 5 ಸಲ ಮಾಡೋದು. ಒಬ್ಬೊಬ್ರು ಒಂದೊಂದನ್ನ ಫಾಲೋ ಮಾಡ್ತಾರೆ ಸರ್. ಅದು ನಮ್ ಟೈಮ್ ಹೆಂಗಿರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನಮ್ಗ ಆ ಎಫೆಕ್ಟ್ ಸಿಕ್ಕಿದ್ರೆ ಸಾಕು. ತುಂಬಾ ಚೆನ್ನಾಗಿತ್ತು ಸರ್. ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್.
ಇನ್ಯಾರು ಸಾಕಮ್ಮನ ಮಾತಾಡಮ್ಮ. ಸುಧಾ ಹೆಗಡೆ. ಹಾ ನಮಸ್ತೆ, ಮಾತಾಡಿ. ತುಂಬಾ ಚೆನ್ನಾಗಾಯ್ತು ಸರ್. ತುಂಬಾ ಅದ್ಭುತ ಸರ್. ಚಕ್ರ ಧ್ಯಾನ ಮಾತ್ರ ಯೋಗ ಕ್ಲಾಸ್ ಮಾತ್ರ ತುಂಬಾ ಅದ್ಭುತವಾಗಿತ್ತು ಸರ್. ಟೈಮ್ ಸರಿ ನಮ್ಗೆ ಕರೆಕ್ಟ್ ಆಗಿ ಸಿಗ್ತಾ ಇದೆ ಇವಾಗಂತ್ರು. ಈಗ 4-5 ದಿನದಿಂದ ಮಹಾತಾರ್ ಫೌಂಡೇಶನ್ ಗೆ ಭೇಟಿ ಆದಾಗಿನಿಂದ ತುಂಬಾ ಅದ್ಭುತವಾಗಿದೆ ಸರ್. ತುಂಬಾ ಖುಷಿ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಧಾ ಸರ್. ಸುಧಾ ಹೆಗ್ಡೆ ಮಾತಾಡಿ. ನಾನು ಮಾತಾಡ್ದೆ ಸರ್. ಮಾತಾಡಿದ್ರಾ? ಇನ್ಯಾರಿಲ್ಲ ತಾನೆ? ಎಲ್ಲಾರು ಯಾವ್ದು ಕ್ವಶನ್ಸ್ ಇಲ್ಲ ಯಾರಿಗೂ ಅಂತ ಬಯಸ್ತೀನಿ. ಏನು ಮಾತಾಡೋಂಗಿಲ್ಲ, ಎಲ್ಲಾರು ಮಾತಾಡಿದ್ದಾರೆ. ಸರ್ ಇಲ್ಲಿ ಈ ಚಕ್ರ ಧ್ಯಾನ ಮಾಡಿಸ್ಬೇಕಾದ್ರೆ ಪೂರ್ತಿ ಮೈ ಬೆವರುತ್ತಾ? ಹೌದಾ? ಆಗತ್ತಾ? ಹೌದು ಮೇಡಮ್, ಯಾಕಂದ್ರೆ ನಾವು ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಒಂಥರ ಎಫೆಕ್ಟ್ ಚೆನ್ನಾಗಿರ್ಲಿ ಅಂತ ಕರ್ಟನ್ ಎಲ್ಲ ಹಾಕೊಂಡ್ ಕೂತಿದ್ದೆ. ಅದಕ್ಕಾಯ್ತು ಅಥವಾ ಎಲ್ಲರಿಗೂ ಆಗುತ್ತೋ ಅಂತ ಒಂದ್ಸಲ ಡೌಟ್ ಆಯ್ತು ನನ್ಗೆ. ಕಿಟಕಿ ಓಪನ್ ಮಾಡ್ಕೊಂಡೆ ಕೂತಿದ್ದೀನಿ, ಎಲ್ಲೂ ಕೈ ಕಳಿಸ್ಬಾರ್ದು, ನೇರವಾಗಿ ಅವರು ವೆಂಕಟರಮಣ ಸರ್ ಹೆಂಗ್ ಹೇಳ್ತಾರೆ ಹಂಗೆ ಮಾಡ್ಬೇಕು ಅಂತ ಕರೆಕ್ಟ್ ಸ್ಟ್ರೈಟ್ ಆಗಿ ಕೂತಿದ್ದೀನಿ. ಆದ್ರೂ ಬೆವ್ರು ಬರ್ತಿದೆ. ಎಷ್ಟೋ ಹೊರಗಡೆ ಹೋಗಿ ಮಾಡ್ತಿದೀನಿ ಅನ್ನೋಷ್ಟು ನನಗೆ ಬೆವ್ರು ಬರ್ತಿದೆ. ಆಮೇಲೆ ಮಾಡ್ಕೊಂಡೆ, ನಾನು ಪ್ರೇಯರ್ ಮಾಡ್ಕೊಂಡೆ ಯೂನಿವರ್ಸಿಗೆ. ಗಾಳಿ ಯಾರೋ ಫ್ಯಾನ್ ಹಾಕಿದ್ರು, ನಂಗೆ ತುಂಬಾ ಚೆನ್ನಾಗಿ ಗಾಳಿ ಬರ್ತಿದೆ ಮೇಡಮ್. ಅದೊಂದು ಅನುಭವ ತುಂಬಾ ಚೆನ್ನಾಗಾಯ್ತು ನನಗೆ ಇವತ್ತು. ಅದೇ ಫುಲ್ ಬಿಸಿ ಆಯ್ತು, ಫುಲ್ ಬಾಡಿ ಬಿಸಿ ಆಯ್ತು. ಅದಕ್ಕೆ ಕೇಳಿದೆ, ನನ್ಗೆ ಎಲ್ಲರಿಗೂ ಆಗಿದೆ ಅನುಭವನ ಇದು ಅಥವಾ ನನಗ್ ಮಾತ್ರ ಇದೆಲ್ಲ ಕವರ್ ಮಾಡಿ ಕೂತಿದ್ರಿಂದ ಆಯ್ತಾ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಸ್ವಲ್ಪ ತುಂಬಾ ಹೀಟು ಜನರೇಟ್ ಆಗ್ತಾ ಇದೆ ಮೇಡಮ್. ಎಲ್ಲ ಪೂರ್ತಿ ಮಾಡೋವಾಗೆಲ್ಲ ಹೀಟ್ ತುಂಬಾ ಜನರೇಟ್ ಆಗ್ತಾ ಇದೆ, ಎಲ್ಲ ಪೂರ್ತಿ ಎನರ್ಜಿ ಯೋಗಾಸನ ತೋರ್ಸಲ್ಲ ಮಾಡ್ತಾ ಇದೀನಿ ಇವಾಗ. ಇನ್ನೊಂದ್ ಸ್ವಲ್ಪ ದಿನ ಒಂದು ತಿಂಗಳಲ್ಲೆಲ್ಲ ಕಡಿಮೆ ಆಗ್ಬೇಕು ನಾನು. ಯಾಕೆಂದ್ರೆ ನಿಮ್ದು ಎಕ್ಸರ್ಸೈಸಸ್ ಏನೇನ್ ಹೇಳ್ಕೊಡ್ತಾ ಇದ್ರು ಇವಾಗ ಮಾರ್ನಿಂಗು ಸ್ವಲ್ಪ ನೀವು ತಗೊಳ್ಳಿ ಮೇಡಮ್ ಯೋಗಾಸನ ಕ್ಲಾಸ್, ಸ್ವಲ್ಪ ಕಲ್ತ್ಕೊಳ್ಳೋಣ ನಿಮ್ಮಿಂದ. ತಗೋತೀನಿ ಸರ್, ಬಿಸಿ ಆಗಿದ್ದೀನಿ ಈಗ ಸ್ವಲ್ಪ. ಪಾಪ ನಿಮ್ಮ ಅನುಕೂಲಗಳು ನೋಡ್ಕೊಡಿ ಪಾಪ, ನಿಮ್ ಕೆಲ್ಸಗಳು ನಿಮ್ಗಿರುತ್ತೆ. ಅದೇ ಸರಿ ಸರ್, ಥ್ಯಾಂಕ್ ಯು. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೌದು, ಕ್ರಮವಾಗಿ ವೆಂಕಟರಮಣ ಸಾರು ಹೇಳಿದ್ದು ನಾವು ಕ್ರಮವಾಗಿ ಮಾಡಿದ್ರೆ ಬೆವ್ರು ಬರುತ್ತೆ ಮೇಡಮ್. ನಿಜವಾಗ್ಲು ಅದು ಉಸಿರು ಬಿಡೋದು ವೈಬ್ರೇಷನ್ ನಮ್ಗೆ ಬಂದಾಗ ಬರುತ್ತೆ. ನನ್ಗೂ ಫಸ್ಟ್ ಬರ್ತಾ ಇರ್ಲಿಲ್ಲ, ಮೊದಲು ಬೆವ್ರು ಅನ್ನೋದೇ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಕ್ರಮ ಗೊತ್ತಿರ್ಲಿಲ್ಲ. ಇವಾಗ ಸಾರ್ ಮಾಡಿಸ್ತಾ ಅದೊಂದು ಗಿಫ್ಟ್ ಅಂತ ಹೇಳ್ಬೋದು. ಕರೆಕ್ಟಾಗಿ ಮಾಡಿದ್ರೆ ಬೆವ್ರು ಬರುತ್ತೆ. ಫ್ಯಾನ್ ಹಾಕೊಂಡ್ ಕುತ್ಕೊಂಡಿದ್ರು ಬೆವ್ರು ಬರುತ್ತೆ ಮೇಡಮ್. ನಾವು ಗಮನ ಇಟ್ಟು ನಾವು ಮಾಡೋದ್ರಿಂದ ನಮ್ಮ ದೇಹ ಸಂಪೂರ್ಣವಾಗಿ ಆಕ್ಟಿವೇಟ್ ಆದಾಗ ಆ ಒಂದು ಬ್ಲಾಕೇಜ್ ಏನು ಆಚೆ ಕಡೆ ಹೋಗುತ್ತೆ, ಆ ಬ್ಲಾಕೇಜ್ ಹೋದಾಗ ಅದರ ಅನುಭವ ನಮ್ಗೆ ಆ ಬೆವರು ಮುಖಾಂತರ ಆಗುತ್ತೆ. ಎಷ್ಟು ಬೆವರು ಬರ್ತದೆ ಅಷ್ಟು ನಮ್ಮ ದೇಹದಿಂದ ಸಂಪೂರ್ಣವಾಗಿ ಆ ಬ್ಲಾಕೇಜ್ ಸಂಪೂರ್ಣ ಆಚೆ ಹೋಗಿದೆ ಅಂತ. ಈಗ ಅನೇಕ ಸಂಕಲ್ಪಗಳಲ್ಲಿ ಹೇಳ್ತಾ ಬರ್ತೀನಿ, ನಮ್ಮ ಮನಸ್ಸಲ್ಲಿ ಇರುವಂತ ಭಾವನೆಗಳನ್ನ, ಅದು ನಮ್ಮ ಮನಸ್ಸಲ್ಲಿ ಇರ್ತದೆ, ಈ ಧ್ಯಾನದಿಂದ ಸಂಪೂರ್ಣವಾಗಿ ಆಚೆ ಹೊಟ್ಟೋಗುತ್ತೆ. ಸರ್, ನಾವು ಧ್ಯಾನ ಕುತ್ಕೊಳ್ಳೋಕ್ಕಿಂತ ಮುಂಚೆನೆ ಒಂದು ತರ ದೇಹ ಇರುತ್ತೆ, ಮನ್ಸಿರುತ್ತೆ. ಧ್ಯಾನ ಆದ್ಮೇಲೆ ಎಷ್ಟು ಹೂವ ತರ ಒಂಥರ ಚೇಂಜಸ್ ಇರುತ್ತೆ ಸರ್, ತುಂಬಾ ಚೇಂಜಸ್ ಇರುತ್ತೆ. ಅದನ್ನ ಗಮನಿಸ್ಬೇಕಷ್ಟೇ ನಾವು. ನೀವ್ ಹೇಳ್ದಂಗೆ ಮಾಡ್ಬೇಕಷ್ಟೇ. ನೀವ್ ಹೇಳ್ದಂಗೆ ಮಾಡಿ ನಾವು ನಮ್ಮ ಬಾಡಿನ ನಾವು ಗಮನಿಸ್ಕೊಂಡ್ರೆ ಖಂಡಿತ ಅದ್ರಲ್ಲಿ ಒಂದು ಒಳ್ಳೆ ಪ್ರತಿಫಲ ನಾವು ಪಡ್ಕೊಂತೀವಿ ಸರ್. ನಾನು ಇನ್ನೊಂದು ಗಮನಿಸಿದೆ ಸರ್, ನಾವೇ ಕಮಾಂಡ್ ಕೊಟ್ಟು ಮಾಡೋದಕ್ಕೂ ಬೇರೆಯವ್ರ ಕಮಾಂಡ್ ಕೊಟ್ಟಾಗ ಮಾಡ್ತಾ ಹೋಗೋದಕ್ಕೂನೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಆಕ್ಚುಲಿ ನಿಮ್ಗೆ ಇದನ್ ಮಾಡಕ್ ಆಗಿಲ್ಲ ಅಂತ ಅನ್ಸುತ್ತೆ ನನಗೆ. ಬೇರೆಯವ್ರ ಕಮೆಂಟ್ ಕೊಟ್ಟಾಗ ನಾವ್ ಕಾನ್ಸಂಟ್ರೇಷನ್ ಈಸಿ ಆಗುತ್ತೆ ಸರ್. ನಮಗ್ ನಾವು ಕಮೆಂಟ್ ಕೊಟ್ಕೋಬೇಕಾದ್ರೆ ಇನ್ನೇನು ತಲೆಯಲ್ಲಿ ಏನೇನು ಯೋಚನೆ ಬರುತ್ತೆ ನೋಡಿ, ಹಾಗಾಗಿ ಕಷ್ಟ ಆಗ್ಬೋದು. ಸೊ ಬೇರೆಯವ್ರು ಕಮೆಂಟ್ ಕೊಟ್ಟಾಗ ಮಾಡೋದು ಈಸಿ ಆಗುತ್ತೆ. ಚಕ್ರ ಧ್ಯಾನ, ಪರ್ಟಿಕ್ಯುಲರ್ಲಿ ಚಕ್ರ ಧ್ಯಾನ ಅಂತ ನನ್ಗನ್ನಿಸ್ತು. 100% ಹೌದು. ಅದೇ, ಯಾಕಂದ್ರೆ ನಿಮ್ಗೆ ಆಗಿರಲ್ಲ ಇಷ್ಟು, ನಿಮ್ಗೆ ಎಫೆಕ್ಟ್ ಅಷ್ಟ್ ಆಗಿರಲ್ಲ ನೀವ್ ಮಾಡ್ಬೇಕಾದ್ರೆ. ಯಾಕೆಂದ್ರೆ ನಾನು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅದ್ರ ಬಗ್ಗೆ ತಲೆ ಓಡ್ತಾ ಇರುತ್ತೆ. ನಮ್ಗ ಅದೇನ್ ಇರಲ್ವಲ್ಲ,
ಈಗ ಮಾಡೋರ್ಗೆ ಅದೇನಿರಲ್ಲ. ಸೊ ಹಂಗಾಗಿ ಅದು ಎಫೆಕ್ಟ್ ನಮಗ್ ಜಾಸ್ತಿ ಆಯ್ತು ಅಂತ ನಮಗ್ ಜಾಸ್ತಿ ಸಿಕ್ತು ಅಂತ ಅನ್ಸುತ್ತೆ. ಪ್ರಯೋಜನ ಎಲ್ಲಾರ್ಗು ಒಳ್ಳೆ ರೀತಿಯಾದ ಅನುಭವ ಸಿಕ್ಲಿ, ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು, ಅದು ನನಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ಸ್ವಾದಿಷ್ಟ ಚಕ್ರದ ಮೇಲೆ ಧ್ಯಾನ ಮಾಡ್ತಾ ಮಾಡ್ತಾ ಅದು ಏನಾಯ್ತು ಅಂತಂದ್ರೆ ನನಗೆ ಒಂದು ಬುದ್ಧ ವಿಗ್ರಹ ಹಿಂಗ್ ಹೋಯ್ತು ಮೇಡಮ್, ಅದೇನು ಅಂತ ಗೊತ್ತಾಗ್ಲಿಲ್ಲ ನನ್ಗೆ. ನಿಮ್ದು ಇನ್ವಾಲ್ವ್ಮೆಂಟ್ ಜಾಸ್ತಿ ಅದಕ್ಕೆ. ತುಂಬಾ ಅಧಿಷ್ಠಾನ ಚಕ್ರದಲ್ಲಿ ಇರುವಂತ ಬ್ಲಾಕೇಜ್ ಕಂಪ್ಲೀಟ್ ಆಗಿ ನಿವಾರಣೆ ಆಗಿದೆ. ನಿಮ್ಗೆ ಭಯ, ಆತಂಕ ಸಂಪೂರ್ಣವಾಗಿ ಆಚೆ ಹೋಗಿದೆ. ಅಲ್ಲಿ ಕೆಲವೊಂದು ನಾವು ಸಂಕಲ್ಪಗಳನ್ನ ಮಾಡ್ಕೊಂತೀವಿ, ಆ ಮಾಡ್ಕೊಂಡಾಗ ಆ ಸಂಕಲ್ಪಗಳಿಗೆ ಸಂಪೂರ್ಣವಾಗಿ ಹೋದಾಗ ಆ ಒಂದು ಅನುಭವ, ಆ ಬಿಸಿ ಅನುಭವ ನಮ್ಗಾಗತ್ತೆ. ಅದನ್ನ ಸ್ವಲ್ಪ ಗಮನಿಸಿ, ಬೇಕಾದ್ರೆ ನೋಡಿ. ನಮ್ಮ ದೇಹ ಬೆವರ್ತದೆ, ಬೆವರು ಬಂದಾಗ ಮತ್ತೆ ನಾವು ಎಲ್ಲಿ ಗಮನ ಇಟ್ಟಿದ್ರಿ ಅಲ್ಲಿ ಮುಟ್ಕೊಂಡು ನೋಡಿ. ಆಮೇಲೆ ಬೇಕಾದ್ರೆ ಬಿಸಿ ಆಗಿರ್ತದೆ. ಸ್ವಾದಿಷ್ಠಾನ, ಮಣಿಪುರ ಆಗಿರ್ಬೋದು, ಮೂಲಾಧಾರ ಆಗಿರ್ಬೋದು. ಯಾರು ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ, ಯಾರೋ ಬೇರೆಯವರು. ಸಾಕಮ್ಮ ಅನ್ನೋರು ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ, ಮನೇಲಿ ಮಾತಾಡ್ತಾ ಇದ್ದಾರೆ. ಅಲ್ಲ ಯಾಕಂದ್ರೆ ಅಲ್ಲಿ ನನ್ನ ಹತ್ರ ಕೋವಸ್ಟ್ ಇರೋದು ಶ್ರೀನಿವಾಸ್ ಸರ್. ಇಲ್ಲ ಕೋವಸ್ಟ್ ಮಾಡ್ಬೋದು ಸರ್, ಮ್ಯೂಟ್ ಮಾಡ್ಬೋದು. ನಾನ್ ಮಾಡಿದೆ. ಮಾಡಿದ್ರಾ? ಓಕೆ, ಥ್ಯಾಂಕ್ ಯು ಮೇಡಮ್. ಮಾಡಿದೆ ಸರ್. ಹೌದು. ಇನ್ನ ಯಾರ್ಯಾರೋ ಇದಾರೆ ಕೈ ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಯಾಕೆ ಅನುಭವ ಹಂಚ್ಕೊಳಕ್ ಇಷ್ಟ ಇಲ್ವಾ? ಅನುಭವ ಆಗಿಲ್ವಾ? ಇಲ್ಲ ನಿಮ್ಗೆ ಆ ಒಂದ್ ಫೀಲಿಂಗ್ ಬಂದಿಲ್ವಾ? ದಯವಿಟ್ಟು ಹಂಚ್ಕೊಳ್ಳಿ. ಅನ್ಮ್ಯೂಟ್ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಮೂರು ಚಕ್ರ ಮಾಡಿದ್ದು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯ್ತು ನಮ್ಗೆ ನಿಜವಾಗ್ಲು. ಈಗ ಇನ್ನು ಅದೇ ಮೂಡಲ್ಲೇ ಇದ್ದೀನಿ ನಾನು. ಅದಕ್ಕೆ ನಾನು ಮಾತಾಡ್ತಾ ಇಲ್ಲ, ಸುಮ್ನೆ ಕೇಳ್ತಾ ಇದ್ದೆ. ಅದೇ ಮೂಡಲ್ಲೇ ಇದ್ದೀನಿ ಸರ್. ಮನ್ಸು ಬಹಳ ಅಂದ್ರೆ ರಿಲೀಫ್ ಆದಂಗ ಆಯ್ತು. ಬೆನ್ನೆಲ್ಲ ಸ್ವಲ್ಪ ಅಳಾರ ಆದಂಗ ಆಯ್ತು. ತುಂಬಾ ಖುಷಿ ಆಗ್ತಿದೆ ಸರ್ ನಿಜವಾಗ್ಲು. 3 ಚಕ್ರ ಮಾಡಿದ್ದು ನಿಮ್ ಎಕ್ಸ್ಪ್ಲನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಸರ್. ಇದನ್ನ ವಿಡಿಯೋ ಇಟ್ಕೊಂಡು ದಿನಾ ಬೆಳಿಗ್ಗೆ ಸಂಜೆ ಮಾಡ್ತೀನಿ ಸರ್. ನಾನು ಕಂಟಿನ್ಯೂ ಮಾಡ್ತೀನಿ 41 ದಿವಸ. ಒಂದು ಮಾತು ಈಗಲ್ಲ ಎಲ್ಲಾರ್ಗು ಸೇರಿಸಿ ನಾನು ಪ್ರತಿ ಸಾರಿ ಚಕ್ರ ಧ್ಯಾನ ಮಾಡಿಸ್ದಾಗ್ಲೂ ಎಲ್ಲಾರು ಇದೇ ಮಾತು ಹೇಳ್ತಾರೆ. ನಾನು ಈ ವಿಡಿಯೋನ ನೋಡ್ಕೊಂಡು ಮತ್ತೆ ಮಾಡ್ತೀನಿ. ಈಗ ಆಲ್ರೆಡಿ 3 ಸರಿ ನಾನು ಚಕ್ರ ಧ್ಯಾನ ಮಾಡಿಸಿರೋದಲ್ದಿರಾ, ಸಂಜೆ ಟೈಮ್ ಅಲ್ಲಿ ಒಂದ್ಸರಿ 9 ಗಂಟೆ ಬ್ಯಾಚ್ ಅಲ್ಲಿ ಏನೋ ಪೂರ್ತಿ 7 ಚಕ್ರಗಳು ಒಂದೇ ಸರಿ ಧ್ಯಾನ ಮಾಡಿಸಿದೀನಿ. ಶಶಿಕಲಾ ಮೇಡಮ್ ಅವ್ರಿಗೂ ಹೇಳಿದ್ರು ಈ ವಿಡಿಯೋನ ಇಟ್ಕೊಂಡು ನಾನು ಮಾಡ್ತೀನಿ ಅಂತ. ಯಾರಾದ್ರೂ ನಿಜವಾಗ್ಲೂ ಹೇಳಿ ಮಾಡಿದೀರಾ? ಮಾಡಿದೀವಿ ಸರ್. ಮಧ್ಯೆ ಅವಾಗ ಮಧ್ಯೆ ಗ್ಯಾಪ್ ಆಗಿದೆ ಅಷ್ಟೇನೆ. ನೋಡಿ, ಯಾಕೆ ಕೇಳ್ತಾ ಇದೀನಿ ಗೊತ್ತಾ? ಇದರಿಂದ ನಿಮಗೆ 90% ಅಷ್ಟು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಬರೀ ನನ್ನ ಒಂದು ಇದಕ್ಕೋಸ್ಕರ ನಾನು ಹೇಳಿದೀನಿ ಅಂತ ನಾನು ಕೇಳ್ತಾ ಇಲ್ಲ. ಈ ಒಂದು ಚಕ್ರ ಧ್ಯಾನ ಮಾಡೋದ್ರಿಂದ ಮೆಂಟಲಿ ಅಪ್ಸೆಟ್ ಆಗಿರೋರು ಕೂಡ ಸರೋಗಿದ್ದಾರೆ. ಮತ್ತೆ ಈ ಮೂಲಾಧಾರ ಚಕ್ರದಲ್ಲಿ ಅನೇಕ ಸಮಸ್ಯೆಗಳು, ನಿಮಗೆ ಮಲಬದ್ಧತೆ ಇರ್ಬೋದು, ಅಥವಾ ಇನ್ಯಾವುದರ ಜೀರ್ಣಕ್ರಿಯೆಗಳ ಪ್ರಾಬ್ಲಮ್ ಇರ್ಬೋದು, ಶ್ವಾಸದ ಕ್ರಿಯೆ ಪ್ರಾಬ್ಲಮ್ ಇರ್ಬೋದು, ಈ ಒಂದೊಂದು ಚಕ್ರಕ್ಕೂ ಒಂದೊಂದು ಸಂಬಂಧಪಟ್ಟಂಗಿರೋದು ಅದು ಸಂಪೂರ್ಣವಾಗಿ ನಿವಾರಣೆ ಆಗಿ ಆರೋಗ್ಯವಂತರಾಗಿದ್ದಾರೆ. ದಯವಿಟ್ಟು ಅದನ್ನ ಫಾಲೋ ಮಾಡಿದ್ರೆ ನಾನು ಹೇಳ್ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ, ನನಗೂ ಸಂತೋಷ ಆಗುತ್ತೆ. ನಿಜವಾಗ್ಲೂ ಖಂಡಿತ ಮಾಡ್ತೀನಿ ಸರ್, ಖಂಡಿತ ಮಾಡ್ತೀವಿ ಸರ್. ಇಲ್ಲಿ ಯಾವುದೇ ಒಂದು ಔಷಧಿ ಕೊಡೋದಿಲ್ಲ, ಒಂದು ಮಾತ್ರೆ ಕೊಡೋದಿಲ್ಲ. ನಿಮ್ಮ ಸಮಯ ಮಾತ್ರ ನೀವು ಅದಕ್ಕೆ ಕೊಡ್ಬೇಕು. ನಿಮ್ಮ ಸಮಯ ನೀವು ಅದಕ್ಕೆ ಕೊಟ್ಟಾಗ ನಿಮ್ಗೆ 100ರಷ್ಟು ಅದರ ಒಂದು ಫಲಿತಾಂಶ ಸಿಗುತ್ತೆ. ನೋಡಿ, ಬೆಳಗ್ಗೆ 3 ಗಂಟೆಗೆ ನಾವು ಧ್ಯಾನ ಕೂತ್ಕೊಂತೀರಿ. ಅವಾಗ ಕೂತ್ಕೊಂಡಾಗ್ಲೂ, ಯೋಗಾಸನ ಮಾಡಿ ಧ್ಯಾನ ಕೂತ್ಕೊಂಡಾಗ್ಲೂ ಆಗುವಂತ ವ್ಯತ್ಯಾಸ ದಯವಿಟ್ಟು ಗಮನಿಸಿ. ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ದೇಹ ಜಡತ್ವವಿದ್ದಾಗ ನಾವು ಧ್ಯಾನ ಕೂತ್ಕೊಂಡಾಗ ಎಷ್ಟೊತ್ತು ಬೇಕಾಗುತ್ತೆ ನಾವು ಧ್ಯಾನಕ್ಕೆ ಹೋಗ್ಬೇಕಾದ್ರೆ, ಅದೇ ಸಂಪೂರ್ಣವಾಗಿ ದೇಹ ಆಕ್ಟಿವೇಟ್ ಆದಾಗ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಎಷ್ಟೊತ್ತು ಬೇಕಾಗುತ್ತೆ ಧ್ಯಾನಕ್ಕೆ ಹೋಗೋದಿಕ್ಕೆ. ಸ್ವಲ್ಪ ವ್ಯತ್ಯಾಸನ ಗಮನಿಸಿ, ಅದರಿಂದ ಎಷ್ಟು ಅನುಕೂಲ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಚಕ್ರ ಧ್ಯಾನ ಕೂಡ ಅಷ್ಟೇ. ಸಂಪೂರ್ಣವಾಗಿ 1 ಮಂಡಲ ಕಾಲ ಮಾಡಿದ್ರೆ ಅದರಿಂದ ಸಂಪೂರ್ಣವಾದ ಒಂದು ಬೆನಿಫಿಟ್ ನ ನೀವು ಪಡ್ಕೊಳ್ತೀರಾ. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಇನ್ಯಾರು? ಮಂಜುಳಾ ಬಿ, ಮಾತಾಡಿಮ್ಮ. ಸರ್, ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ವೆಂಕಟರಾಮ್ ಸರ್, ಇವತ್ತು ಏನು ಅನುಭವ ಅಂತಂದ್ರೆ, ನೀವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರಿ, ಕೇಳಿಸ್ಕೊಂಡು ನಾವು ಹೇಳ್ತಾ ಇದ್ವಲ್ಲ, ಹಂಗಾಗಿ 0 ಲೆವೆಲ್ಗೆ ಹೋಗಲ್ವಲ್ಲ ಸರ್, ನಾವು ಶೂನ್ಯತ್ವಕ್ಕೆ ಹೋಗಲ್ಲ. ಹಂಗಾಗಿ ಇಲ್ಲಿ ಶೂನ್ಯತ್ವಕ್ಕೆ ಹೋಗಬೇಕಾಗಿರೋದು ನೀವಲ್ಲ, ನಿಮ್ಮ ಮನಸ್ಸು ಆ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ, ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ಗಮನ ಬಗ್ಗೆ ಶೂನ್ಯತ್ವ ಇಲ್ಲಿ ಮುಖ್ಯ ಅಲ್ಲ. ಇಲ್ಲಿ ಜಾಗ ಕಾನ್ಸಂಟ್ರೇಟ್ ಮಾಡ್ಬೇಕು. ಆ ಚಕ್ರಕ್ಕೆ ನೀವು ಹೋಗಿ ತಲುಪಬೇಕು. ಇವಾಗ ನಾನು ಮಣಿಪುರ ಚಕ್ರ ಅಂದ ತಕ್ಷಣ ನಿಮ್ಮ ಸಂಪೂರ್ಣವಾದ ಗಮನ ಮಣಿಪುರ ಚಕ್ರದಲ್ಲೇ ನಿಂತ್ಕೋಬೇಕು. ಆ ಮಣಿಪುರ ಚಕ್ರದಲ್ಲಿ ಅರಳುತ್ತಿರುವಂತ ಹೂವನ್ನ ಗಮನಿಸಿ ಅಂದಾಗ ಅದನ್ನ ನೀವು ಫೀಲ್ ಮಾಡ್ಕೋಬೇಕು. ಫೀಲ್ ಮಾಡ್ಕೊಂಡು ಅಲ್ಲಿ ಅರಳುತ್ತಾ ಇರುವಾಗ ಬರುವಂತ ಶಕ್ತಿ ಹಳದಿ ಅಂತ ಹೇಳ್ತೀನಿ, ಆ ಫೀಲ್ ನಿಮ್ಗೆ ಆಗ್ಬೇಕು. ಹಳದಿ ಬಣ್ಣ ಅರಳುತ್ತಾ ಇದೆ ನಮ್ಮ ದೇಹದಲ್ಲಿ ಅನ್ನೋದನ್ನ ನೀವು ಅಲ್ಲಿ ಹೋದಾಗ ಮಾತ್ರ ಆ ಒಂದು ಅನುಭವ ಬರ್ತದೆ. ನಿಮ್ಮ ದೇಹದಲ್ಲಿ ಬಿಸಿಯಾದ ಅನುಭವ ಆಗ್ತದೆ. ನೀವು ನಾನು ಹೇಳ್ತಾ ಇದ್ದೀನಿ ಅದನ್ನ ಗಮನಿಸ್ತಾ ಫಾಲೋ ಮಾಡ್ತಾ ಇದ್ರೆ ಪ್ರಯೋಜನ ಆಗಲ್ಲ. ನೀವು ಅಲ್ಲಿ ಹೋಗಿ ಗಮನಿಸಿ ಅದನ್ನ ನಿಮ್ಮ ಮನಸ್ಸಲ್ಲಿ ಫೀಲ್ ಮಾಡ್ಕೋಬೇಕು, ಫೀಲ್ ಮಾಡ್ಬೇಕು. ಆ ವೈಬ್ರೇಷನ್ ಏನಾಗ್ತಾ ಇದೆ ಗಮನಿಸ್ಬೇಕು. ಅದ್ರಿಂದ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ಸರ್. ಅನುಭವಿಸ್ಬೇಕು ಅದನ್ನ. ಅದು 11 ಗಂಟೆಗೆ ತಿಂಡಿ ತಿನ್ಬಿಟ್ವಾ, ಹಿಂದೆನೆ ಧ್ಯಾನ ಕೂತ್ಕೊಂಡ್ವಾ, ಹಂಗಾಗಿ ಏನು ಗೊತ್ತಾಗ್ತಿಲ್ಲ. 11:20 ಆಗಿತ್ತು. ಬೇಡ, ಅಷ್ಟು ಬೇಗ ಊಟ ಮಾಡಿ ಕುತ್ಕೊಳ್ಳೋದು, ಏನಾರ ತಿಂದು ಕೂತ್ಕೊಂಡ್ರೆ ಅದು ಮೈಗೆ ಸೆಟ್ ಆಗೋದಿಲ್ಲ. ಕನಿಷ್ಠ ಪಕ್ಷ 2 ಗಂಟೆ ಸಮಯ ಆದ್ರೂ ಬೇಕು. ಕನಿಷ್ಠ ಪಕ್ಷ 2 ಗಂಟೆ ಸಮಯ ಬೇಕು. ಧ್ಯಾನ ಆಗೋಗ್ಲಿ, ಯೋಗಾಸನ ಆಗೋಗ್ಲಿ, ಮುದ್ರೆ ಆಗೋಗ್ಲಿ, ಆದಷ್ಟು ನಾವು ಬರೀ ಹೊಟ್ಟೆಯಲ್ಲಿ ಮಾಡೋದು ಒಂದು. ಆದ್ರೆ ಒಂದು ಆಸನ ಮಾತ್ರ ನಾವು ಯಾವಾಗ ಬೇಕಾದ್ರೂ ಮಾಡ್ಬೋದು. ಯಾವ್ದು ಹೇಳಿ ನೋಡೋಣ? ಶವಾಸನ, ವಜ್ರಾಸನ. ವಜ್ರಾಸನ ಹೊಟ್ಟೆ ತುಂಬಾ ಮಾಡಿ ವಜ್ರಾಸನ ಮಾಡಿದ್ರೆ ತುಂಬಾ ಒಳ್ಳೇದು. ಊಟ ಕರ್ಗಕ್ಕೆ. ಸರ್, ಆಯ್ತಾ? ಎಲ್ಲಾ ಆಸನಗಳು ಮಾಡಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಫಾಲೋ ಮಾಡಿ. ಅಟ್ಲೀಸ್ಟ್ ಇವತ್ತಾದ್ರೂ ಹೇಳಿರೋದನ್ನ ಗಮನಿಸಿ. ನೆಕ್ಸ್ಟ್ ವೀಕ್ ನಾನು ಮುದ್ರೆ ಧ್ಯಾನಕ್ಕೆ ಬಂದಾಗ ಇದೇ ಚಕ್ರ ಧ್ಯಾನಕ್ಕೆ ಒಂದು ಚಕ್ರನ ನಾನು ಹೇಳ್ಬೇಕು ಅಂತಿದ್ದೀನಿ. ಆ ಚಕ್ರಕ್ಕೆ ಬರೋಷ್ಟೊತ್ತಿಗೆ ಇದು ಒಂದು ವಾರದಲ್ಲಿ ಕನಿಷ್ಠ ಪಕ್ಷ 4 ಬಾರಿ ಆದ್ರೂ ಮಾಡಿ, ಕನಿಷ್ಠ ಪಕ್ಷ. ಆವಾಗ ನೀವು ಮಾಡಿರೋದಕ್ಕೆ ಅದರ ಅನುಭವ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವು ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಅಟ್ಲೀಸ್ಟ್ ಶುಕ್ರವಾರ ಬೇಗ ತಿಂಡಿ ತಿನ್ನಿ ಮೇಡಮ್, ಸರಿ ಆಗತ್ತೆ. ಮೇಡಮ್, ಅದೇನೋ ಕೆಲಸ ಮಾಡ್ತಿದ್ದೆ, 11 ಆಯ್ತು ಒಳಗ್ ಬರೋ ಅಷ್ಟೊತ್ತಿಗೆ. ಇನ್ನ ಬಂದು ಎಲ್ಲ ತಿನ್ನ ಅಷ್ಟೊತ್ತಿಗೆ 11. ಹಂಗು ಇವತ್ತು 1/4 ಗಂಟೆ ಲೇಟ್ ಆಗಿ ಸರ್ದು ಹೆಂಗೆಂಗೋ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. 11:45 ನಾನು ಜಾಯಿನ್ ಆಗಿದ್ದು. ಹಂಗಾಗಿ ಮೇಡಮ್ ಏನಿಲ್ಲ ಮೇಡಮ್, ಧ್ಯಾನ ಕೂತ್ಕೊಳ್ಳಿ ಅಂದ ತಕ್ಷಣ ಕೂತ್ಕೊಂಡ್ಬಿಟ್ರೆ ಮನ್ಸು ಆ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ಆ ಹಿಂದಿಂದೆಲ್ಲ ನಿಮ್ಮ ಗಮನಕ್ಕೆ ಬರ್ಲಿ ಅಂತ ಹೇಳ್ತಾ ಮತ್ತೆ ಪ್ರಾರಂಭ ಮಾಡಿದೆ. ಈಗ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾನು ಅನಾಹತ ಚಕ್ರ, ಹೃದಯ ಚಕ್ರಕ್ಕೆ ಬರ್ತೀನಿ. ಅಷ್ಟರೊಳಗಡೆ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಆದ್ಮೇಲೆ ಪೂರ್ತಿ 7 ಚಕ್ರಗಳು ಮುಗಿಸ ಆದ್ಮೇಲೆ ಒಂದ್ ದಿವಸ 7 ಚಕ್ರನು ಒಟ್ಟಿಗೆ ನಾನು ಧ್ಯಾನ ಮಾಡಿಸ್ತೀನಿ. ಆವಾಗ ನಿಮಗೆ ಅದರ ಅನುಭವ ಆದಾಗ ನೀವು ಪ್ರತಿದಿನ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸರ್, ಒಂದ್ ಕೆಲಸ ಮಾಡ್ಬೋದಾ ಸರ್? ಒಂದ್ ಕೆಲಸ ಮಾಡ್ಬೋದಾ? ಈಗ ಇವತ್ತು 3 ಚಕ್ರ ಆಯ್ತಲ್ಲ, 4ನೇದು ಸೇರಿಸಿ 4 ಚಕ್ರ ಒಟ್ಟಿಗೆ ಮಾಡಿಸಿ. ಹಂಗೆ ಒಂದು ಏರಿಸ್ತಾ ಹೋಗ್ಬಿಟ್ರೆ ಎಲ್ಲರೂ ಅದ್ರ ಹಿಂದೆ ಬಂದ್ಬಿಡ್ತಾರೇನೋ ಅಂತ ಒಂದ್ಸಲ ಯೋಚನೆ ಆಯ್ತು. ಒಂದು ಚಕ್ರ ನಾನು ಮಾಡಿಸಿದ್ರೆ ಮಿನಿಮಮ್ ನನಗೆ ಕಮ್ಮಿ ಅಂದ್ರೂ ಮಿನಿಮಮ್ 1/2 hour ಮೇಲ್ ಬೇಕು. ಯಾಕೆಂದ್ರೆ ಸಂಕಲ್ಪ ಅದೆಲ್ಲ ಹೇಳ್ಕೊಂಡು ಬರೋಷ್ಟೊತ್ತಿಗೆ ಅರ್ಧ ಗಂಟೆ. ಇನ್ನು ಒಂದು ಚಕ್ರಕ್ಕೆ ಅರ್ಧ ಗಂಟೆ ಮಾಡಿಸಿಟ್ಟು ಮಿಕ್ಕಿ ಚಕ್ರ ಯಾವಾಗ ಮೇಡಮ್ ಮಾಡಿಸೋದು? ಇದೆಲ್ಲ ಕೇವಲ ಸಂಕಲ್ಪ ಮತ್ತೆ ಧ್ಯಾನ ಈ ತರ ಬಂದಾಗ 10 ನಿಮಿಷಕ್ಕೆ ಮುಗಿದೋದು. ಹೌದು, ಸರಿ 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 ಸರ್.
ಅಲ್ಲ ಯಾಕೆಂದ್ರೆ ಇದ್ರ ಜೊತೆಗೆ ಅದು ಸೇರಿದಾಗ ಎಫೆಕ್ಟ್ ಇನ್ನು ಜಾಸ್ತಿ ಇರುತ್ತೇನೋ ಅಂತ ಒಂದ್ಸಲ ಇಮ್ಯಾಜಿನೇಷನ್ ಬಂತು, ಅದಕ್ಕೆ ಹೇಳಿದೆ ನಾನು ಅಷ್ಟೇ. ಸರಿ ಸರಿ ಎಲ್ಲ ಸರಿ. ಮಾಡಿಸ್ಬಿಟ್ಟಾದ್ಮೇಲೆ 7 ಚಕ್ರಗಳು ಸರಿ ಮಾಡಿಸ್ತೀನಲ್ಲ, ಆವಾಗ ಬರೀ ಒಂದು ಬೀಜ ಮಂತ್ರ ಮತ್ತೆ ಕಂಟಿನ್ಯೂ ಅಷ್ಟೇ. ಅಲ್ಲಿ ಸಂಕಲ್ಪ ಮಾಡ್ತೀನಿ, ಅದಕ್ಕೆ ಮಾಡ್ತೀನಿ 3 ಲೈನ್ 4 ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮೇಡಮ್ ನನ್ನ ಹತ್ರ ಇರೋ ಡೀಟೇಲ್ಸ್ ಇಷ್ಟೇ, ಒಂದೇ ಶೀಟು. ಅದೇ ಗೊತ್ತಾಯ್ತು ಗೊತ್ತಾಯ್ತು, ಅವತ್ತು ಹೇಳಿದ್ರಲ್ಲ. ಎಲ್ಲ ಹೇಳ್ತಾ ಇರ್ತೀನಿ. ಆಟ ಆಡ್ತಾ ಇದ್ದೀರಾ? ಅಲ್ಲ ಆಟ ಆಡ್ತಾ ಇದ್ದೀರಾ, ಆಟ ತೋರಿಸ್ತಾ ಇದ್ದೀರಾ? ಒಂದ್ ಶೀಟ್ ಓದೋದಕ್ಕೆ ಇಷ್ಟ. ಓಕೆ ಮೇಡಮ್, ಸರಿ ಸರಿ ಸರಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಎಲ್ಲಾದ್ರು ಕ್ವಶನ್ಸ್ ಮುಗಿದ? ಇನ್ಯಾರನ್ನ ಕ್ವಶನ್ಸ್ ಇದಾವ? ಅಡ್ವೈಸ್ ಮಾಡ್ತೀರಾ? ಯಶೋಧ ಮೇಡಮ್ ಕೇಳಿ, ಇನ್ಯಾರನ್ನ ಹೊಸಬ್ರಿದ್ದಾರೆ, ಇಲ್ಲ ಯಾರನ್ನ ಅನುಭವ ಯಾವ ರೀತಿ ಆಗಿದೆ ಅಂತ ಏನನ್ನ ಹೇಳ್ತಾರೋ ನೋಡಿ. ಏನ್ ಸೊನ್ನೆಗೌಡರು ಸುಮ್ನೆ ಇದ್ದಾರೆ, ಮಾತಾಡೋದಿಲ್ಲ, ನಮ್ಮ ಮೇಲೆ ಕೋಪ ಏನು? ಸರ್ ಮೇಡಮ್ ಮಾತಾಡಿ. ಜನ್ಮದಲ್ಲಿ ಅಂತ ಯಾರೋ ಒಬ್ರು ಇದಾರೆ, ಅವ್ರು ನೋಡಿ, ಅವರು ಹೊಸಬ್ರು ಅಂತ ಕಾಣುತ್ತೆ. SB ಮೇಡಮ್ ಅವ್ರಿಗೆ ಆಪ್ಷನ್ ಕೊಡಿ. ಸುಗುಣಮ್ಮ ಅಂತ ಒಬ್ರಿದ್ದಾರೆ. ಸುಗುಣಮ್ಮ ಅಂತ ಒಬ್ರಿದ್ದಾರೆ. ಯಾರು ಸರ್? ಜನಾರ್ದನ್ ಅಂತ ಯಾರು ಇದ್ದಾರೆ, ಅವ್ರು ನಾನು ಹೆಸರು ನೋಡಿಲ್ಲ. ಕೊಡ್ತೇನೆ ಸರ್. ಸರ್ ಮಾತಾಡಿ, ಕೊಟ್ಟಿದ್ದಾರೆ ನಿಮ್ಗೆ. ಜನಾರ್ದನ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮಾತಾಡಿ ಮಾತಾಡಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಇದೊಂಥರ ಹೊಸ ಅನುಭವ ತರನೇ ಇತ್ತು. ಬಟ್ ಆದ್ರೆ ನಾನು ತುಂಬಾ ಲೇಟ್ ಆಯ್ತು. ಸ್ವಾದಿಷ್ಟನ ಚಿತ್ರ ಬಂದಾಗ ಜಾಯಿನ್ ಆದೆ. ಮುಖ ತೋರಿಸಿ ವಿಡಿಯೋ ಆನ್ ಮಾಡಿ ಮೇಡಮ್. ಸಣ್ಣಗೌಡ್ರು ಬಂದ್ರು. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಇಲ್ಲ, ನಾನು ಸಿಟಿ ಹೋಗಿದ್ದೀವ್ರಿ, ಈಗ ಬಂದ್ವಿ, ಈಗ ತಾನೇ ಬಂದ್ವಿ. ಅಲ್ಲ, ಅವ್ರು ಮೇಡಮ್ ಅವ್ರಿ, ಅವರು ಜನಾರ್ದನ್ ಅಂದಿಲ್ಲ, ಮೇಡಮ್ ಅವ್ರು ಮಾತಾಡಿದ್ರು ಅವರು. ಇವಾಗ ವಿಡಿಯೋ ಓಪನ್ ಮಾಡಿದ್ರೆ ಇಲ್ಲ. ಓಕೆ ಆಯ್ತು, ಸೊನ್ನೆಗೌಡ್ರೆ ಮಾತಾಡಿ. ಅದೇ ಸರ್, ನಾವು ಸಿಟಿ ಹೋಗಿದ್ವಿ, ಈಗ ತಾನೇ ಬಂದ್ವಿ. ಕ್ಲಾಸ್ ಅಲ್ಲಿ ಮುಗಿದಿರ್ಬೋದು ಅನ್ಕೊಂಡೆ, ಆದ್ರೂ ಒಂದ್ 10 ನಿಮಿಷ ಕೇಳೋಣ, ಅಟ್ಲೀಸ್ಟ್ ಧ್ಯಾನ ಮಾಡಕ್ ಆಗಿಲ್ಲ ಅಂತಂದು ಕನೆಕ್ಟ್ ಆದ್ವಿ. ಅದೇ ಎಲ್ಲ ಅನುಭವ ಶೇರ್ ಮಾಡ್ತಾ ಇದ್ರು. ಅದೇ 3 ಚಕ್ರದ ಬಗ್ಗೆ ಮೆಡಿಟೇಷನ್ ಮಾಡಿಸಿ ಗೊತ್ತಾಯ್ತು. ಅದನ್ನ ವಾರದಲ್ಲಿ ನಾವು ಪದೇ ಪದೇ ಮಾಡೋದ್ರಿಂದ ನಮ್ಮ ಇಡೀ ದೇಹದ ಎಲ್ಲಾ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ ಆ ದೇಹಕ್ಕೆ, ಆ ಚಕ್ರಕ್ಕೆ ಸಂಬಂಧಪಟ್ಟಂತ ಪಾರ್ಟ್ ಅಥವಾ ಆ ಪಾರ್ಟಿಗೆ ಸಂಬಂಧಪಟ್ಟ ಅಂಗಾಂಗ ಅದಕ್ಕೆ ತೊಂದರೆ ಇರ್ತಕ್ಕಂಥದ್ದನ್ನ ನಿವಾರಣೆ ಮಾಡ್ಕೊಂಡು ಆರೋಗ್ಯಯುತವಾಗಿರ್ಬಹುದು ಅನ್ನೋದು, ಜೊತೆಗೆ ಮತ್ತೆ ಬೇರೆಯವ್ರಿಗೆ ಹೇಳಬಹುದಲ್ಲ ಅಟ್ಲೀಸ್ಟ್ ಅಂತಕ್ಕಂಥದ್ದು ತಾವು ಕಲಿಸ್ಕೊಡ್ತಕ್ಕಂಥದ್ದು ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಮೊದ್ಲಿನ ಸಿಸ್ಟಮ್ಗೆ ಇವಾಗೂ ಬಹಳ ಬದಲಾವಣೆ ಆಗಿದೆ. ಶಾರ್ಟ್ ಆಗಿ ಹೇಳ್ತಾ ಇದ್ದೀರಾ, ಮತ್ತೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತಾ ಇದ್ದೀರಾ. ಚೆನ್ನಾಗ್ ಬರ್ತಾ ಇದೆ. ಮಾಸ್ಟರ್ ಆಗ್ಲಿ, ನಮ್ಮ ಪತ್ರಿಜಿ ಜಿ ಅವರ ಕನಸು, ರಂಗನಾಥ್ ಜಿ ಅವರ ಒಂದು ಹಾರೈಕೆಯಿಂದ ದೊಡ್ಡ ಮಾಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಒಂದು ಆಶಯ. ಆ ಭಾಗದಲ್ಲಿ ನಡೆದಂತ ಒಂದು ಯಜ್ಞ ಚಕ್ರಗಳು ನಡೀತಿರ್ತವೆ, ಫಂಕ್ಷನ್ ನಡೀತಾ ಕಾರ್ಯಾಗಾರ ಅಂತಲ್ಲಿ ತಾವು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾಣ್ಬೇಕು, ಕಾಣ್ಲಿ, ಜನಕ್ಕೆ ಹೆಚ್ಚು ತಮ್ಮಿಂದ ಸೇವೆ ಆಗ್ಲಿ ಅನ್ನೋದು ನಮ್ಮ ಆಶಯ. ಅಭಿನಂದನೆಗಳು ಮಾತಾಡಕ್ಕೆ ಅವಕಾಶ ಕೊಡೋದಕ್ಕಾಗಿ. ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಶಶಿಕಲಾ ಮೇಡಮ್ ಅವರು ಏನಾದ್ರು ವಿಷಯದಿಂದ ಸ್ವಾಧ್ಯಾಯ ಕೊಡಕ್ ಆಗತ್ತಾ? ಬೇರೆ ವಿಷಯ ಯಾವ ಕೊಡಕ್ ಆಗುತ್ತೆ? ತಾವು ಕೊಡ್ತೇನೆ ಸರ್, ಕೊಟ್ಟಿದ್ದೀನಿ. 3 ಟಾಪಿಕ್ ಕೊಟ್ಟಿದ್ದೀನಿ ಈ ತಿಂಗಳು. ಹಂಗ ನಾನೇ ಮಿಸ್ ಮಾಡ್ಕೊಂಡ್ರಿ ಮೋಸ್ಟ್ಲಿ ಹೆಂಗಾರೆ. ಇಲ್ಲ, ಈ ತಿಂಗಳಿಗೆ ಕೊಟ್ಟಿದ್ದೀನಿ ಸರ್ ಹೆಸರು. ಹೋದ್ ತಿಂಗಳಲ್ಲಿ ಏನು ಅಂದ್ರೆ ಓಡಾಟ ಇತ್ತು, ನನ್ ಸ್ವಲ್ಪ ಟೂರ್ಗಳಿತ್ತು. ಈ ತಿಂಗಳಲ್ಲಿ ಕೊಟ್ಟಿದ್ದೀನಿ ಸರ್. 3 ಟಾಪಿಕ್ ಕೊಟ್ಟಿದ್ದೀನಿ ನಾನು. ಕೊಟ್ಟಿದ್ದೀನಿ ಸರ್, ಹೆಸರು ಕೊಟ್ಟಿದ್ದೀನಿ. ಅಂದ್ರೆ ನಮ್ದೇನ್ ಗೊತ್ತಾ, ಅದ್ರಲ್ಲಿ ಸ್ವಾರ್ಥ ಏನಂದ್ರೆ, ಆ ಸ್ವಾಧ್ಯಾಯ ಕೊಡಕ್ ಹೋದಾಗ ನಾವ್ ಒಂಚೂರು ಓದ್ತೀವಿ, ತಿಳ್ಕೊತೀವಿ, ಇನ್ನ ಸ್ವಾರ್ಥದಲ್ಲಿ ಅದೇ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಗ್ಬೇಕು ಅಂತಾರಲ್ರಿ, ಹಂಗೆ. ಹೌದು. ಅಲ್ಲ, ಯಾರಿಗಾರ ಹೇಳ್ಬೇಕು ಅಂದ್ರೆ ನಾವೊಂದ್ ಸ್ವಲ್ಪ ತಿಳ್ಕೊತೀವಿ, ಕಲೀಲೇಬೇಕಾಗತ್ತೆ. ಅದು ಒಂದು ತರ ಪ್ರೆಷರ್ ಇರುತ್ತೆ. ಹಂಗಾಗಾರು ಓದ್ತೀವಿ, ತಿಳಿತೀವಿ ಅಂತ ಅಂದ್ಕೊಂಡು ನನ್ನ ಹೆಸರು ಕೊಡ್ತೀನಿ ಸರ್. ಎಲ್ಲೋದ್ರು ನಾನು ಹೇಳ್ಬೇಕು ಅಂತ ಹೋಗೋದು, ಅದಕ್ಕೆ ನಂಗೊಂಚೂರು ಗೊತ್ತಾಗತ್ತೆ ಅಂತ. ಹುಬ್ಳಿಗೆ ಬರ್ಲಿಕ್ಕೆ ಪ್ಲಾನ್ ಮಾಡ್ರಿ ಮೇಡಮ್, ಸಾಧ್ಯ ಆದಷ್ಟು. ಆಕ್ಯುಪಂಚರ್ ಕ್ಲಾಸ್ಗೆ ಬರ್ಲಿಲ್ಲ ತಾವು,
ಇದಕ್ಕೆ ಮಾತಾ ಫೌಂಡೇಶನ್ ಅಲ್ಲಿ ಇದ್ದ ನಿಮ್ಮ ಮಾತಾಡ್ಬೋದಾಯ್ತು, ತುಂಬಾ ವಿಷಯಗಳು ಹಂಚ್ಕೊಬೇಕಾಗಿತ್ತು ನಿಮ್ಮ ಜೊತೆ. ನಾವು ಸರ್ ಅಲ್ಲ, ಇಲ್ಲಿಗೆ ಆಕ್ಯುಪಂಚರ್ ಕ್ಲಾಸ್ಗೆ ನೀವು ಅಲ್ಲಿ ಬರಲಿಲ್ಲ, ಇದಕ್ಕೆ ಮಾತಾ ಫೌಂಡೇಶನ್ಗೆ ತುಂಬಾ ಇಲ್ಲ, ಇಲ್ಲ ಹಂಚ್ಕೊಬೇಕಾಗಿತ್ತು. ನಿಮ್ಮನ್ನ ಖುದ್ದಾಗಿ ಭೇಟಿ ಮಾಡಿದ್ರೆ ಚೆನ್ನಾಗಿತ್ತು. ನಿಜ ಸರ್, ಬಟ್ ತುಂಬಾ ದೂರ, ಮೇಲಾಗಿ ಹಸು ಇದೇವಲ್ಲ ಮನೆಯಲ್ಲಿ, ನಾವೇ ಮಾಡ್ಬೇಕು ಎಲ್ಲ ಅದಕ್ಕೆ ಅಲ್ಲಿ ಸೇವೆ ಏನ್ ಎಲ್ಲ. ಬರ್ತೀರಾ ಸರ್? ಇದು ಹುಬ್ಳಿಗೆ ಬರ್ತೀರಾ ಸರ್? ಹುಬ್ಳಿಗೆ ನೀವು ಅವಶ್ಯವಾಗಿ ಬರ್ತೇನೆ. ಹುಬ್ಳಿ ಮಾತ್ರ 2 ದಿವಸ ಅಲ್ಲೇ ಇರ್ತೀನಿ. ಓಕೆ 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 ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ಯಾರನ್ನ ಮಾತಾಡೋರು ಇದ್ದೀರಾ? ಹೊಸಬ್ರು ಯಾರನ್ನ ಇದ್ದೀರಾ? ರಮೇಶ್ ಅಂತ ಇದ್ದಾರೆ. ಯಾರು ರಮೇಶ್ ಇವರು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲಿ ಹುಬ್ಳಿ ಭಾಗದವ್ರು ಯಾರಾದ್ರೂ ಇದ್ರೆ ಸ್ವಲ್ಪ ನಂಬರ್ ಕೊಡೋಣ ನಮ್ಗೆ, ಚಾಟ್ ಬಾಕ್ಸ್ ಹಾಕೊಂಡ್ರೆ ಬರ್ಕೊಳ್ತೇನೆ. ಹುಬ್ಳಿ ಭಾಗದವ್ರು ಕೇಳ್ತೀನಿ ಸರ್. ರಮೇಶ್ ಮಾತಾಡಿ. ನಂದು ಆಯ್ತಲ್ಲ ಸರ್, ಮಾತಾಡ್ತಾನೆ. ಇನ್ನೊಬ್ರು ಯಾರು ರಮೇಶ್ ಅಂತ? ಇನ್ನೊಬ್ರು ರಮೇಶ್ ಇದಾರಾ? ಆಪ್ಷನ್ ಕೊಟ್ಟಿದ್ದೀನಿ ಸರ್. ಆಪ್ಷನ್ ಕೊಟ್ಟಿದ್ದಾರೆ ಅಂತ ನೋಡಿ. ರಮೇಶ್ ಮಾತಾಡಿ. ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ನಮಸ್ತೆ. ಕೇಳಿಸ್ತಾ? ಹಲೋ, ಕೇಳಿಸಿದೆ, ಹೇಳಿ ಸರ್. ವೆಂಕಟರಮಣ ಸರ್ ನಮಸ್ತೆ. ಎಲ್ರಿಗೂ ನಮಸ್ತೆ. ಬೇರೆಯವ್ರ ಹೆಸರು ಅನ್ಕೊಂಡೆ ನಾನು. ನಾನೇ ಸರ್. ಮಾತಾಡಿ. ನಾನ್ ಸುಮ್ಕೆ ಕೇಳ್ಕೋತಿದ್ದೆ, ಅಷ್ಟ್ರಲ್ಲಿ ನೀವು ಮಾತಾಡಿ ಅಂತಂದ್ರೆ ಅದಕ್ಕೆ. ಬರೀ ಕೇಳ್ತಾನೆ ಇದ್ರೆ ಮಾತಾಡೋದು ಯಾವಾಗ ಗುರುಗಳೇ? ವಿಡಿಯೋ ಆನ್ ಮಾಡಿ ಸರ್. ಸರ್. 1 ವಾರದಿಂದ ಕೆಲಸ ಮಾಡ್ತಿದ್ದೀನಿ ಸರ್, ಆಫೀಸಲ್ಲಿ ಏನಿಲ್ಲ. ಗೊತ್ತಾಯ್ತು ಹಂಗಾಗಿ ಗೊತ್ತಾಯ್ತು ನನಗೆ. ಸರ್. ಓಕೆ ಸರ್. ಆಮೇಲೆ ಥ್ಯಾಂಕ್ ಯು ಸರ್. ಇನ್ಯಾರಿದ್ದಾರೆ? ಇನ್ನ ಮಂಜು ಹ್ಯಾಂಡ್ ರೈಸ್ ಮಾಡಿದ್ರೆ ಯಾರಿಗನ್ನ ಕೊಡ್ಬೋದು. ಸರಿ ಮೇಡಮ್, ಇವತ್ತು ಎಲ್ಲ ಸಿಕ್ಕಿಲ್ಲ ಅನ್ಕೊಂತೀನಿ. ನಮ್ಮ ಭಾರತಿ ಮೇಡಮ್ ಅವ್ರು ಇದ್ರು, ಯಾಕೋ ಆನ್ ಮಾಡ್ಲಿಲ್ಲ. ಅವ್ರು ಬೇರೆ ಕಡೆ ಇದ್ದಾರೆ ಅಂತ ನಾನು ಸುಮ್ಮನೆ ಇದ್ದೀನಿ. ಅವ್ರ ವಾಯ್ಸ್ ಕೇಳಿ ತುಂಬಾ ದಿನ ಆಯ್ತು. ಶಕುಂತಲಾ ಪಿ ಅಂತ ಒಬ್ರಿದ್ದಾರೆ. ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆದ್ರೆ ನನಗೆ ಮಾತ್ರ ನೀವು ವಾರ ಪೂರ್ತಿ ಮಾಡಿದೀರಾ ಅಂತ ಗೊತ್ತಾದಾಗ ಮಾತ್ರ ನಂಗೆ ಸಂತೋಷ ಆಗುತ್ತೆ. ಇದು ಮಾತ್ರ ಹೇಳ್ಬಲ್ಲೆ. ನಾಳೆ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಅನಾಥ ಚಕ್ರಕ್ಕೆ ಬರೋಷ್ಟೊತ್ತಿಗೆ ಕನಿಷ್ಠ ಪಕ್ಷ 4 ದಿನ ಆದ್ರೂ ಇದನ್ನ ತಾವು ಮನೆಯಲ್ಲಿ ರೆಕಾರ್ಡಿಂಗ್ ನೋಡ್ಕೊಂಡು ಮಾಡಿ ನಿಮ್ಮ ಸಂಪೂರ್ಣವಾದ ಗಮನನ ದಯವಿಟ್ಟು ಆ ಒಂದು ಚಕ್ರದ ಮೇಲೆ ಇಡಿ. ಪ್ರತಿ ಸಾರಿನೂ ಆ ಚಕ್ರಕ್ಕೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಆ ಚಕ್ರದ ಮೇಲೆ ಗಮನ ಇಟ್ಟು ಆ ಒಂದು ಫೀಲ್ ಆಗ್ಬೇಕು, ಸಂಪೂರ್ಣವಾಗಿ ಅನುಭವಿಸ್ಬೇಕು ಆ ಒಂದು ಸ್ಥಿತಿ. ಇವಾಗ ನಾವು ಏನು ಧ್ಯಾನ ಮಾಡುವಾಗ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ಹೇಳಿದಾಗ, ನೀವು ಯಾವ ರೀತಿ ಆಳವಾದ ಧ್ಯಾನದಲ್ಲಿ ನಿಶಬ್ದವಾದಂಥ ಪ್ರದೇಶದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಫೀಲ್ ಮಾಡ್ತೀರೋ, ಅದೇ ರೀತಿ ಫೀಲು ಇಲ್ಲಿ ಬರಬೇಕು. ಇಲ್ಲಿ ಬಂದಾಗ ಮಾತ್ರ ಆ ಒಂದು ಚಕ್ರಕ್ಕೆ ನೀವು ಕೊಡುವಂತ ಒಂದು ಗೌರವ ಆಗುತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಚಕ್ರನ ಧ್ಯಾನ ಮಾಡಿ ಮತ್ತೆ ಇದರಿಂದ ಸಂಪೂರ್ಣವಾಗಿ ಆಚೆ ಬನ್ನಿ. ಎಲ್ಲ ಒಂದು ನಕಾರಾತ್ಮಕ ಶಕ್ತಿಯಿಂದ ಮುಕ್ತರಾಗಿ ಅಂತ ಭಾವಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಮತ್ತೆ ಇವತ್ತಿನ ಕಾರ್ಯಕ್ರಮನ ಶಶಿಕಲಾ ಮೇಡಮ್ ಅವರು ಸಂಪನ್ನಗೊಳಿಸಬಹುದು. ಇಲ್ಲ ಏನಾನ ಶಿವರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರು ಮೇಡಮ್. ಸರ್ ಅವರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. ಮಾತಾಡಿ. ಶಿವರತ್ನ ಮೇಡಮ್ ಮಾತಾಡಿದೆ ಮೇಡಮ್ ನಾನು. ಸರಿ ಮೇಡಮ್ ಅವರ ಇನ್ನೊಂದು ಹೇಳ್ತೀನಿ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ನಿಮ್ ಮನೆ ಇದ್ದಂಗೆ, ಇದೆಲ್ಲ ಒಂದೇ ಕುಟುಂಬ. ಇಲ್ಲಿ ನಾವು ಮನಸ್ಸು ಬಿಚ್ಚಿ ಮಾತಾಡೋದಕ್ಕೆ ಅವಕಾಶವಿದೆ. ಇಂಥ ವೇದಿಕೆ ಸಿಗೋದು ತುಂಬಾ ಅಪರೂಪ. ಇದನ್ನ ನೀವು ಬಳಸ್ಕೊಂಡು ನಿಮ್ ಮನಸ್ಸಲ್ಲಿರೋದನ್ನ ಆತಂಕನ ದೂರ ಮಾಡಿ ಮಾತಾಡಿ. ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಮಾತಾಡಿದ್ರೇನೆ ನಿಮ್ಮ ಒಂದು ಮನಸ್ಸಲ್ಲಿರುವಂತ ಭಾವನೆಗಳು ವ್ಯಕ್ತವಾಗೋದು. ಇಲ್ಲ ಅಂದ್ರೆ ನಿಜವಾಗ್ಲೂ ನಿಮ್ ಮನಸ್ಸಲ್ಲೇ ಇರ್ತದೆ, ಭಯ ಪಡ್ತಾ ಇರ್ತೀರಾ, ಪ್ರತಿಯೊಂದಕ್ಕೂ ಆತಂಕಕ್ಕೆ ಒಳಗಾಗ್ತಾ ಇರ್ತೀರಾ. ಮಾತಾಡಿದಾಗ ನಿಮ್ಮ ಮಾತಿನ ಮೂಲಕ ಆ ಆತಂಕ ಭಯ ಆಚೆ ಬರ್ತದೆ. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಗ್ತಾ ಇರಿ. ನಗು ಆಯಸ್ಸನ್ನ ಜಾಸ್ತಿ ಮಾಡುತ್ತಂತೆ. ನಗು ಆಯಸ್ಸನ್ನ ಜಾಸ್ತಿ ಮಾಡುತ್ತೆ. ದುಃಖ ಅಳು ನಮ್ಮನ್ನ ಪಾತಾಳಕ್ಕೆ ತುಳಿತದೆ. ಅದಕ್ಕೆ ನಮಗೆ ಬೇಕಾಗಿರೋದು ನಗು ಮಾತ್ರ.
ದುಃಖ ಅಲ್ಲ, ಆತಂಕ ಅಲ್ಲ. ಮತ್ತೆ ಮಾತು ಎಲ್ಲಾರನ್ನು ಒಟ್ಟಿಗೆ ಸೇರಿಸ್ತದೆ, ಅದೇ ಮಾತು ದೂರನೂ ಮಾಡುತ್ತೆ. ಆದ್ರೆ ಇಲ್ಲಿ ಮನಸ್ಸಿನಲ್ಲಿರುವಂತ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆ ಸಿಗ್ತದೆ. ನಿಮ್ಮ ಮನಸ್ಸಿನ ಭಾವನೆ ಹಂಚ್ಕೊಂಡಾಗ ನೀವು ಮನಸ್ಸು ಹಗುರ ಆಗುತ್ತೆ. ಹಗುರ ಆದಾಗ ನೀವು ಏನ್ ಬೇಕಾದ್ರೂ ನೀವು ಮಾಡ್ಬೋದು ಅನ್ನೋ ಮನಸ್ಥಿತಿಗೆ ನೀವು ಬರ್ತೀರಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಾತಾಡಿ 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 ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಶಶಿಕಲಾ ಮೇಡಮ್ ಅವರೇ. ಥ್ಯಾಂಕ್ ಯು ಯಶೋಧ ಮೇಡಮ್. ನಮಸ್ತೆ ಆಲ್ಮಾಸ್ಟರ್ಸ್. ಒಂದ್ ನಮಸ್ತೆ ವಿಷಯ ಆಲ್ಮಾಸ್ಟರ್. ಒಂದೇ ವೆಂಕಟರಮಣ ಸರ್ ಲಾಸ್ಟಿಗೆ ನೀವು ಎಂಡ್ ಮಾಡ್ಬೇಕಾದ್ರೆ ಪಿರಮಿಡ್ ಬಗ್ಗೆ ಒಂದ್ 2 ನಿಮಿಷನಾದ್ರೂ ಗೈಡೆನ್ಸ್ ಮಾಡಿ ಸರ್. ಯಾಕೆ ಅಂದ್ರೆ ಶಶಿಕಲಾ ಮೇಡಮ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪಿರಮಿಡ್ ಅಲ್ಲಿ ಎಷ್ಟು 6 ಕ್ರಿಸ್ಟಲ್ ಹಾಕಿದ್ದಾರೆ. ನಾನ್ ಮೊನ್ನೆ ಒಂದ್ ಪರ್ಚೇಸ್ ಮಾಡಿದೆ ಬೆಂಗಳೂರಲ್ಲಿ, ಮಗಳು ಮನೆಗೆ ಇಟ್ ಬಂದಿದ್ದೀನಿ, ಅವ್ರು ತಗೊಂಬಂದ್ ಕೊಟ್ಟಿದ್ದಾರೆ. ಅದ್ರೊಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ತುಂಬಾ ಅದ್ಭುತವಾಗಿ ಆಗುತ್ತೆ ಧ್ಯಾನ ಮಾತ್ರ. ಅಂದ್ರೆ ವೈಬ್ರೇಷನ್, ಕಾಸ್ಮಿಕ್ ಎನರ್ಜಿ ತುಂಬಾ ಬೇಗ ಬಂದ್ಬಿಡುತ್ತೆ. ಈ ಮಾಮೂಲಿ ಕುತ್ಕೊಂಡ್ ಮಾಡ್ತೀವಲ್ಲ ಅದಕ್ಕಿಂತನೂ ಪಿರಮಿಡ್ ಒಳಗಡೆ ಕುತ್ಕೊಂಡು ಧ್ಯಾನ ಮಾಡಿದಾಗ ಆ ವೈಬ್ರೇಷನ್ನೇ ಬೇರೆ ಇರುತ್ತೆ. ಅದು ಅನುಭವ ಮೇಡಮ್. ಯಶೋಧ ಮೇಡಮ್, ಪ್ರತಿದಿನ ನಾನು ಪಿರಮಿಡ್ ಅಲ್ಲೇ ಕುತ್ಕೊಂಡು ಯಾಕೆ ಧ್ಯಾನ ಮಾಡ್ತೀನಿ ಅಂದ್ರೆ, ನಾನು ಬೇರೆ ಕಡೆ ಕುತ್ಕೊಂಡು ಧ್ಯಾನಕ್ಕೆ ಹೇಳ್ಕೊಡ್ಬೇಕಾದ್ರೆ ನನಗೆ ಅಷ್ಟು ಫೀಲ್ ಆಗಲ್ಲ. ಪಿರಮಿಡ್ ಅಲ್ಲಿ ಕುತ್ಕೊಂಡಾಗ ನಿಮ್ಗೆ ಎಷ್ಟು ಅನುಭವ ಆಗುತ್ತೋ ಅಷ್ಟು ಅನುಭವ ನನಗೂ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಶರ್ಟ್ ಅಲ್ಲೇ ನೆಂದೋಗಿದೆ, ಅಷ್ಟು ಒಂದು ವೈಬ್ರೇಷನ್ ಆಗಿದೆ ನನಗೆ ಈ ಪಿರಮಿಡ್ ಅಲ್ಲಿ ಕುತ್ಕೊಂಡಿರೋದ್ರಿಂದ. ಇದೇ ರೀತಿ ನಾನು ಬೇರೆ ಕಡೆ ಕುತ್ಕೊಂಡ್ರೆ ನನ್ನ ಕೈಯಲ್ಲಿ ಆಗ್ತಾ ಇರ್ಲಿಲ್ಲ. ಮತ್ತೆ ಬೆಳಗ್ಗೆ ನಾನು ಧ್ಯಾನಕ್ಕೆ ಕುತ್ಕೊಂಡಾಗ ಮರ್ತು ಬಿಟ್ಟಿದ್ದೆ. 4:35 ಅಲಾರಾಮ್ ಇಟ್ಟಿದ್ದೆ, ಅಲಾರಾಮ್ ಸೌಂಡ್ ಬರ್ತಾ ಇದೆ, ಆವಾಗ ಗುರುಜಿಯವ್ರು ಮಾತಾಡ್ತಾ ಇದ್ದಾರೆ. ನನಗೆ ಅಷ್ಟೊತ್ತರೆಗೂ ನೆನಪೇ ಇಲ್ಲ. ಅಷ್ಟು ಒಂದು ಎನರ್ಜಿ ಈ ಪಿರಮಿಡ್ ಇಂದ ಬರ್ತದೆ. ನಾನು ಪ್ರತಿ ಸಾರಿ ಪಿರಮಿಡ್ ಅಲ್ಲಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತಾ ಹೇಳ್ಕೊಡೋದು ಅದೇ ಉದ್ದೇಶಕ್ಕೇನೆ. ಈ ಪಿರಮಿಡ್ ನ ದಯವಿಟ್ಟು ತಗೊಳ್ಳಿ. ಈ ಪಿರಮಿಡ್ ನ ನೋಡಿ ಸುಮಾರು ಜನ ಆರ್ಡರ್ ಮಾಡಿದ್ದಾರೆ. ಪ್ರತಿ ಸರಿ ಹೇಳ್ತಾ ಇರ್ತೀನಿ, ದಯವಿಟ್ಟು ಎಷ್ಟು ಬೆಲೆ ಎಷ್ಟು ಸರ್? ಬೆಲೆ ದಯವಿಟ್ಟು ಬೆಲೆ ನನಗೆ ಗೊತ್ತಿಲ್ಲ. ಪಿರಮಿಡ್ ಅಲ್ಲಿ ರಂಗನಾಥ್ ಗುರುಗಳನ್ನ ಕೇಳಿ, ಅಲ್ಲಿ ಅವ್ರು ತಿಳಿಸ್ತಾರೆ. ಬಟ್ ಇದರಿಂದ ನೋಡಿ ಸರ್, ಒಂದು ಮಾತು ಹೇಳ್ತೀನಿ, ಒಂದು ಸರಿ ಹಾಸ್ಪಿಟ್ಲಿಗೆ ಕಾಲಿಟ್ಟಿವಿ ಅಂದ್ರೆ ಮಿನಿಮಮ್ 5,000 ಎಲ್ದಿದ್ದು ನಾವು ಬರಲ್ಲ ಆಚೆಗೆ. ಒಂದು ಸರಿ ನಾವು ಹಾಸ್ಪಿಟ್ಲಿಗೆ ಕಾಲಿಟ್ರೆ 5,000 ಎಲ್ದಿದ್ದು ಬರೋದಿಲ್ಲ ಒಬ್ಬರಿಗೆ. ಯಾಕಂದ್ರೆ ಅವ್ರ ಎಂಟ್ರೆನ್ಸ್ ಫೀಸು, ಅವ್ರ ಚೆಕಪ್, ಮೆಡಿಸನ್ಸ್, ಮತ್ತೆ ಎಕ್ಸ್ರೇ, ಸ್ಕ್ಯಾನಿಂಗ್ ಅಂದ್ರೆ 10,000 ಮುಗೀತು. ಆದ್ರೆ ಇದಕ್ಕೆ ಕೊಡುವಂತ ಬೆಲೆ ಅಷ್ಟಿಲ್ಲ, ಕಮ್ಮಿ ಇರ್ಬೋದು. ಅದಕ್ಕೆ ದಯವಿಟ್ಟು ಒಂದು ತಗೊಳ್ಳಿ. ಒಂದು ಪಿರಮಿಡ್ ಮನೆಯಲ್ಲಿದ್ರೆ ಒಬ್ಬ ಡಾಕ್ಟರ್ ಮನೆಯಲ್ಲಿದ್ದಂಗೆ. ಒಬ್ಬ ಡಾಕ್ಟರ್ ಮನೆಯಲ್ಲಿರ್ಬೇಕಾದ್ರೆ ನಾವು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗುವಂತ ಅವಶ್ಯಕತೆ ಬರೋದಿಲ್ಲ. ಪಿರಮಿಡ್ ತುಂಬಾ ಅದ್ಭುತವಾದಂತ ಶಕ್ತಿವಂತ ಇರುವಂತ ಒಂದು ಪಿರಮಿಡ್. ಬೂದ್ ಕನ್ನಡಿಯಲ್ಲಿ ನಾವು ಯಾವ ರೀತಿ ಗ್ಲಾಸ್ನ ಈ ರೀತಿ ಸೂರ್ಯನ ಗಡ್ಡ ಇಟ್ಟು ಪೇಪರ್ ಮೇಲೆ ಆ ಒಂದು ಬೆಳಕನ್ನ ಬಿಟ್ಟಾಗ ಅದು ಸಣ್ಣದಾಗಿ ಕಿಡಿ ಹಚ್ಚಿ ಬೆಂಕಿ ಆಗುತ್ತೋ, ಆ ರೀತಿ ವಿಶ್ವದಲ್ಲಿರುವಂತಹ ಒಂದು ಶಕ್ತಿನ ಸಂಪೂರ್ಣವಾಗಿ ಒಂದು ಕಡೆ ಸೇರಿಸಿ ನಮ್ಮ ತಲೆಯ ಮುಖಾಂತರ ನಮ್ಮ ದೇಹಕ್ಕೆ ಕಳಿಸುತ್ತೆ. ಈ ಒಂದು ಅದ್ಭುತವಾದ ಶಕ್ತಿ ಈ ಪಿರಮಿಡ್ಗಿದೆ. ದಯವಿಟ್ಟು ಎಲ್ಲರೂ ಆದಷ್ಟು ಪಿರಮಿಡ್ ನ ತಗೊಂಡು ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅಳಿಯ ಅಷ್ಟೊಂದೇನು ಇಷ್ಟ ಪಡ್ತಿರ್ಲಿಲ್ಲ, ಇದ್ರ ಬಗ್ಗೆ ಅಷ್ಟು ಒಲವು ಕೂಡ ಇಲ್ಲ ಅವರಿಗೆ. ನಾನು ಎಲ್ಲಿ ಏನಾದ್ರು ಅಂದ್ಕೊಂಡ್ಬಿಡ್ತಾರೋ ಅವ್ರಿಗೆ ಗೊತ್ತಿಲ್ದೇನೆ ನಾನು ಪರ್ಚೇಸ್ ಮಾಡಿದ್ದೀನಿ. ಅವ್ರಿಗೂ ಕೂಡ ಹೇಳಿದ್ದೆ, ಕೃಷ್ಣಪ್ಪ ಸರ್ಗೆ ತಗೊಂಬಂದ್ ಇಮಿಡಿಯೇಟ್. ಪಾಪ 11 ಗಂಟೆಗೆ ಟೈಮ್, ನಾನು ಈ ಕಡೆ ಬರ್ಬೇಕಿತ್ತು, ಆ ಟೈಮ್ಗೆ ಬಂದ್ರು. ಆಮೇಲೆ ಏನಂತಾರೋ ಅಂತ ನನಗೆಲ್ಲ ಒಂದ್ ಕಡೆ ಇತ್ತು ಸರ್. ಅದು ಅವ್ರಿಗೆ ಒಂಥರ ಮಿರಾಕಲ್ಲು. ಕೂತ್ಕೊಂಡು ಧ್ಯಾನ ಮಾಡಿದಾಗ ಹೇಳಿದ್ರು ಅವರು, ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಮ್ಮ ನನ್ಗೆ, ತುಂಬಾ ಥ್ಯಾಂಕ್ ಯು ಅಂತ ಹೇಳಿದ್ರು ಅವರು. ನೋಡಿ, ಇದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತ ಒಂದು ಕಲರ್. ಯಾಕಂದ್ರೆ ಮೂಲಾಧಾರ ಚಕ್ರದಲ್ಲಿ ಪ್ರಾಬ್ಲಮ್ ಆದಾಗ ನಾವು ಯಾರು ಹೇಳ್ಕೊಳಕ್ಕಾಗಲ್ಲ. ತುಂಬಾ ಸಮಸ್ಯೆಗಳಾಗತ್ತೆ, ಮಲಬದ್ಧತೆ ಆಗತ್ತೆ, ಕಾಲುಗಳು ನೋವಾಗತ್ತೆ. ಸುಮಾರು ಒಂದು 10 ಇದೆ. ಇದ್ರಲ್ಲಿ ಮಾನಸಿಕವಾಗಿ ಒಂದು 10 ಇದ್ರೆ ದೈಹಿಕವಾಗಿ ಒಂದು 10 ಇರ್ತದೆ. ಇದರಿಂದ ನನಗೆ ಅಷ್ಟು ಸಮಸ್ಯೆನ ಕ್ಲಿಯರ್ ಆಯ್ತು ಅಂತ. ಈ ಥ್ರೋಟ್ ಇನ್ಫೆಕ್ಷನ್ ತುಂಬಾ ಇದೆ ನಮ್ಮ ಅಳಿಯಂಗಿವೆ. ಥ್ರೋಟ್ ಅಲ್ಲಿ ಬೇಗನೆ ಅವರಿಗೆ ಏನು ಬೇರೆ ಹೊರಗಡೆ ಏನಾದ್ರು ನೀರ್ ಕುಡಿದ ತಕ್ಷಣ ಗಂಟ್ಲು ನೋವಾಗೋದು ಅದೆಲ್ಲ ಇತ್ತಲ್ಲ. ಸುಮ್ನೆ ನಾನು ಅಷ್ಟೊಂದ್ ಮೆಡಿಸಿನ್ ಹಾಕ ಬದ್ಲ ಅದನ್ನ ತಂದು ಕೊಟ್ರೆ ಅದ್ರಲ್ಲಿ ಸ್ವಲ್ಪ 1 ಗಂಟೆನಾದ್ರೂ ಯಾವಾಗಾದ್ರೂ ಧ್ಯಾನ ಮಾಡಿದಾಗ ಅವ್ರಿಗೆ ಅಲ್ಲಿಂದ ಹೊರಗ್ ಬರ್ತಾರೆ ಅನ್ನೋ ಒಂದು ನನಗೆ ಥಾಟ್ ಇತ್ತು. ಹಂಗ್ ನೋಡ್ಕೊಂಡ್ರೆ ನಮ್ಮನೆಗೆ ತಂದಿಲ್ಲ ಸರ್, ನಾನು ಫಸ್ಟ್ ಅವ್ರಿಗೆ ಕೊಡ್ಸ್ ಬಂದಿದ್ದೀನಿ. ನಾನು ಕೂಡ ಇನ್ನೊಂದು ಆರ್ಡರ್ ಮಾಡಿದ್ದೀನಿ. ಗೊತ್ತಾಯ್ತು ಮೇಡಮ್. ಅದು ಅವತ್ತು ಇಲ್ಲಿಗೆ ಬರ್ಬೇಕಾಗಿತ್ತು, ಅಲ್ಲಿಗೆ ಬಂದು ಅವ್ರು ನಿಮಗೆ ಕೊಟ್ಬಿಟ್ಟು ಬರ್ತಿದ್ದಾರೆ. ಫೋನ್ ಮಾಡಿದ್ರು ನನಗೆ. ನಾನು ಇನ್ನೊಂದು ಹೇಳಿದ್ದೆ, ನಾನು ಪಿರಮಿಡ್
ಅದಕ್ಕೆ ಹೇಳಕ್ ಇಲ್ಲಿ ಇಷ್ಟಪಡ್ತೀನಿ ತಗೊಂಡ್ಬರಕ್ಕಾಗ್ಲಿಲ್ಲ, ಬೇರೆ ಕಡೆ ತಗೊಂಡು ಹೋಗಿದ್ದೀನಿ. ಪಿರಮಿಡ್ ಅಲ್ಲಂತೂ ತುಂಬಾ ಅದ್ಭುತವಾದ ಶಕ್ತಿನೇ ಇದೆ ಅಂತ ಹೇಳ್ಬೋದು. ಅಂದ್ರೆ ಬೇಗ ಎನರ್ಜಿ ಕಂಪ್ಲೀಟ್ ಆಗ್ಬಿಡುತ್ತೆ ನಮಗೆ. ಅಂದ್ರೆ 1 ಗಂಟೆ ಧ್ಯಾನ ಮಾಡ್ತೀವಲ್ಲ, ಅದಕ್ಕಿನ್ನ 10 ನಿಮಿಷದಲ್ಲೇ ನಾವು ಧ್ಯಾನಕ್ಕೆ ಹೋಗ್ಬಿಡ್ತೀವಿ, ಡೀಪ್ ಧ್ಯಾನಕ್ಕೆ ಹೋಗ್ಬಿಡ್ತೀವಿ ಅದ್ರೊಳಗಡೆ ಕೂತಾಗ. ಯಶೋಧ ಮೇಡಮ್ ಅವರೇ, ನಾನ್ ನಿಮ್ಗೊಂದು ವಿಷಯ ನಿಜವಾಗ್ಲೂ ಹೇಳ್ತೀನಿ. ಈ ಪಿರಮಿಡ್ ಬಗ್ಗೆ ನಾನು ಸುರನಾಗಾಂಬಿಕಾ ಮೇಡಮ್ ಅವ್ರನ್ನ ಕ್ರಾಸ್ ಎಕ್ಸಾಮ್ ಮಾಡಿದಾಗ ಕೇಳಿದಾಗ ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದೆ. ಇದು ಒಂದ್ ರೀತಿ ಪಿರಮಿಡ್ ಅಂದ್ರೆ ಏನು, ಸಮಾಧಿಯಲ್ಲಿ ಕುತ್ಕೊಂಡು ಯಾರು ಧ್ಯಾನ ಮಾಡ್ತಾರೆ, ಹೆಂಗ್ ಹೇಳ್ತೀರಾ ನೀವು ಅದನ್ನ ಅಂತ ಕೇಳಿದೆ ನಾನು. ಅವ್ರಿಗೆ ಎಕ್ಸ್ಪ್ಲೇಷನ್ ಕೊಟ್ರು ಅವರು, ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಇಂಟರ್ನ್ಯಾಷನಲ್ ಪಿರಮಿಡ್ ಅಲ್ಲಿ ಹೋಗಿ ಕೂತ್ಕೊಂಡಾಗ ಧ್ಯಾನ ಮಾಡಿದಾಗ ನನಗೆ ಆಗಿರೋಂತ ಒಂದು ಅನುಭವ ಕಂಪ್ಲೀಟ್ ನನ್ನ ಮೈಂಡ್ ಸೆಟ್ನೇ ಬದಲಾವಣೆ ಮಾಡ್ಬೋದು. 3 hours ನನ್ನ ಲೈಫಲ್ಲಿ ನಾನು 3 hours ಎಲ್ಲೂ ಕೂತ್ಕೊಂಡು ಹೋಗಲ್ಲ ಅಂತ ಅವನು 3 hours ಅಲ್ಲಿ ಹೆಂಗ್ ಕೂತಿದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ. ಮತ್ತೆ 1 hour ನಮ್ಮ ಫೌಂಡೇಶನ್ ಅಲ್ಲಿ ಕೂತ್ಕೊಂಡಾಗ ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ಶಕ್ತಿ ಇದೆಯಾ ಇದರಲ್ಲಿ. ಆಮೇಲೆ ನನ್ನ ಮನ್ಸಲ್ಲಿ ಏನ್ ಅನ್ಕೊಡ್ತೀನಿ ಅದು ಆಟೋಮೆಟಿಕ್ ಆಗಿ ಆಗುವಂತ ಒಂದು ಲಕ್ಷಣಗಳು ಕಾಣಿಸ್ತಾ ಬಂತು. ಮತ್ತೆ ಬೆಳಗ್ಗೆ ನಾನು ಯಾವತ್ತು 3 ಗಂಟೆಗೆ 4 ಗಂಟೆಗೆ ಎದೋಳೋ ಮನುಷ್ಯ, 8 ಗಂಟೆಗೆ ಎದೋಳೋ ಅಂತ ಮನುಷ್ಯ. ಅಂತವ್ರು ಇವತ್ತು 3 ಗಂಟೆಗೆ ಧ್ಯಾನ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಈ ಶಕ್ತಿ ಅಲ್ದ್ರೆ ಯಾವ್ದು ಮೇಡಮ್? ಇದಕ್ಕಿನ್ನ ಉದಾಹರಣೆ ಬೇಕಾ? ಇನ್ನು ನಾನು ಇದಕ್ಕಿಂತ ಹೆಚ್ಚು ಉದಾಹರಣೆ ಕೊಡಕ್ಕಾಗಲ್ಲ ನಿಜವಾಗ್ಲೂ. ಪಿರಮಿಡ್ಗೂ 2 ಸಲ ಹೋಗಿ ಬಂದಿದ್ದೀನಿ ನಾನು ಕೂಡ. ಅಲ್ಲಿ ಕೂತ್ರಂತೂ ಬಿಡಿ ಟೈಮ್ ಆಗಿದ್ದೇ ಗೊತ್ತಾಗೋದಿಲ್ಲ. ನಾವೆಷ್ಟು ಬೆಳಗಿಂದ ಸಂಜೆವರೆಗೂ ಕೂತ್ರು ಕೂಡ ಈ ಕೂತಿದೀವೇನಪ್ಪ, ಎಷ್ಟು ಬೇಗ ಎದ್ದು ಹೋಗ್ತಿದೀವಿ, ಆ ತರ ಅನುಭವ ಆಗ್ಬಿಡುತ್ತೆ. ಅಲ್ಲಿ ಆ ಪಿರಮಿಡ್ ಅಲ್ಲೂ ತುಂಬಾ ಎನರ್ಜಿ ಇರುತ್ತೆ. ಅಲ್ಲಿ ಹೋಗಿ ಬಂದ್ರಂತೂ ಹೆಚ್ಚು ಕಡಿಮೆ 20 ದಿನ ವೈಬ್ರೇಷನ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಅದು ಕೈ ಕಾಲುಗಳ ನೋವು ಗೊತ್ತಾಗಲ್ಲ, ಕಾಲ್ ಜೋಮ್ ಹಿಡಿಯೋದು ಗೊತ್ತಾಗಲ್ಲ, ಕೂತಿರೋದು ಎಷ್ಟು ಸಮಯ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಅಷ್ಟೊಂದು ನಮ್ಗೆ ಏನ್ 5 ನಿಮಿಷ ಆಯ್ತಾ ಅನ್ನೋ ಒಂದು ಮನಸ್ಥಿತಿ ಬರ್ತಾ ಇರ್ತದೆ. ಇಂಥ ಒಂದು ಅದ್ಭುತವಾದಂತ ಒಂದು ಶಕ್ತಿ ಇರೋದನ್ನ ಯಾಕೆ ನಾವು ತಗೊಂಬಂದ್ ಮನೇಲಿ ಇಟ್ಕೋಬಾರ್ದು? ಏನೇನೋ ತಗೊಂಡ್ಬರ್ತೀವಿ, ಏನೇನಕ್ಕೋ ಖರ್ಚು ಮಾಡ್ತೀವಿ. ಈ ಒಂದು ಸಣ್ಣದು ಒಂದು ಡಾಕ್ಟರ್ ಮನೇಲಿ ಇಟ್ಕೊಳಕ್ಕೆ ನಾವ್ ಯಾಕೆ ಹಿಂದೆ ಹೊಡಿಬೇಕು? ಯೋಚನೆ ಮಾಡಿ. ದಯವಿಟ್ಟು ಎಲ್ಲಾರು ಪಿರಮಿಡ್ನಲ್ಲಿ ಕೂತು ಧ್ಯಾನ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಸರ್, ಇಂಟರ್ನ್ಯಾಷನಲ್ ಪಿರಮಿಡ್ ಅಂದ್ರಲ್ಲ, ಎಲ್ಲಿ ಸರ್? ಮೇಡಮ್, ಇಂಟರ್ನ್ಯಾಷನಲ್ ಪಿರಮಿಡ್ ಅಂದ್ರಲ್ಲ, ಎಲ್ಲಿ ಸರ್? ಕನಕಪುರ ರೋಡ್ ಮೇಡಮ್. ಪಿರಮಿಡ್ ವ್ಯಾಲಿ. ಹೌದಾ? ನಾನು ಇಂಟರ್ನ್ಯಾಷನಲ್ ಪಿರಮಿಡ್ ಅಂದ್ರೆ ಸರ್ ಎಲ್ಲ ಈಜಿಪ್ಟ್ ಎಲ್ಲ ಹೋಗ್ ಬಂದ್ಬಿಟ್ರಲ್ಲ ಅನ್ಕೊಂಡೆ. ಈಜಿಪ್ಟ್ ಮಂಜುಳಾ ಮೇಡಮ್ ಅವರೇ, ನಿಮಗೆ ಇದರಿಂದ ತುಂಬಾ ಒಳ್ಳೆ ಅನುಭವ ಆಗಿದೆ. ನೀವ್ ಯಾಕೋ ಬಾಯಿ ಬಿಸ್ತಾ ಇಲ್ಲ ಅಷ್ಟೇ. ಆಯ್ತು, ನೆಕ್ಸ್ಟ್ ನೋಡೋಣ. ಇವತ್ತು 11 ಕಾಲ ಆಯ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಗೊಳಿಸೋಣ. ನಾಳೆ ದಯವಿಟ್ಟು ಒಳ್ಳೆ ಹಾಡುಗಳಾಡಿ, ಒಳ್ಳೆ ಅನುಭವ ಹಂಚ್ಕೊಳ್ಳಿ. ಶನಿವಾರ ವಿಶೇಷವಾದ ದಿನ, ಒಳ್ಳೆ ಹಾಡುಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಮತ್ತೆ ನಿಮ್ಮ ಅನುಭವ ಒಳ್ಳೆ ರೀತಿಯಾಗಿ ಇರ್ಲಿ. ಆಮೇಲೆ ಮುಂದಿನ ವಾರ ಯಥಾ ಪ್ರಕಾರ ನಾವು ಕ್ಲಾಸನ್ನ ಪ್ರಾರಂಭ ಮಾಡೋಣ. ದಯವಿಟ್ಟು ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮ್ಯಾಮ್. ನಮಸ್ತೆ ಮಾಸ್ಟರ್ಸ್. ಇವತ್ತು ಚಕ್ರ ಧ್ಯಾನನ ನಾಗರತ್ನಮ್ಮ ಮೇಡಮ್ ಮಾತಾಡ್ತೀರಾ? ಮಾತಾಡೋಣ ಅಂತ ಯಾರ ಬಂದ್ಬಿಟ್ರು, ಅದಕ್ಕೆ ನಂಗೆ ಮಾತಾಡಕ್ಕಾಗಿರ್ಲಿಲ್ಲ. ನೀವು ಕರೆದು ಇರ್ಲಿಲ್ಲ. ಸ್ವಲ್ಪ ನನಗೆ ಚಕ್ರ ಧ್ಯಾನ ಮಾಡ್ಬೇಕಾದ್ರೆ ಅರ್ಧದಲ್ಲಿ ಯಾರೋ ಬಂದ್ಬಿಟ್ರು, ಹಂಗಾಗಿ ಸ್ವಲ್ಪ ಮಿಸ್ ಮಾಡ್ಕೊಂಡೆ. ತುಂಬಾ ಅನುಭವ. ಜೊತೆಗೆ ಅವರು ಕೆಬ್ಬೆದೊಡ್ಡಿಲಿ ನಮ್ಗೆ ಧ್ಯಾನ ಅಲ್ಲಿ ಅಂತ ಧ್ಯಾನ ನಮ್ಗೆ ಮತ್ತೆ ನಮ್ ಜನ್ಮದಲ್ಲಿ ಸಿಗಲ್ಲ. ಆತರ ಅಷ್ಟು ಚೆನ್ನಾಗಾಯ್ತು ಸರ್. 3 hour ಎಷ್ಟ್ ಚೆನ್ನಾಗಿ ಬೆಳಗಿನ ಜಾವ ಬುಧ ಪೌರ್ಣಮಿ ದಿನ ಹೋಗಿದ್ದು ನಾವು. ತುಂಬಾ ಚೆನ್ನಾಗಿತ್ತು ಸರ್. ಅದಕ್ಕೆ ಅದನ್ನ ಹೇಳೋಣ ಅಂತ ಅಂದ್ಬಿಟ್ಟು, ಮಂಜುಳಾ ಮೇಡಮ್ ಗೊತ್ತಿರ್ಬೇಕು ಅಂತ ಅನ್ಕೋತೀನಿ, ಅದಕ್ಕೆ ಹೇಳೋಣ ಅಂತ ಮಾಡ್ದೆ. ತಡಿಯಕ್ ಆಗ್ಲಿಲ್ಲ ಆದ್ರೂ ಮಾಡಕ್ಕೆ. ತುಂಬಾ ಚೆನ್ನಾಗಿತ್ತು. ಅನುಭವ ಚೆನ್ನಾಗಿತ್ತು. ನಾನು ಸ್ವಲ್ಪ ಫೋನ್ ಎಲ್ಲ ಹೊತ್ತಾಗಿ ನಂಬರ್ಗಳೆಲ್ಲ ಆಡ್ ಮಾಡ್ಕೊತಾ ಇರೋದ್ರಿಂದ ಒಂದು ಸ್ವಲ್ಪ ಮಧ್ಯ ಪ್ರಾಬ್ಲಮ್ ಆಗ್ತಾ ಇದೆ. ಮೊನ್ನೆ ವಾಟ್ಸಪ್ ಅಲ್ಲಿ ನಾನು ಲಿಂಕ್ ಬಂದಿರ್ಲಿಲ್ಲ, ಯಾವ್ದೋ ಹಳೆ ಲಿಂಕ್ ಅಲ್ಲಿ ಆಗಿದೆ. ಲಿಂಕ್ ಕಳಿಸಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ತುಂಬಾ ದಿನ ಆಯ್ತು ನಾಗರತ್ನಮ್ಮ ಮೇಡಮ್ ನೋಡಿ. ನಾಗರತ್ನಮ್ಮ ಮೇಡಮ್ ನೋಡಿ ನಿಮ್ಗೊಂದು ಮಾತಾಡಕ್ ಇಷ್ಟಪಡ್ತೀನಿ. ಸ್ವಲ್ಪ ಆ ಒಂದು ಚಕ್ರಗಳಲ್ಲಿ ಗಮನ ಇಟ್ಟು ಮಾಡಿದ್ರೆ ನಿಮ್ಗೆ ಒಳ್ಳೆ ಅನುಭವ ಬರ್ತದೆ. ಸ್ವಲ್ಪ ಮಾಡ್ತೀನಿ. ಇವತ್ತು ಗಮನ ಇಟ್ಟಿದ್ದು ಸಾಲದು. ಹಂಗೂ ನೋಡ್ತಾ ಇರ್ತೀನಿ. ಸ್ವಲ್ಪ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಾ ಇರ್ಲಿಲ್ಲ. ಇವಾಗ ಮಾರ್ನಿಂಗ್ ಟೈಮ್ ಇದೆಯಲ್ಲ ಸರ್, ಮಾರ್ನಿಂಗ್ ಟೈಮ್ 4 ಗಂಟೆಗೆ
ಏನು ಡಿಸ್ಟರ್ಬೆನ್ಸ್ ಇರಲ್ಲ ನನಗೆ. ಈ ಡೇ ಟೈಮ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅವ್ರು ಬರೋದು ಇವ್ರು ಬರೋದು ಡಿಸ್ಟರ್ಬೆನ್ಸ್ ಇರುತ್ತೆ. ಗೊತ್ತಾಯ್ತು ನನಗೆ, ಅರ್ಥ ಆಯ್ತು, ನೀವು ಹೇಳಿದ ಅರ್ಥ ಆಯ್ತು. ಬಟ್ ಏನಂದ್ರೆ ಮಾರ್ನಿಂಗ್ ಟೈಮ್ಸ್ ನನಗೆ 4 ಗಂಟೆಗೆ ಎದ್ಬಿಡ್ತೀನಲ್ಲ, 4 ಗಂಟೆಯಿಂದ ನನಗೆ 6 ಗಂಟೆ 7 ಗಂಟೆ ತನಕ ನನ್ಗೇನು ಡಿಸ್ಟರ್ಬೆನ್ಸ್ ಇರಲ್ಲ. ಸರ್ ನಾನು ಇವತ್ತು ಎದ್ದಿದ್ದು 2:30ಗೆ. 2:30ಗೆ ಎದ್ದಿರೋದು ನಾನು. ಇನ್ನೊಂದು ಹೇಳ್ತೀನಿ, ಯಾಕೆ ನಿಮ್ನ ಕೇಳಿದೆ ಅಂದ್ರೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ಅದರಿಂದ ನೀವು ಸ್ವಲ್ಪ ಗಮನ ಇಟ್ಟು ಆ ಒಂದು ಟೈಮ್ ಅಲ್ಲಿ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಬೇಡಿ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಬೇಡಿ, ಮತ್ತೆ ಸರೌಂಡಿಂಗ್ ಅಲ್ಲಿ ಯಾವ್ದೇ ಸೌಂಡು ಇರೋದ ತರ ಮಾಡ್ಕೋಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆ ಮಾಡ್ತೀರಾ, ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತೀರಾ, ದಯವಿಟ್ಟು ಆ ಚಕ್ರ ಧ್ಯಾನ ಸಮಯದಲ್ಲಿ ಮಾತ್ರ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಅವಕಾಶ ಕೊಡ್ದಿರಾ, ಕದಲಬಾರ್ದು. ಕೆಲವರು ಕದಲ್ತಾರೆ ಚಕ್ರ ಧ್ಯಾನ ಮಾಡುವಾಗ, ಈ ಕಡೆ ಆ ಕಡೆ ಸ್ವಲ್ಪ ಇದ್ ಮಾಡ್ತಾರೆ. ಕೆಲವರೆಲ್ಲ ಗಮನಿಸಿದೆ ನಾನು, ಅದು ಮಾಡೋದ್ರಿಂದ ನಮ್ಮ ಗಮನ ಬೇರೆ ಕಡೆ ಹೊರಟೋಗುತ್ತೆ. ನಮ್ಮ ದೇಹ ಶಿಲೆ ಅಂತಿರ್ಬೇಕು, ಚಕ್ರ ಧ್ಯಾನದಲ್ಲಿ ಮಾತ್ರ ಶಿಲೆ ಅಂತಿರ್ಬೇಕು. ಇದ್ದಾಗ ಬರೀ ನಮ್ಮ ಮನಸ್ಸಿನ ಮಾತ್ರ ಮೂಮೆಂಟ್ ಸಿಗ್ತಾ ಇರ್ಬೇಕು. ಆ ಮನಸ್ಸಿನ ಮೂಮೆಂಟ್ ಹೋಗ್ತಾ ಇದ್ದೆ ಬರ್ತಾ ಇದೆ ಅಂದಾಗ ಮಾತ್ರ 100% ನಮ್ಗೆ ಅದ್ರಲ್ಲಿ ಬೆನಿಫಿಟ್ ಸಿಗ್ತದೆ. ಎಲ್ಲರಿಗೂ ಇದೊಂದು ಗಮನಕ್ಕೆ ಬರ್ಲಿ ಅಂತ ತಮ್ಮನ್ನ ಒಂದು ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ, ಬೇಜಾರು. ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್ ಸರ್, ಕರೆಕ್ಟ್. ಥ್ಯಾಂಕ್ ಯು. ಶಶಿಕಲಾ ಮ್ಯಾಮ್, ಇದು ನಿಜ ತಾನೆ? ಹೌದೌದು, ಹೌದು ಸರ್, ಹೌದು. ಥ್ಯಾಂಕ್ ಯು ಮೇಡಮ್. ಸಂಪನ್ನಗೊಳಿಸಿ ಮೇಡಮ್ ಇವತ್ತಿನ ಕಾರ್ಯಕ್ರಮನ. ನಮಸ್ತೆ 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 ಸರ್, ನಮಸ್ತೆ ಆಲ್ ಮಾಸ್ಟರ್ಸ್. ಇದುವರೆಗೆ ಅದ್ಭುತವಾದ ಚಕ್ರದಾನವನ್ನು ಮಾಡಿಸಿದಂತ ನಮ್ಮ ವೆಂಕಟರಮಣ ಸರ್ಗೆ ನಮ್ಮ ಮಹಾತವರ್ ಫೌಂಡೇಶನ್ ನ ಪರವಾಗಿ ಮತ್ತೆ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಧನ್ಯವಾದಗಳು ಸರ್. ಹಾಗೆಯೇ ಈ ಚಕ್ರದಾನವನ್ನು ಮಾಡಿ ಅದರ ಪ್ರಯೋಜನವನ್ನು ಪಡೆದು ಅದರ ಅನುಭವವನ್ನು ಹಂಚಿಕೊಂಡಂತಹ ಎಲ್ಲ ಆತ್ಮ ಬಂಧುಗಳಿಗೂ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ಅವಕಾಶವನ್ನು ಮಾಡಿಕೊಟ್ಟಂತಹ ಮಹಾತವರ್ ಫೌಂಡೇಶನ್ ನ ರಂಗನಾಥ ಗುರುಗಳಿಗೂ ಮತ್ತು ಅವರ ಟೀಮ್ನವರಿಗೂ ಮತ್ತು ಇದಕ್ಕೆ ಪ್ರೇರಣೆಯಾದಂತಹ ಪತ್ರಿಜಿಯವರಿಗೂ ಮಹಾವತಾರ್ ಬಾಬಾ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ಶಿರಸಾಷ್ಟಾಂಗಗಳನ್ನು ಅರ್ಪಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹೋಸ್ಟ್ ಆಗಿ ಕಾರ್ಯನಿರ್ವಹಿಸಿದಂತ ಶ್ರೀನಿವಾಸ್ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಇದಕ್ಕೆ ಸಹಕರಿಸಿದ ನಮ್ಮ ಪ್ರಕೃತಿ ಮಾತೆ ಸಹಕರಿಸಲಿಲ್ಲ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಪ್ರಕೃತಿ ಮಾತೆಗೆ ನಮ್ಮ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮಸ್ತೆ ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಆಲ್.